ವೆಲ್ಕಮ್ ಟು ಇಂಡಿಯಾ ಫಾರ್ IAS. ಐ ಸ್ಟೂಡೆಂಟ್ಸ್. ಸೊ ನೀವು ಇದೇ ತಿಂಗಳು 29ನೇ ತಾರೀಕು ನೀವು KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನ ಬರೀಲಿಕ್ಕೆ ಹೋಗ್ತಿದ್ದೀರಾ. ನೀವು ಆಲ್ರೆಡಿ ಪ್ರಿಪರೇಷನ್ ಆಗಿರ್ತೀರಾ. ದಿಸ್ ಸೀರೀಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರಿವಿಷನ್ ಸೆಷನ್. ನೀವು ಆಲ್ರೆಡಿ ರೀಸನಿಂಗ್ ಸೆಷನ್, ಮೆಂಟಲ್ ಎಬಿಲಿಟಿ ರೀಸನಿಂಗ್ ಸೆಷನ್ ಆಲ್ರೆಡಿ ನೋಡಿದ್ದೀರಾ ಅಂಡ್ ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ ಆಲ್ರೆಡಿ ನೆನ್ನೆ ಆ ಸೀರೀಸ್ ಆಯ್ತು. ಇವತ್ತಿನ ಸೆಷನ್ ಅಲ್ಲಿ ನಾವು ಮೆಂಟಲ್ ಎಬಿಲಿಟಿಯಲ್ಲಿ QT ಆಪ್ಟಿಟ್ಯೂಡ್ ನ ಅಂದ್ರೆ ಮ್ಯಾಥ್ಸ್ ನ ಹೇಗೆ ಟ್ರ್ಯಾಕ್ ಮಾಡಬೇಕು. ಸೊ ಇಲ್ಲಿ ಅಡ್ವಾಂಟೇಜಸ್ ಏನಂದ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಅದರ್ ಸಬ್ಜೆಕ್ಟ್ ಗೆ ಕಂಪೇರ್ ಮಾಡಿದಾಗ ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಅಕ್ಯುರಸಿ ಸಿಗುತ್ತೆ. ಸೊ ನಿಮ್ಗೆ ಅಕ್ಯುರಸಿ ಸಿಕ್ಕಿದಾಗ ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗುತ್ತೆ ನಿಮ್ಗೆ. ಸೊ ಅದರಿಂದ ಅಡ್ವಾಂಟೇಜಸ್ ತುಂಬಾ ಇರುತ್ತೆ. ಸೊ ಈಗ ನಾವು ಯಾವ ತರ ಇದನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿತ್ ಟೈಮ್ ಲಿಮಿಟ್ ಅಲ್ಲಿ. ಅಂದ್ರೆ ಬೇಗ ಮಾಡಬಹುದು ಕ್ವಶನ್ಸ್ ನ ವಿತ್ ಟೈಮ್ ಲಿಮಿಟ್ ಅಲ್ಲಿ. ಸೊ ಲೆಟ್ ಸ್ಟಾರ್ಟ್ ಒನ್ ಬೈ ಒನ್ ಕ್ವಶನ್ಸ್. ಸೊ ನಿಮ್ಗೆ ಫ್ಯೂ ಟಾಪಿಕ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈವನ್ ನೀವು ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ರೇಷಿಯೋ ಚಾಪ್ಟರ್ ಇಂದ ಮತ್ತೆ ಪರ್ಸೆಂಟೇಜ್ ಚಾಪ್ಟರ್ ಇಂದ ಪ್ರಾಬಬಿಲಿಟಿ ಚಾಪ್ಟರ್ ಇಂದ ಮತ್ತೆ ಟೈಮ್ ಅಂಡ್ ವರ್ಕ್ ಇಂದ ತುಂಬಾ ಸರಿ ಕ್ವಶನ್ಸ್ ನ ರಿಪಿಟೇಷನ್ ಆಗಿದೆ. ಸೊ ರೇಷಿಯೋ ಚಾಪ್ಟರ್ ನ ಫಸ್ಟ್ ಬೇಸಿಕ್ಸ್ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಕ್ವಶನ್ ನ ನೀವು ಸ್ಕ್ರೀನ್ ಶಾಟ್ ತಗೊಂಡು ನೀವು ಟ್ರೈ ಮಾಡಿ. ಓಕೆ, ಸೊ ಕ್ವಶನ್ ಅಲ್ಲಿ ಬೇಸಿಕ್ಸ್ ಫಸ್ಟ್ ರೇಷಿಯೋದಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ರೇಷಿಯೋ ಅಂದ್ರೆ ಹೇಗಿರುತ್ತೆ ಅಂದ್ರೆ A:B 2:3 ಅಂತ ಇರುತ್ತೆ, ಅಥವಾ B:C 4:3 ಅಂತ ಇರುತ್ತೆ. ಅಂದ್ರೆ ರೇಷಿಯೋ ನೀವು ಮರ್ಜ್ ಮಾಡಬೇಕು. ಫಸ್ಟ್ ನೀವು ಮರ್ಜ್ ಮಾಡೋ ಕಾನ್ಸೆಪ್ಟ್ ನ ತಿಳ್ಕೊಳ್ಬೇಕು. ಸೊ ಇಲ್ಲಿ A:B 2:3 B:C 4:3 ಅಂತ ಕೊಟ್ಟಾಗ A:B:C ಹೆಂಗ್ ಮಾಡ್ತಾರೆ ಅನ್ನೋದು ಕ್ವಶನ್. ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋ ಕ್ವಶನ್ಸ್ ನ ತುಂಬಾ ಸರಿ ರಿಪಿಟೇಷನ್ ಆಗಿ ಕೇಳಿದ್ದಾರೆ. ಸೊ ಈ ಮಾಡ್ಯೂಲ್ ನ ನೀವು ತಿಳ್ಕೊಳ್ಬೇಕು. ಸೊ ಇಲ್ಲಿ ಎರಡೂ ಕಡೆ ಇರೋ ಕಾಮನ್ ಪರ್ಸನ್ ಯಾರು? ಎರಡೂ ಕಡೆ ಕಾಮನ್ ಆಗಿರೋದು ಯಾರು? B ಕಾಮನ್ ಆಗಿದೆ. ಸೊ B ನಂಬರ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಕಾನ್ಸ್ಟೆಂಟ್ ಆಗಿದ್ರೆ ನೋ ಪ್ರಾಬ್ಲಮ್. ಕಾನ್ಸ್ಟೆಂಟ್ ಆಗಿಲ್ಲ ಅಂದ್ರೆ ನಾವು ಕಾನ್ಸ್ಟೆಂಟ್ ಮಾಡ್ಬೇಕು. ಅದನ್ನ ಮಾಡೋದು ಹೇಗೆ? ಈಗ ನೋಡಿ, A:B ಇಲ್ಲಿ 2:3, B:C 4:3. ಈಗ ಬಿ ನ ಕಾನ್ಸ್ಟೆಂಟ್ ಮಾಡ್ಬೇಕು, ಯಾಕಂದ್ರೆ ಬಿ ಎರಡೂ ಈಕ್ವೇಶನ್ ಅಲ್ಲಿ ಇದಾನೆ. ಬಿ ನ ಕಾನ್ಸ್ಟೆಂಟ್ ಮಾಡಬೇಕು. ಕಾನ್ಸ್ಟೆಂಟ್ ಮಾಡೋದಕ್ಕೆ ಮೆಥಡ್ ನೆನ್ಪಿಟ್ಕೊಳ್ಳಿ. ಯಾವುದೇ ಆಪ್ಟಿಟ್ಯೂಡ್ ಕ್ವಶನ್ ಅಲ್ಲಿ ಎರಡು ನಂಬರ್ ನ ಕಾನ್ಸ್ಟೆಂಟ್ ಮಾಡ್ಬೇಕಂದ್ರೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋ ಮೆಥಡ್ LCM ತಗೊಂಡು ಕಾನ್ಸ್ಟೆಂಟ್ ಮಾಡಬೇಕು. ಯಾವುದೇ ಮೆಥಡ್ ಅಲ್ಲಾಗ್ಲಿ, ಯಾವುದೇ ಕ್ವಶನ್ ಅಲ್ಲಾಗ್ಲಿ. ಸೊ LCM ಆಫ್ 3 and 4, LCM ಆಫ್ 3 and 4 ಎಷ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ದಟ್ ವಿಲ್ ಬಿ 12. 3 and 4, 3 into 4 ಮಲ್ಟಿಪಲ್ಸ್. LCM ಅಂದ್ರೆ ಅರ್ಥ ಮಲ್ಟಿಪಲ್ಸ್ ತಗೊಳ್ಳೋದು. 3 and 4 ಗೆ LCM 12. ಸೊ ಇಲ್ಲಿ ನಂಗೆ 12 ಬರಬೇಕು ಅಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 12 ಬರಬೇಕು ಅಂದ್ರೆ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ರೇಷಿಯೋದಲ್ಲಿ ಇನ್ನೊಂದು ಪ್ರಾಪರ್ಟಿ ನೀವು ತುಂಬಾ ನೆನ್ಪಿಟ್ಕೊಳ್ಬೇಕು. ಒಂದ್ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಮ್ ನಂಬರ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಅದರ್ ಸೈಡ್ ಆಲ್ಸೋ. ಇಲ್ಲಿ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಆಗ 4 2s are 8, 3 4s are 12, 3 3s are 9. ಸೊ ರೇಷಿಯೋನ ಮರ್ಜ್ ಮಾಡೋದು ಗೊತ್ತಾಗ್ಬೇಕು. ನೀವು ಯಾವುದೇ ಕ್ವಶನ್ ಕೊಟ್ಟಾಗ ರೇಷಿಯೋನ ಮರ್ಜ್ ಮಾಡಾದ್ಮೇಲೆ ಏನ್ ಕ್ವಶನ್ ಕೇಳಿದ್ದಾರೆ ಅದ್ರ ಪ್ರಕಾರ ಮಾಡಬೇಕು. ಇದು ಒಂದು ಪ್ರಾಪರ್ಟಿ ರೇಷಿಯೋದಲ್ಲಿ. ಸೆಕೆಂಡ್ ಪ್ರಾಪರ್ಟಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ, ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲೊಂದು ಹೇಳ್ತೀನಿ ನೋಡಿ ನಿಮಗೆ. ಫಾರ್ ಎಕ್ಸಾಂಪಲ್, A:B 2:3, B:C 4:3, C:D 5:6 ಅಂತ ಕೇಳಿ A:B:C:D ಕೇಳ್ತಾರೆ. ಈಗ ನಿಮ್ಗೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಯಾವ ತರ ಇಷ್ಟು ಡಿಫಿಕಲ್ಟ್ ಕ್ವಶನ್ ನ ಈಸಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಸೊ A:B 2:3, B:C 4:3, C:D 5:6. ನೀವು ಪ್ರೀವಿಯಸ್ ಅಲ್ಲಿ ನಾನೊಂದು ಮೆಥಡ್ ಹೇಳಿದೆ, ಏನು? ಎರಡೂ ಕಡೆ ಇರೋರ್ನ ಕಾನ್ಸ್ಟೆಂಟ್ ಮಾಡಬೇಕು ಅಂತ. ಈಗ ಇನ್ನೊಂದು ಶಾರ್ಟ್ ಕಟ್, ಈವನ್ ಪ್ರೀವಿಯಸ್ ಕ್ವಶನ್ಗೂ ಈ ಮೆಥಡ್ ನ ಅಪ್ಲೈ ಮಾಡಬಹುದು. ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಆ ಗ್ಯಾಪ್ ಪಕ್ಕ ಇರೋ ನಂಬರ್ ನ ಬರೆದ್ಬಿಡಿ. ಗ್ಯಾಪ್ ಪಕ್ಕ ಇರೋ ನಂಬರ್, ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಪಕ್ಕ ಯಾವ್ದಿದೆ? 3. ರೈಟ್ ಡೌನ್. ಇಲ್ಲಿ 3, ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಪಕ್ಕ 3, ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಪಕ್ಕ ಯಾವ್ದಿದೆ? 4, ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಪಕ್ಕ 5, 5. ಇದು ಬರ್ದಾದ್ಮೇಲೆ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ಬಿಡಿ. ಅದೇ ನಿಮ್ಮ ಆನ್ಸರ್. ಸೊ 2 4s are 8, 8 5s are 40, 3 4s are 12, 12 5s are 60, 3 3s are 9, 9 5s are 45, 3 3s are 9, 9 6s are 54. ಸೊ ಇದು ಬರ್ದಾದ್ಮೇಲೆ ನೀವು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೀಬೇಕು. ಅಂದ್ರೆ ಏನಾದ್ರೂ ಕಾಮನ್ ಇದ್ರೆ ಕಾಮನ್ ತೆಗಿಬೇಕು, ಅದು ನಿಮ್ಮ ಆನ್ಸರ್. ಇವನ್ ಪ್ರೀವಿಯಸ್ ಕ್ವಶನ್, ಇದೇ ಕ್ವಶನ್ ನಾನು ಮಾಡಿದ್ದೆ ನೋಡಿ ನಿಮ್ಗೆ. 2:3 A:B, B:C 4:3.
ಅವಾಗಲೇ ಪ್ರೀವಿಯಸ್ ಕ್ವಶನ್ ಅಲ್ಲಿ ತೋರಿಸಿದೆ ನಿಮ್ಗೆ ಯಾವ ತರ ಎರಡೂ ನಂಬರ್ ನ ಕಾನ್ಸ್ಟೆಂಟ್ ಮಾಡಬೇಕು ಅಂತ. ಇಲ್ಲಿ ಇದೇ ಮೆಥಡ್ ನ ಅಪ್ಲೈ ಮಾಡೋದು. ಇಲ್ಲಿ ಗ್ಯಾಪ್ ಇದೆಯಲ್ವಾ, ಗ್ಯಾಪ್ ಗೆ ಫಿಲ್ ಮಾಡಿ. ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಗೆ ಫಿಲ್ ಮಾಡಿ. ಸೊ 2 4s 8, 3 4s 12, 3 3s 9. ಸೊ ಇದು ಮೆಥಡ್, ಫಿಲ್ಲಿಂಗ್ ಗ್ಯಾಪ್ ಮೆಥಡ್. ನೀವು ಕಾನ್ಸ್ಟೆಂಟ್ LCM ತಗೊಂಡು ಕಾನ್ಸ್ಟೆಂಟ್ ಮಾಡೋದಕ್ಕಿಂತ ಫಿಲ್ಲಿಂಗ್ ಗ್ಯಾಪ್ ಮೆಥಡ್ ಮಾಡಿದ್ರೆ ಟೈಮ್ ನ ಸೇವ್ ಮಾಡಬಹುದು. ಇದೊಂದು ಮಾಡಲ್ ತುಂಬಾ ಇಂಪಾರ್ಟೆಂಟ್ ರೇಷಿಯೋದಲ್ಲಿ. ಇದು ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರುತ್ತೆ ನೋಡಿ, ನೆಕ್ಸ್ಟ್ ಬರೋ ಕ್ವಶನ್. ನೆಕ್ಸ್ಟ್ ಈ ತರ ಕ್ವಶನ್ ಕೊಡ್ತಾರೆ, 2a = 3b = 4c. ಇದು ತುಂಬಾ ಇಂಪಾರ್ಟೆಂಟ್. ಟೈಮ್ ಅಂಡ್ ವರ್ಕ್ ಅಲ್ಲಿ ರಿಪೀಟೆಡ್ ಕ್ವಶನ್. ಯಾವ ತರ ಟೈಮ್ ಅಂಡ್ ವರ್ಕ್ ಅಲ್ಲಿ ಕೇಳ್ತಾರೆ ಅಂದ್ರೆ 2 men = 3 women = 4 children ಅಂತ ಕೇಳ್ತಾರೆ. ಅವಾಗ ನಾವು ಲಾಂಗ್ ಮೆಥಡ್ ಅಲ್ಲಿ, ಬೇಸಿಕ್ ಮೆಥಡ್ ಅಲ್ಲಿ ಮಾಡೋದಕ್ಕಿಂತ ಶಾರ್ಟ್ ಕಟ್ ವೇ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ತರ A:B:C ಫೈಂಡ್ ಔಟ್ ಮಾಡ್ಬೇಕು ಅಂತ. ಸೊ 2a = 3b = 4c ಅಂದ್ರೆ ಅರ್ಥ ಏನಂದ್ರೆ, ನಾನು ಒಂದು ಅಮೌಂಟ್ ಇದೆ ನನ್ನ ಹತ್ರ, ಈ ಗ್ರೂಪ್ಗೆ ಕೊಡ್ತೀನಿ, ಸೇಮ್ ಅಮೌಂಟ್ ನ ಈ ಗ್ರೂಪ್ಗೂ ಕೊಡ್ತಿದ್ದೀನಿ, ಸೇಮ್ ಅಮೌಂಟ್ ನ ಈ ಗ್ರೂಪ್ಗೂ ಕೊಡ್ತಿದ್ದೀನಿ, ಎಲ್ಲರಿಗೂ ಸೇಮ್ ಅಮೌಂಟ್ ನ ಕೊಡ್ತಿದ್ದೀನಿ ಅಂತ. ಇದನ್ನ ಬೇಸಿಕ್ ಅಲ್ಲಿ ಮಾಡಿದ್ರೆ ಹೇಗ್ ಮಾಡ್ಬೇಕು, ಎಲ್ಲರಿಗೂ ಒಂದು ನಂಬರ್ ನ ಕೊಡ್ತಿದ್ದೀನಿ. ಲೆಟ್ಸ್ ಅಸ್ಯೂಮ್ k ರೂಪಿನ ಎಲ್ಲರಿಗೂ ಕೊಡ್ತಿದ್ದೀನಿ. ಬೇಸಿಕ್ ಅಲ್ಲಿ k ರೂಪಿ ಎಲ್ಲರಿಗೂ ಕೊಡ್ತಿದ್ದೀನಿ. ಈಗ 2a = k ಆದ್ರೆ a ವ್ಯಾಲ್ಯೂ ಎಷ್ಟಾಗುತ್ತೆ, k/2 ಆಗುತ್ತೆ. ಅದೇ ತರ 3b = k ಆದ್ರೆ b ವ್ಯಾಲ್ಯೂ ಎಷ್ಟಾಗುತ್ತೆ, k/3 ಆಗುತ್ತೆ. ಅದೇ ತರ 4c = k ಆದ್ರೆ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, k/4 ಆಗುತ್ತೆ. ಇದು ಬೇಸಿಕ್ ಮೆಥಡ್. ಇದನ್ನ ಫಾಸ್ಟ್ ಮಾಡೋದಕ್ಕೆ ಹೇಳ್ತೀನಿ ನೋಡಿ. ಸೊ ಬೇಸಿಕ್ ಮೆಥಡ್ k/2, A:B:C. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೇನ್ ಪ್ರಾಪರ್ಟಿ ಏನಂದ್ರೆ, ರೇಷಿಯೋ ಯಾವಾಗ್ಲೂ ಇಂಟೀಜರ್ ಫಾರ್ಮೆಟ್ ಅಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಫ್ರಾಕ್ಷನ್ ಅಲ್ಲಿ ಇರಬಾರ್ದು, ಡೆಸಿಮಲ್ ಅಲ್ಲಿ ಇರಬಾರ್ದು. ಇಂಟೀಜರ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡೋದು ಹೇಗೆ, ಇಲ್ಲಿ ಫ್ರಾಕ್ಷನ್ ಅಲ್ಲಿ ಇದೆ, ಈಗ ಇಂಟೀಜರ್ ಫಾರ್ಮೆಟ್ ಕನ್ವರ್ಟ್ ಮಾಡಬೇಕು. k ಕ್ಯಾನ್ಸಲ್, 1/2, 1/3, 1/4. ಈಗ ಡಿನಾಮಿನೇಟರ್ ನ ರಿಮೂವ್ ಮಾಡಬೇಕು. ಡಿನಾಮಿನೇಟರ್ ನ ರಿಮೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಇರೋ ಒನ್ ಆಫ್ ದಿ ಮೆಥಡ್ ವಿಲ್ ಬಿ, ಇದು ಎಲ್ಲಾ ನಂಬರ್ ನ ಕ್ಯಾನ್ಸಲ್ ಆಗೋ ನಂಬರ್ ನ ಮಲ್ಟಿಪ್ಲೈ ಮಾಡೋಣ. ಯಾವ ನಂಬರ್ ಅದು, LCM. 2, 3, 4 ಗೆ LCM 12. ಎಲ್ಲಾ ಫ್ರಾಕ್ಷನ್ ನ 12 ಇಂದ ಮಲ್ಟಿಪ್ಲೈ ಮಾಡಿ. ಆಗ 2 6 12, 3 4 12, 4 3 12. ನಿಮ್ಮ ಆನ್ಸರ್ ಏನ್ ಬರುತ್ತೆ, 6:4:3 ಬರುತ್ತೆ. ಇಷ್ಟು ಬೇಸಿಕಲಿ ಇದು ಕಲ್ತ್ಕೊಳ್ಬೇಕು. ಇದನ್ನ ಫಾಸ್ಟರ್ ಒಂದ್ ಸ್ಟೆಪ್ ಅಲ್ಲಿ ಮಾಡ್ಬೋದು. ನೋಡಿ ಹೇಗ್ ಮಾಡೋದು ಅಂತ. 2a = 3b = 4c. ಈಗ k ಬದಲು ಒಂದು ನಂಬರ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಯಾವ ನಂಬರ್ ನ, ನಾನು ಅವಾಗ್ಲೇ ಹೇಳಿದೆ, ಯಾವುದೇ ಒಂದು ನಂಬರ್ ಅಸ್ಯೂಮ್ ಮಾಡ್ಕೊಳ್ಬೇಕಾದ್ರೆ LCM ಅಸ್ಯೂಮ್ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ನಿಮಗೆ. LCM ಆಫ್ 2 3 4 is 12. ಈಗ 12 ರೂಪಿ ಇದೆ, 12 ರೂಪಿನ ಈ ಗ್ರೂಪ್ ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಈ ಗ್ರೂಪ್ ಅಲ್ಲಿ, 2 ಮೆಂಬರ್ಸ್. ಹಾಗಾದ್ರೆ ಒಬ್ಬರಿಗೆ ಎಷ್ಟು ಕೊಡ್ಬೇಕು, 6 ರೂಪಿ ಕೊಡ್ಬೇಕು. ಅದೇ 12 ರೂಪಿನ ಇಲ್ಲಿ 3 ಮೆಂಬರ್ ಗೆ ಕೊಡಬೇಕು, ಒಬ್ಬರಿಗೆ 4 ರೂಪಿ. ಅದೇ 12 ರೂಪಿನ ಇಲ್ಲಿ 4 ಮೆಂಬರ್ ಕೊಡ್ಬೇಕು, ಒಬ್ಬರಿಗೆ 3 ರೂಪಿ. ನೋಡಿ ಇದೇ ಆನ್ಸರ್ 6:4:3. ನಿಮ್ಗೆ ಒಂದ್ ಲೈನ್ ಅಲ್ಲಿ ಬರುತ್ತೆ 6:4:3 ಅಂತ. ಟೈಮ್ ಅಂಡ್ ವರ್ಕ್ ಅಲ್ಲಿ ಈ ಮೆಥಡ್ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಟೈಮ್ ಅಂಡ್ ವರ್ಕ್ ಕ್ವಶನ್ಸ್ ಮಾಡ್ಬೇಕಾದ್ರೆ ಈ ಕ್ವಶನ್ ತುಂಬಾ ಸರಿ ರಿಪೀಟ್ ಆಗಿದೆ. ಈವನ್ 2014 ಅಲ್ಲಿ ಮತ್ತೆ 2024 ಅಲ್ಲಿ ಈ ಕ್ವಶನ್ ಟೈಮ್ ಅಂಡ್ ವರ್ಕ್ ಅಲ್ಲಿ ಕೇಳಿದ್ದಾರೆ. ಈಗ ಕ್ವಶನ್ ನ ಸಾಲ್ವ್ ಮಾಡೋಣ. ಸೊ ಈಗ ಈ ಕ್ವಶನ್ ತುಂಬಾ ಸರಿ ಬಂದಿದೆ. ಕಾಯಿನ್ಸ್ ಬೇಸ್ಡ್ ಕ್ವಶನ್. ಕಾಯಿನ್ಸ್ ಬೇಸ್ಡ್ ಕ್ವಶನ್ ಬಂದಾಗ ಕೆಲವರಿಗೆ ಕ್ವಶನ್ ಮಾಡೋದಕ್ಕೆ ಟೈಮ್ ಇರುತ್ತೆ, ಟೈಮ್ ಇರೋದಿಲ್ಲ. ಎರಡು ತರ ಯೋಚನೆ ಮಾಡಬೇಕು. ಮೋಸ್ಟ್ ಆಫ್ ದಿ ರೇಷಿಯೋ ಕ್ವಶನ್ಸ್ ಬಂದಾಗ ನೀವು ಥಿಂಕ್ ಮಾಡ್ಬೇಕಾಗಿರೋದು ಇದು, ಆನ್ಸರ್ ನ ಗೆಸ್ ಮಾಡಬಹುದು. ಹೇಗೆ ಗೆಸ್ ಮಾಡೋದು ನೋಡಿ. ಈವನ್ ರೇಷಿಯೋ ಕ್ವಶನ್ಸ್ ಬಂದಾಗ ಆನ್ಸರ್ ನ ಗೆಸ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಆನ್ಸರ್ ನ ಗೆಸ್ ಮಾಡಬಹುದು. ಹೇಗೆ ಗೆಸ್ ಮಾಡೋದು ಅನ್ನೋದನ್ನ ಇವಾಗ ನಾನು ಡಿಸ್ಕಷನ್ ಹೇಳ್ತೀನಿ ನಿಮ್ಗೆ. ಸೊ ಇನ್ ಎ ಬಾಕ್ಸ್ 1 ರೂಪಿ, 50 paise, 25 paise coins are there. Fine. In the ratio 7:6:4. Correct. If the total amount in the box is 341 rupees ಇದೆ. How many coins are there in the box? ಈಗ ನಿಮ್ಗೆ ಟೈಮ್ ಇಲ್ಲ ಅನ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಟೈಮ್ ಇಲ್ಲ, ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಇದೆ, ಅಥವಾ ಈ ಪ್ರೋಸೆಸ್ ಗೊತ್ತಿಲ್ಲ ನನ್ಗೆ ಮಾಡೋದಕ್ಕೆ, ಹಾಗಾದ್ರೆ ಆನ್ಸರ್ ನ ಗೆಸ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ರೇಷಿಯೋ ಕ್ವಶನ್ಸ್ ಬಂದಾಗ, ಪರ್ಸೆಂಟೇಜ್ ಕ್ವಶನ್ಸ್ ಬಂದಾಗ, ಪ್ರಾಫಿಟ್ ಲಾಸ್ ಬಂದಾಗ ನೀವು ಮೋಸ್ಟ್ ಆಫ್ ದಿ ಆಪ್ಷನ್ ನ ಗೆಸ್ ಮಾಡಬಹುದು. ಹೇಗೆ ಗೆಸ್ ಮಾಡೋದು, ಯೂಸಿಂಗ್ ರೇಷಿಯೋ ಕಾನ್ಸೆಪ್ಟ್. ಇಲ್ಲಿ ಏನ್ ಕೇಳಿದ್ದಾರೆ, ಫೈನಲ್ ಅಲ್ಲಿ ಏನ್ ಕೇಳಿದ್ದಾರೆ ನೋಡಿ. ಫೈನಲ್ ಅಲ್ಲಿ ಏನ್ ಕೇಳಿದ್ರೆ ಅಂದ್ರೆ, ಹೌ ಮೆನಿ ಕಾಯಿನ್ಸ್ ಆರ್ ದೇರ್ ಇನ್ ದಿ ಬಾಕ್ಸ್. ಬಾಕ್ಸ್ ಅಲ್ಲಿ ಎಷ್ಟು ಕಾಯಿನ್ಸ್ ಇದೆ ಅಂತ ಕೇಳಿದ್ದಾರೆ. ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ಆನ್ಸರ್ ನ ಗೆಸ್ ಮಾಡಬಹುದು. ಹೇಗೆ ಗೆಸ್ ಮಾಡೋದು ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಒಂದು ಬಾಕ್ಸ್ ಇದೆ ನನ್ನ ಹತ್ರ,
ಈ ಬಾಕ್ಸ್ ಅಲ್ಲಿ ₹1 ಕಾಯಿನ್ಸ್ ಇದೆ, ಕೆಲವೊಂದು ಕಾಯಿನ್ಸ್ ₹1 ಕಾಯಿನ್ಸ್ ಇದೆ, ಕೆಲವೊಂದು ಕಾಯಿನ್ಸ್ 50 ಪೈಸೆ ಕಾಯಿನ್ಸ್ ಇದೆ, ಕೆಲವೊಂದು ಕಾಯಿನ್ಸ್ 25 ಪೈಸೆ ಕಾಯಿನ್ಸ್ ಇದೆ. ಯಾವ ರೇಷಿಯೋದಲ್ಲಿದೆ? 7:6:4 ರೇಷಿಯೋದಲ್ಲಿದೆ. ಯಾವ ರೇಷಿಯೋದಲ್ಲಿದೆ? 7:6:4 ರೇಷಿಯೋದಲ್ಲಿದೆ. ಅಂದ್ರೆ ಅರ್ಥ ₹1 ಕಾಯಿನ್ 7 ಮಲ್ಟಿಪಲ್ಸ್ ಅಲ್ಲಿ ಇರುತ್ತೆ, 50 ಪೈಸೆ ಕಾಯಿನ್ಸ್ 6 ಮಲ್ಟಿಪಲ್ಸ್ ಅಲ್ಲಿ ಇರುತ್ತೆ, 25 ಪೈಸೆ ಕಾಯಿನ್ಸ್ 4 ಮಲ್ಟಿಪಲ್ಸ್ ಅಲ್ಲಿ ಇರುತ್ತೆ. ಟೋಟಲ್ 7 ಪ್ಲಸ್ 6 ಪ್ಲಸ್ 4 17x ಕಾಯಿನ್ಸ್ ಇದೆ. ಹಾಗಾದ್ರೆ ಆನ್ಸರ್ ಆಲ್ಸೋ 17 ಮಲ್ಟಿಪಲ್ ಆಗಿರುತ್ತೆ. ಇದು ಗೆಸ್ ಮಾಡೋದು ಎಕ್ಸಾಮ್ ಅಲ್ಲಿ. ಎಕ್ಸಾಮ್ ಅಲ್ಲಿ ಯಾವ ತರ ಗೆಸ್ ಮಾಡ್ಬೇಕು ಅಂದ್ರೆ 17 ಮಲ್ಟಿಪಲ್ಸ್ ಆಗಿರುತ್ತೆ. ಟೈಮ್ ಸೇವ್ ಮಾಡೋದಕ್ಕೆ ಮೆಥಡ್ 17 ಮಲ್ಟಿಪಲ್ 17 ones. ಸೊ ಚಾನ್ಸ್ ಇಲ್ಲ, ಬಿಕಾಸ್ 340, 17 2s 340, ರಿಮೈನಿಂಗ್ ವಿಲ್ ಬಿ 77. ಇಲ್ಲ, ಇದು ಬರಲ್ಲ, ಇದು ಬರಲ್ಲ. ಆನ್ಸರ್ ವಿಲ್ ಬಿ 527. 17 10s 510, ಇನ್ನು ಉಳಿದಿರೋದು 17 ಇರುತ್ತೆ, 17 20. ಸೊ ದಟ್ ಯು ಕ್ಯಾನ್ ರೈಟ್ ಇಟ್. 17 30s 510 ಪ್ಲಸ್ 70, ಸೊ 527 ಬರುತ್ತೆ. ಇದನ್ನ ಬೇಸಿಕ್ ಅಲ್ಲಿ ಮಾಡೋದು ಹೇಗೆ? ಡೆಫಿನೆಟ್ಲಿ ಬೇಸಿಕ್ ಅಲ್ಲಿ ತಿಳ್ಕೊಳ್ಬೇಕು ಫಸ್ಟ್. ಯಾಕಂದ್ರೆ ಒಂದು ಆಪ್ಷನ್ ನಿಮ್ಗೆ ಕೆಲವೊಂದ್ಸರಿ ಎರಡೆರಡು ಆಪ್ಷನ್ ಬರುತ್ತೆ, ಮಲ್ಟಿಪಲ್ಸ್ ಆಫ್ 17, ಅವಾಗ ನಮ್ಗೆ ಆನ್ಸರ್ ಗೊತ್ತಾಗೋದಿಲ್ಲ. ಸೊ ಆನ್ಸರ್ ಡೈರೆಕ್ಟ್ಲಿ ಮಾಡೋದಕ್ಕೆ, ಸೊ ಅದಕ್ಕೆ ನಮ್ಗೆ ಬೇಸಿಕ್ಸ್ ಆಲ್ಸೋ ಇಂಪಾರ್ಟೆಂಟ್. ಹೇಗೆ ಮಾಡ್ಬೇಕು ಬೇಸಿಕ್ಸ್ ಬನ್ನಿ ಕಲ್ತ್ಕೊಳ್ಳೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ, ಟೋಟಲ್ ಎಷ್ಟು ರೂಪಿ ಇದೆ? ಎಷ್ಟು ರೂಪಿ ಇದೆ? 341 ರೂಪಿ ಇದೆ ಈ ಬಾಕ್ಸ್ ಅಲ್ಲಿ. ಈ ರೇಷಿಯೋ ಜೊತೆ ಕಂಪೇರ್ ಮಾಡಬಾರ್ದು, ಯಾಕಂದ್ರೆ ಇದು ನಂಬರ್ಸ್, ಇದು ವ್ಯಾಲ್ಯೂ, ಕಂಪೇರ್ ಮಾಡಬಾರ್ದು. ₹1 ಕಾಯಿನ್ಸ್ 7x ಕಾಯಿನ್ಸ್ ಇದೆ. 50 ಪೈಸೆ ಕಾಯಿನ್ಸ್ 6x ಕಾಯಿನ್ಸ್ ಇದೆ. 25 ಪೈಸೆ ಕಾಯಿನ್ಸ್ 4x ಕಾಯಿನ್ಸ್ ಇದೆ. 7x ಪ್ಲಸ್ 6x ಪ್ಲಸ್ 4x ಇದು ಕಾಯಿನ್ಸ್ ಇರೋದು. ನಂಬರ್ ಆಫ್ ಕಾಯಿನ್ಸ್ ಕೇಳಿದ್ದಾರೆ, ಬಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಯಾಕೆ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ, ಇದು ವ್ಯಾಲ್ಯೂ ಅಮೌಂಟ್ ನಾವು ಕಂಪೇರ್ ಮಾಡಬೇಕು. ರೇಷಿಯೋ ಅಂದ್ರೆ ಕಂಪ್ಯಾರಿಸನ್ ಅಲ್ವಾ, ಕಂಪೇರ್ ಮಾಡಬೇಕು ಅಂದ್ರೆ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಇದು ನಂಬರ್ ಆಫ್ ಕಾಯಿನ್ಸ್ ನ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು, ಕಾಯಿನ್ಸ್ ನ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ₹1 ಕಾಯಿನ್ಸ್ 7x ಕಾಯಿನ್ಸ್ ಇದೆ ಅಂದ್ರೆ ಡಿವೈಡೆಡ್ ಬೈ 1 ಮಾಡಿ, ಯಾಕಂದ್ರೆ ₹1 ನ ₹1 ಕಾಯಿನ್ ನ ₹1 ಮಾಡ್ಬೇಕಂದ್ರೆ, ಅಮೌಂಟ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಕಾಯಿನ್ ನ ₹1 ಕಾಯಿನ್ಸ್ ಇರುತ್ತಲ್ವಾ, ಅದನ್ನ ರುಪೀಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ₹1 1 ಕಾಯಿನ್ ಗೆ ₹1. ಅದೇ 50 ಪೈಸೆ ಕಾಯಿನ್ಸ್ ಇದೆ, ₹1 ಮಾಡ್ಬೇಕಂದ್ರೆ ಎಷ್ಟು ಕಾಯಿನ್ಸ್ ಹಾಕ್ಬೇಕು? 2 ಕಾಯಿನ್ಸ್ ಹಾಕ್ಬೇಕು. ₹1 ಮಾಡ್ಬೇಕು ಅಂದ್ರೆ 50 ಪೈಸೆಗೆ ಎಷ್ಟು ಕಾಯಿನ್ಸ್ ಹಾಕ್ಬೇಕು? 2 ಕಾಯಿನ್ಸ್ ಹಾಕ್ಬೇಕು. ಅದಕ್ಕೆ ಡಿವೈಡೆಡ್ ಬೈ 2 ಅಂತ ಬರೀರಿ, ಇಲ್ಲಿ 3x ಬರುತ್ತೆ. ಅದೇ 25 ಪೈಸೆ ಕಾಯಿನ್ಸ್ ಇದೆ ನಿಮ್ಮ ಹತ್ರ, 4 ಕಾಯಿನ್ಸ್ ಇದೆ ಅಂದ್ರೆ ₹1 ಮಾಡೋದಕ್ಕೆ ಎಷ್ಟು ಕಾಯಿನ್ಸ್ ಬೇಕಾಗುತ್ತೆ? 4 ಕಾಯಿನ್ಸ್ ಬೇಕಾಗುತ್ತೆ. 4 ಕಾಯಿನ್ಸ್ ಹಾಕಿದ್ರೆ ₹1 25 ಪೈಸೆವು, ಅದಕ್ಕೆ ಡಿವೈಡೆಡ್ ಬೈ 4 ಅಂತ ಬರೀರಿ, ಅವಾಗ 1x ಬರುತ್ತೆ. ನಿಮ್ಗೆ ಡೌಟ್ ಬರ್ಬೋದು, ಹಾಗಾದ್ರೆ 10 ಪೈಸೆ ಕಾಯಿನ್ಸ್ ಇದೆ, ಯಾವ ನಂಬರ್ ಇಂದ ಡಿವೈಡ್ ಮಾಡ್ಬೇಕು ಅಂದ್ರೆ ಡಿವೈಡೆಡ್ ಬೈ 10. ಯಾಕೆ? 10 ಪೈಸೆ ಕಾಯಿನ್ಸ್ ₹1 ಮಾಡೋದಕ್ಕೆ 10 ಕಾಯಿನ್ಸ್ ಬೇಕು. ಅದೇ ತರ 20 ಪೈಸೆ ಕಾಯಿನ್ಸ್ ಕೊಡ್ತಾರೆ, ₹1 ಕನ್ವರ್ಟ್ ಮಾಡ್ಬೇಕಂದ್ರೆ ಯಾವ ಕಾಯಿನ್ಸ್ ಇಂದ ಮಾಡ್ಬೇಕು? ಯಾವ್ದ್ರ ನಂಬರ್ ಇಂದ ಡಿವೈಡ್ ಮಾಡ್ಬೇಕು? 5 ಇಂದ ಡಿವೈಡ್ ಮಾಡ್ಬೇಕು. ಸೊ ಅದಕ್ಕೆ ನಿಮ್ಗೆ ಡಿವೈಡ್ ಬೈ 5 ಅಂತ ಬರೀಬೇಕು. ಈಗ ಇದ್ರ ವ್ಯಾಲ್ಯೂ 7 ಪ್ಲಸ್ 3 10, 10 ಪ್ಲಸ್ 1 11x. ಸೊ 11x ಇಸ್ ಈಕ್ವಲ್ ಟು 341 ಆದ್ರೆ x is equal to 11 3s 33, 11 1s 11, x is equal to 31. ನನಗ್ ಬೇಕಾಗಿರೋದು 17x. ಯಾಕಂದ್ರೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಕ್ವಶನ್ ಅಲ್ಲಿ ಕೇಳಿರೋದು ಟೋಟಲ್ ಎಷ್ಟು ಕಾಯಿನ್ಸ್ ಇದೆ ಆ ಬಾಕ್ಸ್ ಅಲ್ಲಿ ಅಂತ ಕೇಳಿದ್ದಾರೆ, 17x ಇದೆ. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಈ ತರನು ಕೇಳಬಹುದು. 50 ಪೈಸೆ ಕಾಯಿನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ, ಅವಾಗ x is equal to 31 ಆದ್ರೆ 6x ವ್ಯಾಲ್ಯೂ ಬೇಕು. ಅದೇ ತರ ನಿಮ್ಗೆ ₹1 ಕಾಯಿನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ, x is equal to 31 ಆದ್ರೆ 7x ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬೇಕು. 25 ಪೈಸೆ ಕಾಯಿನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ, ಅವಾಗ x is equal to 31 ಆದ್ರೆ 4x ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬೇಕು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಕ್ವಶನ್ ಅರ್ಥ ಆಯ್ತು ಅನ್ಸುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದಂದ್ರೆ 2 ತರ ಕ್ವಶನ್ ಬರುತ್ತೆ ಕಾಯಿನ್ಸ್ ಬೇಸ್ ಅಲ್ಲಿ. ಒಂದು ಕ್ವಶನ್ ವ್ಯಾಲ್ಯೂ ಕೊಟ್ಟು ನಂಬರ್ ಆಫ್ ಕಾಯಿನ್ಸ್ ರೇಷಿಯೋ ಕೊಟ್ಟು ಎಷ್ಟು ಕಾಯಿನ್ಸ್ ಇದೆ ಅಂತ ಕೇಳ್ತಾರೆ. ಐದರ್ ಇಂಡಿವಿಜುವಲಿ ಕೇಳ್ಬೋದು, ಟೋಟಲ್ ಕೇಳ್ಬೋದು. ಇನ್ನೊಂದ್ ತರ ಕ್ವಶನ್ ಬರುತ್ತೆ. ಇನ್ನೊಂದ್ ತರ ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಕೊಟ್ಬಿಡ್ತಾರೆ, ವ್ಯಾಲ್ಯೂ ರೇಷಿಯೋ ಕೊಡ್ತಾರೆ, ವ್ಯಾಲ್ಯೂ ಈ ರೇಷಿಯೋ ಕೊಡ್ತಾರೆ. ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಹೆಂಗ್ ಮಾಡೋದು? ಇದನ್ನ ನೀವು ತಿಳ್ಕೊಳ್ಬೇಕು. ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಐ ವಿಲ್ ಟೆಲ್ ಯು ಹೌ ಟು ಡೂ ಇಟ್. ಹೇಗ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಇದೇ ಕ್ವಶನ್ ಅಲ್ಲಿ ಈ ತರನೂ ಕೊಡ್ಬೋದು. ಏನ್ ಕೊಡ್ಬೋದು? ಫಾರ್ ಎಕ್ಸಾಂಪಲ್, ಪ್ರಿವಿಯಸ್ ಕ್ವಶನ್ ಅಲ್ಲಿ ಬಂದಿತ್ತು 527 ಕಾಯಿನ್ಸ್ ಇದೆ.
527 ಕಾಯಿನ್ಸ್ ಇದೆ. ಓಕೆ, 527 ಕಾಯಿನ್ಸ್ ಇದೆ. ಸೊ ರೇಷಿಯೋ ಅವಾಗ್ಲೇ ಅಮೌಂಟ್ ರೇಷಿಯೋ ಬಂದಿತ್ತಲ್ವಾ, ಏನ್ ಬಂದಿತ್ತದು 7:3:1. ಇದು ಅಮೌಂಟ್ ರೇಷಿಯೋ. ಅಮೌಂಟ್ ರೇಷಿಯೋ 7:3:1 ಅಂದ್ರೆ 7x 3x 1x. ಬಟ್ ಇದು ಕಾಯಿನ್ಸ್, ಹಾಗಾದ್ರೆ ನಾನು ಕಾಯಿನ್ಸ್ ಗೆ ಕನ್ವರ್ಟ್ ಮಾಡ್ಬೇಕು. ಅವಾಗ್ಲೇ ಕಾಯಿನ್ಸ್ ಇಂದ ಅಮೌಂಟ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವಿಷನ್ ಮಾಡಿದ್ರಿ, ಬಟ್ ಅಮೌಂಟ್ ಇಂದ ಕಾಯಿನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ, ಅಮೌಂಟ್ ಇಂದ ಕಾಯಿನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಕಾಯಿನ್ಸ್ ಇಂದ ಅಮೌಂಟ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವಿಷನ್ ಮಾಡ್ಬೇಕು. 7 ರೂಪಿ ಇದೆ. ಪ್ರಾಕ್ಟಿಕಲ್ ಯೋಚನೆ ಮಾಡಿ, ನಿಮ್ಮ ಹತ್ರ 7 ರೂಪಿ ಇದೆ, ಹಾಗಾದ್ರೆ ಎಷ್ಟು ಕಾಯಿನ್ಸ್ ಇರುತ್ತೆ? 1 ರೂಪಿದು ನಿಮ್ ಪಾಕೆಟ್ ಅಲ್ಲಿ 7 ರೂಪಿ ಇದೆ, ಹಾಗಾದ್ರೆ ಎಷ್ಟು ಕಾಯಿನ್ಸ್ ಇರುತ್ತೆ ಅಂದ್ರೆ 7 ಕಾಯಿನ್ಸ್ ಇರುತ್ತೆ. ನಿಮ್ ಪಾಕೆಟ್ ಅಲ್ಲಿ 3 ರೂಪಿ ಇದೆ, 50 ಪೈಸೆವು 3 ರೂಪಿ ಇದೆ, ಹಾಗಾದ್ರೆ ಎಷ್ಟು ಕಾಯಿನ್ಸ್ ಇರುತ್ತೆ ಅಂತ ಯೋಚನೆ ಮಾಡಿ. 6 ಕಾಯಿನ್ಸ್ ಇರುತ್ತೆ. ಆದ್ರೆ ಏನ್ ಬಂತು? ಇಂಟು 2. ಅವಾಗ್ಲೇ ಡಿವೈಡ್ ಬೈ 2 ಮಾಡ್ತಿದ್ರಿ, ಈಗ ಇಂಟು 2 ಮಾಡ್ಬೇಕು. ಅದೇ ತರ ನಿಮ್ಮ ಹತ್ರ 25 ಪೈಸೆ ಕಾಯಿನ್ಸ್ 1 ಕಾಯಿನ್ ಇದೆ. ಸೊ 1 ರೂಪಿ ಇದೆ, ನಾಟ್ ಕಾಯಿನ್, 1 ರೂಪಿ ಇದೆ, ಹಾಗಾದ್ರೆ 25 ಪೈಸೆ ಕಾಯಿನ್ಸ್ ಎಷ್ಟು ಇರುತ್ತೆ ನಿಮ್ಮ ಹತ್ರ? ಡೆಫಿನೆಟ್ಲಿ 4 ಕಾಯಿನ್ಸ್ ಇರುತ್ತೆ, ಅದು 4x. ನೋಡಿ, ಅವಾಗ್ಲೇ ಬಂದಿದ್ ರೇಷಿಯೋ ಬರುತ್ತೆ. ಸೊ ಎರಡೂ ಕ್ವಶನ್ ಕೊಡ್ತಾರೆ, ಒಂದು ಕಾಯಿನ್ಸ್ ಕ್ವಶನ್ ಕೊಡ್ತಾರೆ, ವ್ಯಾಲ್ಯೂ ಕೊಟ್ಬಿಟ್ಟು ಅಮೌಂಟ್ ಕೇಳ್ತಾರೆ, ಕಾಯಿನ್ಸ್ ಕೇಳ್ತಾರೆ, ಕಾಯಿನ್ಸ್ ಕೊಟ್ಬಿಟ್ಟು ವ್ಯಾಲ್ಯೂ ಕೇಳ್ತಾರೆ. ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ಇದು 2018 ನಲ್ಲಿ ಕೇಳಿರೋ ಕ್ವಶನ್, ಬಿ ಕ್ಲಿಯರ್ ದಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ, ಹೌ ಟು ಸಾಲ್ವ್ ಇಟ್. ನೆಕ್ಸ್ಟ್ ಕ್ವಶನ್, ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಟು ಸಾಲ್ವ್ ದಿಸ್ ನೆಕ್ಸ್ಟ್ ಕ್ವಶನ್. ಇದನ್ನ ಯೋಚನೆ ಮಾಡಿ. ಸೊ ಮಾಡೋದು ಹೇಗೆ ನೋಡಿ ಒಂದ್ಸರಿ, ಐ ವಿಲ್ ಡೂ. ದ ಮಂತ್ಲಿ ಇನ್ಕಮ್ 2015 ನಲ್ಲಿ IAS ಅಲ್ಲಿ ಕೇಳಿರೋ ಕ್ವಶನ್ ಇದೆ, 2015 ಅಲ್ಲಿ. ಸೊ ನೀವು ಫಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ನೀವು ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ, ನೀವು ಟ್ರೈ ಮಾಡಿ, ಆಮೇಲೆ ನಾನು ನಿಮ್ಗೆ ಹೇಳ್ತೇನೆ ಯಾವ ತರ ಮಾಡೋದು ಅಂತ. ಫಸ್ಟ್ ಕ್ವಶನ್, ದ ಮಂತ್ಲಿ ಇನ್ಕಮ್ ಆಫ್ ಪೀಟರ್ ಅಂಡ್ ಪಾರುಲ್ ಆರ್ ಇನ್ ದ ರೇಷಿಯೋ 4:3. ಇನ್ಕಮ್ 4:3. ಫೈನ್. ಇನ್ಕಮ್ ರೇಷಿಯೋ 4:3. And their expenditure are in the ratio 3:2. And save 6,000, savings 6,000 rupees each. ಅಂದ್ರೆ ಇವನು 6,000 ಸೇವ್ ಮಾಡ್ತಾನೆ. ದ ಮಂತ್ಲಿ ಇನ್ಕಮ್ ರೆಸ್ಪೆಕ್ಟಿವ್ಲಿ, ಮಂತ್ಲಿ ಇನ್ಕಮ್ ಫೈಂಡ್ ಔಟ್ ಮಾಡಬೇಕು. ಸರ್ ನಾನು ಅವಾಗ್ಲೇ ಹೇಳಿದೆ ಸರ್ ಆನ್ಸರ್ ನ ಗೆಸ್ ಮಾಡಕ್ ಆಗುತ್ತಾ? ಫಸ್ಟ್ ನೀವು ಅದನ್ನೇ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಕಡಿಮೆ ಯೂಸ್ ಮಾಡ್ಬೇಕು ಅಂದ್ಕೊಂಡ್ರೆ ಫಸ್ಟ್ ಆಪ್ಷನ್ ನಾವು ಟ್ರೈ ಮಾಡ್ಬೇಕು ಗೆಸ್ ಮಾಡೋದಕ್ಕೆ. ಆಪ್ಷನ್ ಆಗುತ್ತಾ ನೋಡೋಣ ಬನ್ನಿ. 2015 ಅಲ್ಲಿ IAS ಅಲ್ಲಿ ಕೇಳಿರೋ ಕ್ವಶನ್ ಏನ್ ಕೇಳಿದಾರೆ ಅಂತ ಫೈನಲಿ ನೋಡ್ಬೇಕು. ಮಂತ್ಲಿ ಇನ್ಕಮ್ ರಿಲೇಟೆಡ್ ರೇಷಿಯೋ ಇದೆಯಾ? ನೀವು ರೇಷಿಯೋ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನೇ ಫಸ್ಟ್ ಯೋಚನೆ ಮಾಡ್ಬೇಕು. ಕ್ವಶನ್ ಏನ್ ಕೇಳಿದಾರೆ ಅದಕ್ಕೆ ರಿಲೇಟೆಡ್ ರೇಷಿಯೋ ಇದೆಯಾ ಅಂತ ನೋಡ್ಬೇಕು. ದೇರ್ ಮಂತ್ಲಿ ಇನ್ಕಮ್ 4:3 ಅಂತಿದೆ, ಹಾಗಾದ್ರೆ ಆನ್ಸರ್ ಡೆಫಿನೆಟ್ಲಿ 4 ಮಲ್ಟಿಪಲ್ ಮತ್ತೆ 3 ಮಲ್ಟಿಪಲ್ ಆಗಿರುತ್ತೆ. 2 ಮಲ್ಟಿಪಲ್ ಆಗಿರೋ ಆಪ್ಷನ್. ಇದು 4 ಮಲ್ಟಿಪಲ್ಸ್, ಇದು ಎಲ್ಲ 4 ಮಲ್ಟಿಪಲ್ಸ್ ಇದೆ. ಓಕೆ, ಹೆಂಗ್ ಗೊತ್ತಾಗುತ್ತೆ 4 ಮಲ್ಟಿಪಲ್ಸ್ ಅಂತ? ಲಾಸ್ಟ್ 2 ನಂಬರ್ಸ್ 4 ಇಂದ ಡಿವಿಷನ್ ಆದ್ರೆ ಕಂಪ್ಲೀಟ್ ಎಲ್ಲಾ ನಂಬರು 4 ಇಂದ ಡಿವಿಷನ್ ಆಗುತ್ತೆ. ಹಾಗಾದ್ರೆ 3 ಮಲ್ಟಿಪಲ್, ಇದು 3 ಮಲ್ಟಿಪಲ್, ಇದು 3 ಮಲ್ಟಿಪಲ್ ಅಲ್ಲ, ಇದು 3 ಮಲ್ಟಿಪಲ್ ಅಲ್ಲ, ಇದು 3 ಮಲ್ಟಿಪಲ್ ಅಲ್ಲ, ಓನ್ಲಿ 1 ಆಪ್ಷನ್ ಇದೆ. ಸೊ ಮೈ ಆನ್ಸರ್ ವಿಲ್ ಬಿ 24,000 and 18,000. ಇದು ನಿಮ್ಮ ಕ್ವಶನ್ ಗೆ ಆನ್ಸರ್. ಹಾಗಾದ್ರೆ ಇದನ್ನ ಬೇಸಿಕ್ ಅಲ್ಲಿ ಮಾಡೋದು ಹೇಗೆ? ಸೊ ಯಾವಾಗ್ಲೂ ಶಾರ್ಟ್ ಕಟ್ ಒಂದೇ ಗೊತ್ತಿರಬಾರ್ದು. ಇನ್ನೊಂದು ಆಪ್ಷನ್ ಫಾರ್ ಎಕ್ಸಾಂಪಲ್ 15,000 ಅಂತ ಇತ್ತು ಅನ್ಕೊಳ್ಳಿ, ಅವಾಗ ಗೆಸ್ ಮಾಡಕ್ ಆಗಲ್ಲ ನನಗೆ ಯಾವ ಆನ್ಸರ್ ಅಂತ. ಅದಕ್ಕೆ ಬೇಸಿಕ್ ಆಲ್ಸೋ ಇಂಪಾರ್ಟೆಂಟ್. 2 ಆಪ್ಷನ್ ಇದ್ದಾಗ ಗೆಸ್ ಮಾಡಕ್ ಆಗಲ್ಲ. ಸೊ ನೀವು ಫಸ್ಟ್ ನೋಡ್ಬೇಕಾಗಿರೋದು ಆಪ್ಷನ್, ಟೈಮ್ ಸೇವ್ ಮಾಡೋದಕ್ಕೋಸ್ಕರ. ಸೆಕೆಂಡ್ ಮೆಥಡ್, 2 ಆಪ್ಷನ್ ಏನಾದ್ರು ಸಿಕ್ಕಿದಾಗ ನೀವು ಬೇಸಿಕ್ಸ್ ಗೊತ್ತಿರ್ಬೇಕಾಗುತ್ತೆ. ಈ ಕ್ವಶನ್ ಮಾಡೋದು ಹೇಗೆ, ಅಪ್ರೋಚ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಸೊ ಅಪ್ರೋಚ್ ಮಾಡೋದು ಹೇಗೆ ನೋಡೋಣ. ಸೊ ಫಸ್ಟ್ ಈ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಲೆಟ್ಸ್ ಡೂ ದಿಸ್. ಇನ್ಕಮ್ ಮತ್ತೆ ಸೇವಿಂಗ್ಸ್ ಮತ್ತೆ ಎಕ್ಸ್ಪೆಂಡಿಚರ್ ಗೆ ರಿಲೇಶನ್ಶಿಪ್ ಏನು ಅಂತ ತಿಳ್ಕೊಂಡಿದ್ದು. ಸೊ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಕೆಲವರಿಗೆ ಡೌಟ್ ಬರ್ಬೋದು, ಸರ್ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಅಂತಾನು ಬರಿಬಹುದಲ್ವಾ ಸರ್ ಅಂತ. ಕೆಲವರಿಗೆ ಡೌಟ್ ಬರ್ಬೋದು, ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ಎಲ್ಲಾನು ಒಂದೇ. ಹಾಗಾದ್ರೆ ಯಾವ ಈಕ್ವೇಶನ್ ಬರೆದು ನಾನು ಸಾಲ್ವ್ ಮಾಡ್ಬೇಕು ಸರ್? ಡಿಪೆಂಡ್ಸ್ ಆನ್ ಕ್ವಶನ್.
ನನ್ನ ಕಾನ್ಸಂಟ್ರೇಷನ್ ಏನಂದ್ರೆ ಒಂದು ರೇಷಿಯೋ ಈ ಕಡೆ ಇರ್ಲಿ, ಒಂದು ರೇಷಿಯೋ ಈ ಕಡೆ ಇರ್ಲಿ, ರೈಟ್ ಸೈಡ್ ಒಂದು ರೇಷಿಯೋ, ಲೆಫ್ಟ್ ಸೈಡ್ ಒಂದು ರೇಷಿಯೋ ಇರೋ ಈಕ್ವೇಶನ್ ತಗೊಂಡ್ರೆ ಬೆಸ್ಟ್ ಅಂತ ನನ್ನ ಪರ್ಸನಲಿ ಫೀಲಿಂಗ್. ಐ ಮೀನ್ ಈಸಿ ಮೆಥಡ್. ಇಲ್ಲ ಅಂದ್ರೆ ನೀವು ಇದನ್ನ ತಗೊಂಡ್ರೆ ಎರಡು ಲೀನಿಯರ್ ಈಕ್ವೇಶನ್ ಬರಬೇಕಾಗುತ್ತೆ. ಅದ್ರ ಬದಲು ಇಲ್ಲಿ ಯಾವ ರೇಷಿಯೋ ಕೊಟ್ಟಿದ್ದಾರೆ? ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ಇನ್ಕಮ್ ಕೊಟ್ಟಿದ್ದಾರೆ. ಈ ಕಡೆ ಒಂದ್ ಕಡೆ ಇನ್ಕಮ್, ಇನ್ನೊಂದ್ ಕಡೆ ಎಕ್ಸ್ಪೆಂಡಿಚರ್ ಇರ್ಲಿ, ಅವಾಗ ಈ ಈಕ್ವೇಶನ್ ಬೆಸ್ಟ್ ಸಾಲ್ವ್ ಮಾಡೋದಕ್ಕೆ. ಸೊ ಇಲ್ಲ ಅಂದ್ರೆ ಈ ಕೆಳಗಡೆ ಇರೋ ಈಕ್ವೇಶನ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಲೀನಿಯರ್ ಈಕ್ವೇಶನ್ ಫ್ರೇಮ್ ಆಗುತ್ತೆ. ಅದ್ರ ಬದಲು ಇದು ಬೆಸ್ಟ್. ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಸೊ ಇನ್ಕಮ್ 4x, ಸೇವಿಂಗ್ಸ್ ಇಬ್ಬರದು 6000, ಇವಂದು 3x ಮೈನಸ್ 6000 is equal to expenditure. Expenditure ಏದು 3, ಬಿದು 2. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈಗ ಮಾಡೋದು ಹೇಗೆ? 2 into 4x 8x, 2 into 6000 12,000, 3 into 3 9x minus 3 6 18,000. 9x ಮತ್ತೆ 8x difference is 1x, 12,000 difference is 6,000. x is equal to 6,000. ನನಗೆ ಬೇಕಾಗಿರೋದು ಇನ್ಕಮ್ 4 into 6,000. 4x ಬೇಕು ಮತ್ತೆ 3x ಬೇಕು. 4 into 6,000 24,000, 3 into 6,000 18,000. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈ ಕ್ವಶನ್ ಆನ್ಸರ್ ಇದು. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಅಂಡ್ ಯಾರಾದ್ರೂ ಹೊಸದಾಗಿ ಚಾನಲ್ ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ ಕಾಮೆಂಟ್ ನ ತಿಳಿಸಿ. ಸೊ ಇಫ್ ಯು ಆರ್ ರಿಯಲಿ ಅಂಡರ್ಸ್ಟ್ಯಾಂಡ್, ಸೊ ಕಾಮೆಂಟ್ ಅಲ್ಲಿ ನೀವು ಕಾಮೆಂಟ್ ನ ಹಾಕಿ. ಥ್ಯಾಂಕ್ ಯು. ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. ಇನ್ ಎ ಕಾಲೇಜ್, boys and girls are in the ratio 7:8. Fine. The number of boys increased by 20% and girls increased by, that is also increased by, both boys and girls increased by 20%, girls by 10%. Find the new ratio between boys and girls. Okay, basic ಅಲ್ಲಿ ಮಾಡಿದಾಗ 7:8. 7x ಬಾಯ್ಸ್ ಇದ್ದಾರೆ, 8x ಗರ್ಲ್ಸ್ ಇದ್ದಾರೆ. ಇನ್ಕ್ರೀಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೀವು 10% ಇನ್ಕ್ರೀಸ್ ಅಂದ್ರೆ ಏನ್ ಬರಿಬೇಕಂದ್ರೆ 10% ಅಂದ್ರೆ ಎಲ್ಲರಿಗೂ ಗೊತ್ತು. ನ್ಯೂಮರೇಟರ್ ನ ಆಡ್ ಮಾಡಬೇಕು. ಇನ್ಕ್ರೀಸ್ ಅಂದ್ರೆ ಏನ್ ಮಾಡ್ಬೇಕು? ನ್ಯೂಮರೇಟರ್ ನ ಆಡ್ ಮಾಡಬೇಕು. 10 + 100 110% ಅಂತ ಬರೀಬೇಕು. 20% ಇನ್ಕ್ರೀಸ್ ಅಂದ್ರೆ ಏನ್ ಬರೀಬೇಕು? 20 ಡಿವೈಡೆಡ್ ಬೈ 100 ನ ಆಡ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಸೊ 10% ಇನ್ಕ್ರೀಸ್ ಅಂದ್ರೆ 110%, 20% ಇನ್ಕ್ರೀಸ್ ಅಂದ್ರೆ 120%, ಅದೇ 10% ಡಿಕ್ರೀಸ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು ಡಿನಾಮಿನೇಟರ್ ಇಂದ. ಸೊ 100 - 10 ಅವಾಗ 90% ಆಗುತ್ತೆ. ಸೊ ಅದೇ ತರ ಇಲ್ಲಿ 7:8 ಅಂತ ಇದೆಯಲ್ವಾ? ಈಗ ಏನ್ ಮಾಡ್ಬೇಕು ಅಂತ ನೋಡಿ. 7 ಬಾಯ್ಸ್ ಇದ್ರು, 7x ಬಾಯ್ಸ್ ಇದ್ರು. ಎಷ್ಟು ಬಾಯ್ಸ್ ಇನ್ಕ್ರೀಸ್ ಆದ್ರು? 20% ಇನ್ಕ್ರೀಸ್ ಆದ್ರು. ಹಾಗಾದ್ರೆ ಇವಾಗ ಎಷ್ಟಾಗಿರ್ತಾರೆ? 120% ಆಗಿರ್ತಾರೆ. ಅದೇ ತರ 8x ಗರ್ಲ್ಸ್ ಇದ್ದಾರೆ. 10% ಇನ್ಕ್ರೀಸ್ ಆಯ್ತು ಅಂದ್ರೆ ಏನಂತ ಬರಿಬೇಕು? 110% ಅಂತ ಬರಿಬೇಕು. ಇವಾಗ ಇದು ರೇಷಿಯೋ. ರೇಷಿಯೋ ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಥವಾ ಮೇಲೆ ಕೆಳಗಡೆ ಅಂತ ಅರ್ಥ. ಸೊ ಕಾಮನ್ ಇರೋದು ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ 100 ಇದೆ, ಇಲ್ಲಿ 100 ಇದೆ, ಕ್ಯಾನ್ಸಲ್ ಆಗುತ್ತೆ. x ಇಲ್ಲೂ ಇದೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ, ಕ್ಯಾನ್ಸಲ್ ಆಗುತ್ತೆ. Then 4 3s are 12, 4 2s are 8, 3 7s are 21, 2 11s are 22. So ನಿಮ್ಮ ಆನ್ಸರ್ ಏನು? 21:22. ಈ ಕ್ವಶನ್ ಆನ್ಸರ್ 21:22. ಸೊ ಇದನ್ನ ಇನ್ ಸ್ವಲ್ಪ ಫಾಸ್ಟ್ ಆಗಿ ಇಷ್ಟು ಬರ್ದು ಮಾಡ್ಬೇಕಾ ಅವಶ್ಯಕತೆ ಇಲ್ಲ. ಇನ್ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೋದು. ಸ್ವಲ್ಪ ಲಾಜಿಕ್ ನ ಅಥವಾ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ. ಹೇಗ್ ಮಾಡೋದು? ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಹೇಗೆ ನೋಡಿ. ಹೌ ಟು ಡೂ ಇಟ್. ರೇಷಿಯೋನ ನಾನ್ ಯಾವ ನಂಬರ್ ಬೇಕಾದ್ರೂ ಬರ್ಕೊಳ್ಬಹುದು. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ 7:8 ಅಂತಾನೆ ಬರ್ಕೊಳ್ಬೇಕು ಅಂತ ಇಲ್ಲ. 700 800 ಬರ್ಕೊಳ್ಬಹುದು, 7000 8000 ಬರ್ಕೊಳ್ಬಹುದು, 70 80 ಬೇಕಾದ್ರೂ ಬರ್ಕೊಳ್ಬಹುದು. ಸೊ ಇದನ್ನ 70 80 ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಮಿನಿಮಮ್ 2 ಡಿಜಿಟ್ ಇದ್ರೆ ಕ್ಯಾಲ್ಕುಲೇಷನ್ ಈಸಿ. ಸೊ 20% ಇನ್ಕ್ರೀಸ್ ಆಯ್ತು. 20% ಕ್ಯಾಲ್ಕುಲೇಷನ್ ಮಾಡೋದು ಹೇಗೆಂದ್ರೆ 10% ಡಬಲ್ 10% ಮಾಡಿ ಅದನ್ನ ಇಂಟು 2 ಮಾಡ್ಬೋದು. 10% 7, 20% ಅಂದ್ರೆ 14 ಮೆಂಬರ್ ಇನ್ಕ್ರೀಸ್ ಆದ್ರೂ ಈಗ 84 ಮೆಂಬರ್ ಆಗಿರ್ತಾರೆ. ಅದೇ ತರ ಇಲ್ಲಿ 10% ಆಫ್ 8 ಮೆಂಬರ್ ಆದ್ರೂ ಈಗ 88 ಮೆಂಬರ್ ಆಗಿದ್ದಾರೆ. ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 4
21s 4, 22s. ಸೊ ನಿಮ್ಮ ಆನ್ಸರ್ 21:21. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ ಅನಿಸ್ತಿದೆ ಅಲ್ವಾ? ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರೇಷಿಯೋ ಚಾಪ್ಟರ್ ಇಂದ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟೆಡ್ ಆಗಿರೋ ಕಾನ್ಸೆಪ್ಟ್ ಇದು. ಸೊ ಇದು ನಿಮ್ಗೆ ಎಲ್ಲರಿಗೂ ರೇಷಿಯೋ ಚಾಪ್ಟರ್ ಅಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಈಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನ ನೋಡೋಣ. ಹಾಗೆ ಅಗೇನ್ ರೇಷಿಯೋ ರಿಲೇಟೆಡ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ರೇಷಿಯೋ ರಿಲೇಟೆಡ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಸೊ ಪಾರ್ಟ್ನರ್ಶಿಪ್ ಕ್ವಶನ್ಸ್ ನ ಮಾಡೋದು ಹೇಗೆ? ಪಾರ್ಟ್ನರ್ಶಿಪ್ ಅಂದ್ರೆ ಏನು ಇದನ್ನ ತಿಳ್ಕೊಳ್ಳೋಣ. ಸೊ ನೀವು 2-3 ಜನ ಸೇರಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಿ, ಪ್ರಾಫಿಟ್ ಬರುತ್ತೆ. ನೀವು ಪ್ರಾಫಿಟ್ ಬಂದಾಗ ಹೆಂಗೆ ಶೇರ್ ಮಾಡ್ಕೊಳ್ತೀರಾ ಅಂದ್ರೆ, ನೀವು ಹೆಂಗೆ ಇನ್ವೆಸ್ಟ್ ಮಾಡಿದ್ರೋ, ಹೌ ಯುವರ್ ಇನ್ವೆಸ್ಟೆಡ್, ನೀವು ಯಾವ ತರ ಇನ್ವೆಸ್ಟ್ ಮಾಡಿದಿರಾ ಮತ್ತೆ ಎಷ್ಟು ದಿನ ನಿಮ್ಮ ಅಮೌಂಟ್ ಆ ಬಿಸ್ನೆಸ್ ಅಲ್ಲಿ ಇದೆ, ಅದರ ಪ್ರಕಾರ, ಅದರ ರೇಷಿಯೋ ಪ್ರಕಾರ ನೀವು ಪ್ರಾಫಿಟ್ ನ ಶೇರ್ ಮಾಡ್ಕೊಳ್ತೀರಾ ಅಂದ್ರೆ ಅರ್ಥ. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಅಂತ. ಅದೇ ತರ ಈಕ್ವೇಶನ್ ಬರೆದ್ರೆ 2 ಮೆಂಬರ್ ಇದ್ದಾಗ ಪ್ರಾಫಿಟ್ ಆಫ್ ಎ ಡಿವೈಡೆಡ್ ಬೈ ಪ್ರಾಫಿಟ್ ಆಫ್ ಬಿ, ರೇಷಿಯೋ ಬರೆದ್ರೆ ಪ್ರಾಫಿಟ್ ಆಫ್ ಎ ಅಂದ್ರೆ ಅರ್ಥ ಏನು? ಇನ್ವೆಸ್ಟ್ಮೆಂಟ್ ಆಫ್ ಎ ಇಂಟು ಟೈಮ್ ಆಫ್ ಎ. ಅಂದ್ರೆ ಅವನು ಎಷ್ಟು ದಿನ ಬಿಸ್ನೆಸ್ ಅಲ್ಲಿ ಇದ್ದಾನೆ, ಇನ್ವೆಸ್ಟ್ಮೆಂಟ್ ಆಫ್ ಎ ಇಂಟು ಟೈಮ್ ಆಫ್ ಎ, ಅವನು ಎಷ್ಟು ದಿನ ಬಿಸ್ನೆಸ್ ಅಲ್ಲಿ ಇದ್ದಾನೆ ಅಂತ ಹೇಳುತ್ತೆ. ಅದೇ ತರ ಇನ್ವೆಸ್ಟ್ಮೆಂಟ್ ಆಫ್ ಬಿ ಇಂಟು ಟೈಮ್ ಆಫ್. ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ ಅಮಿತ್ ಇನ್ವೆಸ್ಟೆಡ್ 30,000 rupees, started a business. Fine. After some months, Rahul joined the business by investing 20,000 rupees. At the end of the year, profit are shared in the ratio 2:1. After how many months did Rahul join the business? ಸರ್ ಹಾಗಾದ್ರೆ ನಾನು ಗೆಸ್ ಮಾಡ್ಬೋದಾ ಈ ಕ್ವಶನ್ ಅಲ್ಲಿ ಅಂದ್ರೆ ಆಗೋದಿಲ್ಲ. ಯಾಕೆ ಗೆಸ್ ಮಾಡಕ್ಕಾಗಲ್ಲ? ಕ್ವಶನ್ ಏನ್ ಕೇಳಿದೆ ಅಂದ್ರೆ ರಾಹುಲ್ ಎಷ್ಟು ದಿನ ಆದ್ಮೇಲೆ ಜಾಯಿನ್ ಆದ ಅಂತ ಕೇಳಿದ್ರೆ ಅದಕ್ಕೆ ರಿಲೇಟೆಡ್ ರೇಷಿಯೋ ಇಲ್ವೇ ಇಲ್ಲ. ಕ್ವಶನ್ ನಲ್ಲಿ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲ. ಏನೇನ್ ಕೊಟ್ಟಿದ್ದಾರೆ? ಅವ್ರ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ದಿನ ಒಬ್ಬ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನು ಟೈಮ್ ಕೊಟ್ಟಿಲ್ಲ, ರೇಷಿಯೋ ಕೊಟ್ಟಿಲ್ಲ. ರೇಷಿಯೋ ಕೊಟ್ಟಿದ್ರೆ ಮಾತ್ರನೇ, ಟೈಮ್ ರೇಷಿಯೋ ಕೊಟ್ಟಿದ್ರೆ ಮಾತ್ರ ಐ ಕ್ಯಾನ್ ಗೆಸ್ ಮೈ ಆನ್ಸರ್. ಬಟ್ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಬೇಸಿಕ್ ಅಲ್ಲಿ ಮಾಡೋಣ. ಸೊ ಪ್ರಾಫಿಟ್ ಆಫ್ ಎ ಅಂಡ್ ಪ್ರಾಫಿಟ್ ಆಫ್ ಬಿ ಏನು ಅಂತ ಕೊಟ್ಟಿದ್ದಾರೆ. ಅಮಿತ್ ಇನ್ವೆಸ್ಟೆಡ್ 30,000 business. After some months, Rahul joined the business by investing 20,000. At the end of the year, they get profit 2:1. ಅಂದ್ರೆ ಎ ಗೆ ಪ್ರಾಫಿಟ್ 2 ರೂಪಿ, ಬಿ ಗೆ ಪ್ರಾಫಿಟ್ 1 ರೂಪಿ ಬಂತು. 2x 1x, x ಕ್ಯಾನ್ಸಲ್ ಆದ್ರೂ 2:1 ಬರುತ್ತೆ. ಇನ್ವೆಸ್ಟ್ಮೆಂಟ್ ಆಫ್ ಎ, ಅವ್ನು ಎಷ್ಟು ಇನ್ವೆಸ್ಟ್ ಮಾಡ್ದ? 30,000 ಇನ್ವೆಸ್ಟ್ ಮಾಡ್ದ. ಅವ್ನು ಸ್ಟಾರ್ಟ್ ಮಾಡಿದಾನೆ ಬಿಸ್ನೆಸ್ ನ ಅಂದ್ರೆ ಅವನು 12 months ಇರ್ತಾನೆ. ಯಾಕಂದ್ರೆ ಅವ್ನು ಸ್ಟಾರ್ಟ್ ಮಾಡಿದ್ದು ಡೇ 1, ಅವ್ನು ಸ್ಟಾರ್ಟ್ ಮಾಡ್ದ. ಯಾರು? ಅಮಿತ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಅವನು 12 months ಬಿಸ್ನೆಸ್ ಅಲ್ಲಿ ಇರ್ತಾನೆ. ರಾಹುಲ್ ಮಿಡ್ಲ್ ಅಲ್ಲಿ ಬರ್ತಾನೆ. ಆಫ್ಟರ್ ಸಮ್ ಮಂತ್ಸ್, ಸ್ವಲ್ಪ ದಿನ ಆದ್ಮೇಲೆ ರಾಹುಲ್ ಬರ್ತಾನೆ. ಅವ್ನು ಎಷ್ಟು ಇನ್ವೆಸ್ಟ್ ಮಾಡಿದಾನೆ ಅಂದ್ರೆ 20,000 ಇನ್ವೆಸ್ಟ್ ಮಾಡಿದಾನೆ. ನಾನು ಇಲ್ಲಿ ಬರೆಯೋದು ಟೈಮ್ ಟು, ಇವನು ಎಷ್ಟು ದಿನ ಬಿಸ್ನೆಸ್ ಅಲ್ಲಿ ಇದ್ದ, ಟೈಮ್ ಆಫ್ ಬಿ ಅಂತ ಬರೀಬಹುದು. ಟೈಮ್ ಆಫ್ ಬಿ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಇಲ್ಲಿ 40, ಇಲ್ಲಿ 40 ಕ್ಯಾನ್ಸಲ್. 2 1s are 2, 2 6s are 12. Again 2 1s are 2, 2 3s are 6, 3 3s are 9. ಟೈಮ್ ಆಫ್ ಬಿ ಇಸ್ ಈಕ್ವಲ್ ಟು 9. ಇಲ್ಲಿ ಬರೋ ಆನ್ಸರ್ 9 ಅಂತ ಹೇಳ್ಬಿಟ್ಟು 9 ಅಂತ ಮಾರ್ಕ್ ಮಾಡಿದ್ರೆ ಅಥವಾ ಆಪ್ಷನ್ ಇರೋದಿಲ್ಲ. ಬಟ್ ನೀವು ಎಕ್ಸಾಮ್ಸ್ ಅಲ್ಲಿ ಕೆಲವೊಂದ್ಸರಿ ಇರುತ್ತೆ 9 ಅಂತ ಇರುತ್ತೆ ಆಪ್ಷನ್ಸ್ ಅಲ್ಲಿ. ಆಪ್ಷನ್ ಅಲ್ಲಿ ಇದ್ದಾಗ 9 ಅಂತ ಮಾರ್ಕ್ ಮಾಡಿದ್ರೆ ರಾಂಗ್ ಆನ್ಸರ್. ಯಾಕೆ ರಾಂಗ್ ಆನ್ಸರ್? ಇಲ್ಲಿ ಬಂದಿರೋದು ಟೈಮ್ ಆಫ್ ಬಿ 9 ಅಂದ್ರೆ 9 months ಅವನು ಬಿಸ್ನೆಸ್ ಅಲ್ಲಿ ಇದ್ದ ಅಂತ ಬರುತ್ತೆ. ಬಟ್ ಅದೆಲ್ಲ ಕ್ವಶನ್ ಕೇಳಿರೋದು. ಕ್ವಶನ್ ಏನ್ ಕೇಳಿದಾರೆ ನೀವು ಕ್ಲಿಯರ್ ಆಗಿ ನೋಡ್ಬೇಕು. ಅವನು ಎಷ್ಟು ದಿನ ಆದ್ಮೇಲೆ ಬಿಸ್ನೆಸ್ ಬಂದ ಅಂತ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಏನ್ ಕೇಳಿದ್ದಾರೆ? ಅವನು ಎಷ್ಟು ದಿನ ಆದ್ಮೇಲೆ ಬಿಸ್ನೆಸ್ ಗೆ ಜಾಯಿನ್ ಆದ ಅಂತ ಕ್ವಶನ್ ಕೇಳಿದ್ದಾರೆ. ಅವನು ಇದ್ದಿದ್ದು 9 months ಬಿಸ್ನೆಸ್ ಅಲ್ಲಿ. ಹಾಗಾದ್ರೆ ಎಷ್ಟು ದಿನ ಆದ್ಮೇಲೆ ಅವನು ಬಿಸ್ನೆಸ್ ಅಲ್ಲಿ ಬಂದಿರ್ತಾನೆ? 12 - 9, 3 months ಆದ್ಮೇಲೆ ಅವನು ಬಿಸ್ನೆಸ್ ಗೆ ಬಂದಿರ್ತಾನೆ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಪಾರ್ಟ್ನರ್ಶಿಪ್ ಅಲ್ಲಿ ಮೈನ್ ಆಗಿ ಕೇಳೋ ಕ್ವಶನ್ ಇದು. ಸೊ ಅಥವಾ ಇನ್ವೆಸ್ಟ್ಮೆಂಟ್ ರೇಷಿಯೋ ಇಂಟು ಟೈಮ್ ರೇಷಿಯೋದಲ್ಲಿ ಪ್ರಾಫಿಟ್ ನ ಡಿವೈಡ್ ಮಾಡಬೇಕು. ಸೊ ಕ್ವಶನ್ ಯಾವ ತರ ಕೇಳ್ತಾರೆ? ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಕ್ವಶನ್ಸ್ ಇರುತ್ತೆ. ಸೊ ಇದೊಂದು ಈಕ್ವೇಶನ್ ಅನ್ನು ನೆನ್ಪಿಟ್ಕೊಂಡು. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಮತ್ತೆ ಈ ಕ್ವಶನ್ ತುಂಬಾ ಸರಿ ಕೇಳಿದ್ದಾರೆ. ಈವನ್ ದಿಸ್ ಕ್ವಶನ್ ಈಸ್ ತುಂಬಾ ಸರಿ ಕೇಳಿರ್ತಾರೆ. ಒಂದ್ಸರಿ ನೋಡಿ ಈ ಕ್ವಶನ್ ಮಾಡೋದು ಹೇಗೆ, ಹೌ ಟು ಡೂ ಇಟ್. A man has some hens and cows. If the number of hens be 48 and number of feet equal to 140, then the number of feet equals to, so this question is, this statement is repeated, 140, then the number of hens will be.
ಗೆಸ್ ಮಾಡ್ಬೋದಾ? ಎಸ್, ಈ ಕ್ವಶನ್ ತುಂಬಾ ಸರ್ ರಿಪೀಟೆಡ್ ಕ್ವಶನ್, ಗೆಸ್ ಮಾಡ್ಬೋದು. ಗೆಸ್ ಮಾಡೋದು ಹೇಗೆ? ಕ್ವಶನ್ ಅಲ್ಲಿ ಸ್ವಲ್ಪ ಡೇಟಾ ನೋಡಿದ್ರೆ ಗೆಸ್ ಮಾಡ್ಬೋದು. ಮೆಥಡ್ 1, ಮೆಥಡ್ 2 ಆಮೇಲೆ ಹೇಳ್ತೀನಿ ನಿಮ್ಗೆ. ಸೊ ನಾನು ಡೈರೆಕ್ಟ್ ಗೆಸ್ ಮಾಡ್ತೇನೆ. ಇಲ್ಲಿರೋದೇನು 48 ಎಡ್ಸ್, 48 ಟೋಟಲ್ ನಂಬರ್ ಆಫ್ ಎಡ್ಸ್ 48 ಇದೆ ಅಂದ್ರೆ ಅನಿಮಲ್ಸ್ 48 ಇದೆ ಅಂತ ಅರ್ಥ. ಯಾಕಂದ್ರೆ ಒಂದೊಂದು ಅನಿಮಲ್ಗೆ ಒಂದೊಂದೇ ಎಡ್ ಇರುತ್ತಲ್ವಾ. ಅನಿಮಲ್ಸ್ 48 ಇದೆ ಅಂದ್ರೆ ಎಡ್ಸ್ 48 ಇದೆ ಅಂದ್ರೆ ಅನಿಮಲ್ಸ್ 48 ಇದೆ ಅಂತ ಅರ್ಥ. ಲೆಗ್ಸ್ ಅಥವಾ ಫೀಟ್, ಲೆಗ್ಸ್ ಕೌಂಟ್ ಮಾಡಿದ್ರೆ ಎಲ್ಲಾ ಅನಿಮಲ್ಸ್ಗೆ 140 ಇದೆ. ಎರಡು ಟೈಪ್ ಆಫ್ ಅನಿಮಲ್ ಇದೆ, ಕೆಲವೊಂದು ಎನ್ಸ್, ಕೆಲವೊಂದು ಕೌಸ್. ಕ್ವಶನ್ ಅಲ್ಲಿ ಕೇಳಿರೋದು ಎನ್ಸ್, ಹಾಗಾದ್ರೆ ಇಲ್ಲಿರೋ ಆಪ್ಷನ್ ಎನ್ಸ್ ಆಪ್ಷನ್. ಹಾಗಾದ್ರೆ ಕೌಸ್ ಆಪ್ಷನ್ ನಾನೇ ಬರಿಬಹುದು, ಯಾಕಂದ್ರೆ ಟೋಟಲ್ 48 ಇದೆ, ಇಲ್ಲಿ 22 ಇದ್ರೆ ಇನ್ನು ಉಳಿದಿರೋದು 26 ಇರುತ್ತೆ ಫಸ್ಟ್ ಆಪ್ಷನ್ ತಗೊಂಡ್ರೆ. ಸೆಕೆಂಡ್ ಆಪ್ಷನ್ 23 ಇದ್ರೆ ಇದು 25 ಇರುತ್ತೆ, ಎರಡು ಆಡ್ ಮಾಡಿದ್ರೆ 48 ಆಗ್ಬೇಕು. ಇದು 24 ಇದ್ರೆ ಇದು 24 ಇದೆ, ಇದು 26 ಇದ್ರೆ ಇದು 22 ಇದೆ. ಈಗ ಎನ್ಸ್ ಎಷ್ಟಿದೆ ಅಂತ ಗೊತ್ತು, ಕೌಸ್ ಎಷ್ಟಿದೆ ಅಂತ ಗೊತ್ತು. ಈಗ ನಾನು ಲೆಗ್ಸ್ 140 ಬರ್ಬೇಕು, ಆ ತರ ಮಾಡ್ತೀನಿ. ಎನ್ಸ್ಗೆ ಎರಡೆರಡು ಲೆಗ್ ಇರುತ್ತೆ ಈಚ್ ಅನಿಮಲ್ಗೆ, ಕೌಸ್ಗೆ ಈಚ್ ಅನಿಮಲ್ಗೆ 4 ಇರುತ್ತೆ. ನಾನು ಫಸ್ಟ್ ಆಪ್ಷನ್ ತಗೊಳ್ತೀನಿ. 22 ಇಂಟು 2, ಇಲ್ಲಿ ಇಂಟು 2 ಮಾಡ್ಬೇಕು, ಇಲ್ಲಿ ಇಂಟು 2 ಮಾಡ್ಬೇಕು, ಇಲ್ಲಿ ಇಂಟು 2 ಮಾಡ್ಬೇಕು, ಇಲ್ಲಿ ಇಂಟು 2 ಮಾಡ್ಬೇಕು, ಇಲ್ಲಿ ಇಂಟು 4 ಮಾಡ್ಬೇಕು, ಇಲ್ಲಿ ಇಂಟು 4 ಮಾಡ್ಬೇಕು, ಇಲ್ಲಿ ಇಂಟು 4 ಮಾಡ್ಬೇಕು, ಇಲ್ಲಿ ಇಂಟು 4 ಮಾಡ್ಬೇಕು. ಯಾವ ಆಪ್ಷನ್ ಅಲ್ಲಿ 140 ಬರುತ್ತೋ ಅದು ನಿಮ್ಮ ಆನ್ಸರ್. ಯಾವ ಆಪ್ಷನ್ ಅಲ್ಲಿ 140 ಬರುತ್ತೋ ಅದು ನಿಮ್ಮ ಆಪ್ಷನ್. 22 ಇಂಟು 2 44, 26 into 4 104, so that is not my answer. 23 into 2 46, 100, this is not my answer. 24 into 2 48, 24 into 4 96, this is not my answer, so my option will be D. 26 into 2 52, 22 into 4 88, so it will be 140. ಸೊ ಇದು ಈ ತರ ನಾವು ಎಕ್ಸಾಮ್ ಅಲ್ಲಿ ಮಾಡಬಹುದು. ಹಾಗಾದ್ರೆ ಇದನ್ನ ಬೇಸಿಕ್ ಅಲ್ಲಿ ಮಾಡೋದು ಹೇಗೆ? ಲೆಟ್ಸ್ ಆಫ್ ಬೇಸಿಕ್ಸ್. ಇದನ್ನ ಬೇಸಿಕ್ಸ್ ಅಲ್ಲಿ ಮಾಡೋದು ಹೇಗೆ ಅಂತ ನೋಡಿ. ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ, ಲೆಟ್ಸ್ ಅಸ್ಯೂಮ್ ನಂಬರ್ ಆಫ್ ಎನ್ಸ್ ಎಕ್ಸ್ ಅನಿಮಲ್ಸ್ ಇದೆ ಅಂತ. ಲೆಟ್ಸ್ ಅಸ್ಯೂಮ್ ನಂಬರ್ ಆಫ್ ಎನ್ಸ್ ಎಕ್ಸ್. ಅದೇ ತರ ನಂಬರ್ ಆಫ್ ಕೌಸ್, ಲೆಟ್ಸ್ ಅಸ್ಯೂಮ್ ವೈ ಅನಿಮಲ್ಸ್ ಇದೆ ಅಂತ. ನಮ್ಗೆ ಗೊತ್ತು ಈಚ್ ಎನ್ಸ್ಗೆ 1 ಎಡ್ ಇದೆ ಅಂತ. ಟೋಟಲ್ ಎಡ್ಸ್ ಎಷ್ಟಾಗುತ್ತೆ? 1x. ಅದೇ ತರ ಟೋಟಲ್ ಎನ್ಸ್ ಕೌಸ್ಗೆ ಎಡ್ಸ್ ಎಷ್ಟಾಗುತ್ತೆ? 1y. ಟೋಟಲ್ ಆಡ್ ಮಾಡಿದ್ರೆ 48. ಅದೇ ತರ ಈಚ್ ಎನ್ಸ್ಗೆ 2 ಲೆಗ್ಸ್ ಇರುತ್ತೆ 2x, ಈಚ್ ಕೌಸ್ಗೆ 4 ಲೆಗ್ಸ್ ಇರುತ್ತೆ 4y is equal to 140. ಈ ಇಕ್ವೇಶನ್ ನ ಸಾಲ್ವ್ ಮಾಡಿದ್ರೆ x ಅಂಡ್ y ಬರುತ್ತೆ. ಲೀನಿಯರ್ ಇಕ್ವೇಶನ್. ಲೀನಿಯರ್ ಇಕ್ವೇಶನ್ ಸಾಲ್ವ್ ಮಾಡೋದು ಎಲ್ಲರಿಗೂ ಗೊತ್ತು, ಐದರ್ ಎಕ್ಸ್ ವೇರಿಯೇಬಲ್ ನ ಈಕ್ವಲ್ ಮಾಡ್ಕೊಳ್ಬೇಕು ಅಥವಾ ವೈ ವೇರಿಯೇಬಲ್ ನ ಈಕ್ವಲ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ ನ ಈಕ್ವಲ್ ಮಾಡೋದಕ್ಕೆ ಇಂಟು 2 ಮಲ್ಟಿಪ್ಲೈ ಮಾಡಿ 2x 2y 96 ಆಗುತ್ತೆ. ಸಬ್ಟ್ರಾಕ್ಟ್ ಮಾಡಿದಾಗ ಸಿಂಬಲ್ ಚೇಂಜ್ ಆಗುತ್ತೆ, ಇಲ್ಲಿ ಮೈನಸ್ ಹಾಕ್ತಿವಿ, ಇಲ್ಲಿ ಮೈನಸ್ ಹಾಕ್ತಿವಿ, ಇಲ್ಲಿ ಮೈನಸ್ ಹಾಕ್ತಿವಿ, ಇದು ಕ್ಯಾನ್ಸಲ್ ಆಗುತ್ತೆ. 2y minus 4y minus 2y, ಇಲ್ಲಿ ಮೈನಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಟ್ ವಿಲ್ ಬಿ 90. 96 ಅಲ್ಲಿ 44, 140 ಹೋದ್ರೆ ಇಟ್ ವಿಲ್ ಬಿ 44, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ y is equal to 22 ಬರುತ್ತೆ. ಸೊ y is equal to 22 and cows will be x. So question 22 and 26. ಸೊ ಇಲ್ಲಿ ಆನ್ಸರ್ 96 ಮತ್ತೆ 140 ಅಲ್ಲಿ ಸಬ್ಟ್ರಾಕ್ಷನ್. ಸೊ 96 ಅಲ್ಲಿ 140 ಹೋದ್ರೆ 44, ಇದು ಬಿಕಾಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 96 ಮತ್ತೆ 140 ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ 44 ಬರುತ್ತೆ. 26 ಮತ್ತೆ 22 is your answer. ಸೊ 22 into 2 44, ನೆಕ್ಸ್ಟ್ ರಿಮೈನಿಂಗ್ ಏನಿರುತ್ತೆ ಇಲ್ಲಿ ನೀವು ಇದನ್ನ ಸಬ್ಟ್ರಾಕ್ಷನ್ ಮಾಡಿದಾಗ 26 into 4, ಓಕೆ, ಇಟ್ ವಿಲ್ ಬಿ 104, 64. ಯಾ, ಸೊ ಇದು ಆನ್ಸರ್ ಅಲ್ಲ, ಇದು ಆನ್ಸರ್. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಕ್ವಶನ್ ನ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ, ನೋಡೋಣ. ಅರ್ಥ ಆಗುತ್ತಲ್ವಾ ಎಲ್ಲರಿಗೂ? ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಮಾಡೋದು ಹೇಗೆ ಅಬ್ಸರ್ವ್ ಮಾಡಿ. ಪರ್ಸೆಂಟೇಜ್ ಕ್ವಶನ್. ಸೊ ಪರ್ಸೆಂಟೇಜ್ ಅಲ್ಲೂ ತುಂಬಾ ಕ್ವಶನ್ ರಿಪಿಟೇಷನ್ ಆಗ್ತಿರುತ್ತೆ, ತುಂಬಾ ಸರಿ ಬರ್ತಿರುತ್ತೆ, ಇಂಪಾರ್ಟೆಂಟ್ ಮಾಡಲ್. ಸೊ ಪರ್ಸೆಂಟೇಜ್ ಅಲ್ಲಿ 3 ಮಾಡಲ್ ತುಂಬಾ ಇಂಪಾರ್ಟೆಂಟ್. 3 ಮಾಡಲ್, 3 ಟೈಪ್ಸ್ ಆಫ್ ಕ್ವಶನ್ ರಿಪೀಟೆಡ್ ಆಗ್ತಿರುತ್ತೆ. ಫಸ್ಟ್ ಕ್ವಶನ್, ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ. ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಅನ್ನೋ ಕ್ವಶನ್ ಕೇಳ್ತಾರೆ. ಅಂದ್ರೆ ಇದು ಕ್ವಶನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ 200 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 500. ಸಿಂಪಲ್ ಏನಂದ್ರೆ, ನಿಮ್ಗೆ ಎಕ್ಸಾಮ್ ಇದೆ, ನಿಮ್ಗೆ ಗ್ರಾಜುಯೇಷನ್ ಅಲ್ಲಿ 600 ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್,
ನೀವೊಂದು 400 ಮಾರ್ಕ್ಸ್ ಸ್ಕೋರ್ ಮಾಡಿದ್ರ 400 600 ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್, ಅದೇ ಈ ಮಾಡೋದು. ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ. ಹಾಗಾದ್ರೆ ನ್ಯೂಮರೇಟರ್ ಏನ್ ಬರಿಬೇಕು, ಡಿನಾಮಿನೇಟರ್ ಏನ್ ಬರಿಬೇಕು ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಈ ತರ. ಎ ಕಂಪೇರ್ ಮಾಡ್ತಿರೋದು ಯಾವ್ದಕ್ಕೆ, ಬಿ. ಹೆಂಗ್ ಗೊತ್ತಾಗುತ್ತೆ, ವಾಟ್ ಆದ್ಮೇಲೆ ಆಫ್ ಆದ್ಮೇಲೆ ಯಾರಿದ್ರೆ ಅವ್ರನ್ನ ಡಿನಾಮಿನೇಟರ್ ಬರೀರಿ. ವಾಟ್ ಆದ್ಮೇಲೆ ಆಫ್ ಆದ್ಮೇಲೆ ಯಾರಿದ್ರೆ ಅವ್ರನ್ನ ಡಿನಾಮಿನೇಟರ್ ಬರೀರಿ. ಎ ಬೈ ಬಿ ಇದೊಂದು ಫ್ರಾಕ್ಷನ್, ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಲ್ಟಿಪ್ಲೈ ಮಾಡ್ಬೇಕು. ಐ ಹೋಪ್ ಅರ್ಥ ಆಯ್ತಲ್ವಾ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಅದೇ ತರ ಇನ್ನೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಸಪೋಸ್ ಎ ಸ್ಯಾಲರಿ 2000 ರೂಪಿ, ಬಿ ಸ್ಯಾಲರಿ 3500 ರೂಪಿ. ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಎ ಈಸ್ ಹೌ ಮಚ್ ಪರ್ಸೆಂಟೇಜ್ ಲೆಸ್ ಆರ್ ಮೋರ್ ದ್ಯಾನ್ ಬಿ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಅವಾಗ ಏನ್ ಮಾಡ್ಬೇಕಂದ್ರೆ ಡಿಫರೆನ್ಸ್ ಆಫ್ ಎ ಅಂಡ್ ಬಿ 1500 ಕಂಪೇರಿಂಗ್ ವಿತ್, ಕ್ವಶನ್ ಏನ್ ಕೇಳಿದ್ರೆ ಎ ಈಸ್ ಹೌ ಮಚ್ ಪರ್ಸೆಂಟೇಜ್ ಲೆಸ್ ಆರ್ ಮೋರ್ ದ್ಯಾನ್ ಬಿ ಅಂದ್ರೆ ಕಂಪೇರ್ ಮಾಡ್ತಿರೋದು ಯಾರಿಗೆ, ಬಿ ಗೆ ಕಂಪೇರ್ ಮಾಡ್ತಿದ್ವಿ. ಅವಾಗ ಬಿ ನ ಡಿನಾಮಿನೇಟರ್ ಬರಿಬೇಕು. 3500 ಇಂಟು 100 ಅಂತ ಬರಿಬೇಕು. ಸೊ ಇದನ್ನ ಸಾಲ್ವ್ ಮಾಡ್ತೀವಿ. ಸೊ ಇದನ್ನ ಸಾಲ್ವ್ ಮಾಡಿದಾಗ 5 3s 5 7s 3/7 ಇಂಟು 100 42.85%. ಎಷ್ಟು ಪರ್ಸೆಂಟೇಜ್, 42.85%. ಸೊ ಈ ಕ್ವಶನ್ ತುಂಬಾ ಸರಿ ಕೇಳ್ತಿರ್ತಾರೆ. ಇವೆರಡು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಈಗ ಈ ಕ್ವಶನ್ ಏನ್ ಕೇಳಿದ್ದಾರೆ, ವಿಕ್ರಮ್ ಸ್ಯಾಲರಿ ಇಸ್ 20% ಮೋರ್ ದ್ಯಾನ್ ಅಜಯ್. ಸೊ ಮೋರ್ ಅಂದ್ರೆ ಅವಾಗ್ಲೇ ನಾನು ಹೇಳಿದ್ದೆ. ಮೋರ್ ಅಂದ್ರೆ ಏನ್ ಹೇಳಿದ್ದೆ, 20% ಮೋರ್. ಮೋರ್ ಅಥವಾ ಇನ್ಕ್ರೀಸ್ ಅಂದ್ರೆ ಎರಡು ಒಂದೇ, 120% ಅಂತ. 120%. ಇದನ್ನ ರೇಷಿಯೋ ಬರೆದ್ರೆ 6/5. ಹಾಗಾದ್ರೆ ಇಲ್ಲಿ 6 ಯಾರು, 5 ಯಾರು, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಜಯ್ ಸ್ಯಾಲರಿ 20% ಜಾಸ್ತಿ, ಸಾರಿ ವಿಕ್ರಮ್ ಸ್ಯಾಲರಿ 20% ಜಾಸ್ತಿ ಅಜಯ್ಗಿಂತ. ಅಜಯ್ ಸ್ಯಾಲರಿ 6 ರೂಪಿ, ಸಾರಿ ವಿಕ್ರಮ್ ಸ್ಯಾಲರಿ 6 ರೂಪಿ, ಅಜಯ್ ಸ್ಯಾಲರಿ 5 ರೂಪಿ. ಅಥವಾ ಇನ್ನೊಂದು ವೇದಲ್ಲಿ ಹೇಳ್ಬೇಕು ಅಂದ್ರೆ ನೀವು ಈ ತರನು ಹೇಳ್ಬೋದು. ಇದೊಂದು ಮೆಥಡ್. ಇನ್ನೊಂದು ಮೆಥಡ್ ನಿಮ್ಗೆ ಹೇಳ್ತೀನಿ. ಸೊ ಒಬ್ಬರ ಸ್ಯಾಲರಿನ ಅಸ್ಯೂಮ್ ಮಾಡ್ಕೊಳ್ಳಿ. ಯಾರ ಸ್ಯಾಲರಿನ ಅಸ್ಯೂಮ್ ಮಾಡ್ಕೊಳ್ಬೇಕು, ಅಜಯ್ದ ವಿಕ್ರಮ್ದ, ಈ ಸ್ಟೇಟ್ಮೆಂಟ್ ಹೇಳುತ್ತೆ ದ್ಯಾನ್ ಅಜಯ್. ಹಾಗಾದ್ರೆ ಅಜಯ್ ಸ್ಯಾಲರಿನ ಅಸ್ಯೂಮ್ ಮಾಡ್ಕೊಳ್ಳಿ. ಲೆಟ್ಸ್ ಅಸ್ಯೂಮ್ ಅಜಯ್ ಸ್ಯಾಲರಿ ವಿಲ್ ಬಿ 100 ರೂಪಿ. ಹಾಗಾದ್ರೆ ವಿಕ್ರಮ್ ಸ್ಯಾಲರಿ 20% ಜಾಸ್ತಿ ಅಂದ್ರೆ 120 ರೂಪಿ. ಇದನ್ನ ರೇಷಿಯೋ ಬರೆದ್ರೆ 6:5. ಅರ್ಥ ಆಯ್ತಲ್ವಾ ಎಲ್ಲರಿಗೂ. ಅದೇ ತರ ನೆಕ್ಸ್ಟ್ ಸ್ಟೇಟ್ಮೆಂಟ್, ಅಜಯ್ ಸ್ಯಾಲರಿ 20% ಲೆಸ್ ದ್ಯಾನ್ ದುತ್ತಾ ಸ್ಯಾಲರಿ. ಇಲ್ಲಿ ಯಾರನ್ನ ಅಸ್ಯೂಮ್ ಮಾಡ್ಕೊಳ್ಬೇಕು, ದ್ಯಾನ್ ದುತ್ತಾ. ದುತ್ತಾ ಸ್ಯಾಲರಿ ಅಸ್ಯೂಮ್ ಮಾಡ್ಕೊಳ್ಬೇಕು. ಲೆಟ್ಸ್ ಅಸ್ಯೂಮ್ ದುತ್ತಾ ಸ್ಯಾಲರಿ 100 ಆದ್ರೆ 20% ಕಡಿಮೆ 80. ಇವನ್ ಸ್ಯಾಲರಿ ಎಷ್ಟು, 80. ಇದರ ರೇಷಿಯೋ ಮಾಡಿದ್ರೆ 4:5. 4:5. ಸೊ ಅವಾಗ್ಲೇ ಹೇಳಿದೀನಿ ಯಾವ ತರ ನಾವು ಮರ್ಜ್ ಮಾಡಬೇಕು. ಎರಡು ಈಕ್ವೇಶನ್ ಇದೆ, ಇಲ್ಲಿ A:B ಇದೆ, ಇಲ್ಲಿ B:C ಇದೆ. ಎರಡು ಈಕ್ವೇಶನ್ ಮರ್ಜ್ ಮಾಡ್ಬೇಕಂದ್ರೆ ಇಲ್ಲಿ 5, ಇಲ್ಲಿ 4 ಬರೀರಿ. 6 4s 24, 5 4s 20, 5 5s 25. ಕ್ವಶನ್ ಕೇಳಿರೋದು ಕಂಪೇರ್ ಟು ದುತ್ತಾ ಸ್ಯಾಲರಿ ವಿಕ್ರಮ್ ಸ್ಯಾಲರಿ ಎಷ್ಟು ಪರ್ಸೆಂಟೇಜ್, ಕಂಪೇರ್ ಟು ವಿಕ್ರಮ್ ಸ್ಯಾಲರಿ. ವಿಕ್ರಮ್ ಯಾರು, ಈಸ್ ವಿಕ್ರಮ್, ಈಸ್ ಅಜಯ್, ಈಸ್ ದುತ್ತಾ. ವಿಕ್ರಮ್ ಸ್ಯಾಲರಿ, ದುತ್ತಾ ಸ್ಯಾಲರಿ. ವಿಕ್ರಮ್ ಸ್ಯಾಲರಿ 24, ದುತ್ತಾ ಸ್ಯಾಲರಿ 25. ಅವ್ರು ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಒನ್ ವಿಕ್ರಮ್ ಸ್ಯಾಲರಿ ಕಂಪೇರಿಂಗ್ ದುತ್ತಾ ಸ್ಯಾಲರಿ, ವಿಕ್ರಮ್ ಸ್ಯಾಲರಿ ಕಂಪೇರ್ ಟು ದುತ್ತಾ ಸ್ಯಾಲರಿ. ದುತ್ತಾ ಸ್ಯಾಲರಿ ಎಷ್ಟು, 25. 1/25 ಇಂಟು 100. 1/25. 25 ones 25 4s 4%. ಲೆಸ್ಸಾ ಮೋರಾ, ದುತ್ತಾ ಸ್ಯಾಲರಿ ಮೋರ್ ಕಂಪೇರ್ ಟು ವಿಕ್ರಮ್ ಸ್ಯಾಲರಿ. ಸೊ ಇಲ್ಲಿ ಕ್ವಶನ್ ಕೇಳಿದ್ರು ಕಂಪೇರ್ ಟು ದುತ್ತಾ ಸ್ಯಾಲರಿ ವಿಕ್ರಮ್ ಸ್ಯಾಲರಿ ಲೆಸ್. ಎಷ್ಟು ಕಡಿಮೆ, 4% ಕಡಿಮೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಕ್ವಶನ್ ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನ್ಯೂ ಮೆಂಬರ್ಸ್ ಯಾರಾದ್ರೂ ಇದ್ರೆ, ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಡೆಫಿನೆಟ್ಲಿ ಇದು ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಈ ವಿಡಿಯೋನ. ಲಾಸ್ಟ್ ಮಿನಿಟ್ ರಿವಿಷನ್ಗೆ ಹೇಗ್ ಮಾಡಬೇಕು, ಮೆಂಟಲ್ ಎಬಿಲಿಟಿಯಲ್ಲಿ ಹೇಗೆ ಕ್ವಶನ್ ಪ್ರೀವಿಯಸ್ ಇರೋ ಕ್ವಶನ್ಸ್ ನ ಚಾಪ್ಟರ್ ವೈಸ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, when the radius of a circle is increased by 100%. radius of a circle, area of the circle ಬೇಕು ನಿಮಗೆ. ಏರಿಯಾ ಏನಾಯ್ತು, ರೇಡಿಯಸ್ ಇನ್ಕ್ರೀಸ್ ಆದ್ರೆ ಏರಿಯಾ ಏನಾಗುತ್ತೆ ಅದು ಕ್ವಶನ್ ಇಲ್ಲಿ.
ಈಗ ವೆರಿ ಸಿಂಪಲ್, ಒಂದು ರೆಕ್ಟಾಂಗಲ್ ಇದೆ. ರೆಕ್ಟಾಂಗಲ್ ಲೆಂತ್ ಇನ್ಕ್ರೀಸ್ ಆದ್ರೆ ಏರಿಯಾನು ಇನ್ಕ್ರೀಸ್ ಆಗುತ್ತೆ, ಬ್ರೆಡ್ತ್ ಇನ್ಕ್ರೀಸ್ ಆದ್ರೆ ಏರಿಯಾನು ಇನ್ಕ್ರೀಸ್ ಆಗುತ್ತೆ, ಅಷ್ಟೇ ಸಿಂಪಲ್. ಹಾಗಾದ್ರೆ ರೇಡಿಯಸ್ ಇನ್ಕ್ರೀಸ್ ಆದ್ರೆ ಸರ್ಕಲ್ ದೊಡ್ಡದಾಗುತ್ತೆ. ಎಷ್ಟು ದೊಡ್ಡದಾಯ್ತು ಅನ್ನೋದೇ ಕ್ವಶನ್ ಇಲ್ಲಿ. ಸೊ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ರೇಡಿಯಸ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತು? 100% ಇನ್ಕ್ರೀಸ್ ಆಯ್ತು. ನಾನು ಅವಾಗ್ಲೂ ಹೇಳಿದೆ ಇನ್ಕ್ರೀಸ್ 100%. ಇನ್ಕ್ರೀಸ್ ಅಂದ್ರೆ ಏನಂತ ಬರೀಬೇಕು? 100ಗೆ 100 ಆಡ್ ಮಾಡಿದಾಗ 200% ಆಯ್ತು. ಇದನ್ನ ರೇಷಿಯೋ ಮಾಡಿದಾಗ ಇದು ಯಾವಾಗ್ಲೂ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ? ಇನಿಷಿಯಲ್, ಸ್ಟಾರ್ಟಿಂಗ್, ಇದು ಫೈನಲ್. ಸೊ ಸ್ಟಾರ್ಟಿಂಗ್ ಅಲ್ಲಿ ರೇಡಿಯಸ್ 1x ಇತ್ತು. ರೇಡಿಯಸ್ ಎಷ್ಟಿತ್ತು? 1x ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಈಗ ರೇಡಿಯಸ್ ಏನಾಗಿದೆ? 2x ಆಗಿದೆ. ಹಾಗಾದ್ರೆ ಏರಿಯಾ, ರೇಡಿಯಸ್ ಅಂದ್ರೆ ಆರ್ ಸ್ಕ್ವೇರ್, ಏರಿಯಾ ಅಂದ್ರೆ ಆರ್ ಸ್ಕ್ವೇರ್, ಇಲ್ಲೂ ಆರ್ ಸ್ಕ್ವೇರ್. 1x ಸ್ಕ್ವೇರ್ 1x ಸ್ಕ್ವೇರ್ ಓನ್ಲಿ, 2x ಸ್ಕ್ವೇರ್ 4x ಸ್ಕ್ವೇರ್ ಓನ್ಲಿ. ಇದನ್ನ ರೇಷಿಯೋ ಬರೆದ್ರೆ 1x ಸ್ಕ್ವೇರ್ ಇಷ್ಟು 4x ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1:4 ಬರುತ್ತೆ. ಅಂದ್ರೆ ಅರ್ಥ ಏರಿಯಾ ಸ್ಟಾರ್ಟಿಂಗ್ ಅಲ್ಲಿ 1 ಸೆಂಟಿಮೀಟರ್ ಇತ್ತು, ಈಗ 4 ಸೆಂಟಿಮೀಟರ್ ಆಯ್ತು. ಯಾಕಂದ್ರೆ ರೇಡಿಯಸ್ 100 ಸೆಂಟಿಮೀಟರ್ ಇನ್ಕ್ರೀಸ್ ಆಗೋದಕ್ಕೆ ಏರಿಯಾ 4 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು? 3 ಇನ್ಕ್ರೀಸ್ ಆಯ್ತು. 1 ಇದ್ದಿದ್ದು 4 ಆಯ್ತು ಅಂದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು? 3 ಇನ್ಕ್ರೀಸ್ ಆಯ್ತು. ಯಾವ್ದು ಕಂಪೇರ್ ಮಾಡಿದ್ರೆ? ಸ್ಟಾರ್ಟಿಂಗ್ ಗೆ 1 ಇತ್ತು, ಈಗ 3 ಇನ್ಕ್ರೀಸ್ ಆಯ್ತು. ಹಾಗಾದ್ರೆ ಸ್ಟಾರ್ಟಿಂಗ್ ಗೆ ಕಂಪೇರ್ ಮಾಡ್ತೀವಿ ಇಂಟು 100. ಸೊ 3 ಇಂಟು 100 ಎಷ್ಟು ಪರ್ಸೆಂಟೇಜ್? 300% ಏರಿಯಾ ಇನ್ಕ್ರೀಸ್ ಆಯ್ತು. ಐ ಹೋಪ್ ಇದು ಕ್ಲಿಯರ್ ಆಯ್ತು ಅನ್ಸುತ್ತೆ ನಿಮ್ಗೆ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕ್ವಶನ್ ಆಗಿ ಹೇಗ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ. ಈ ಕ್ವಶನ್ ಇಂಪಾರ್ಟೆಂಟ್. IAS 2017 ಅಲ್ಲಿ ಕ್ವಶನ್ ಕೇಳಿದ್ದಾರೆ. ದೇರ್ ಈಸ್ ಎ ಮಿಲ್ಕ್ ಸ್ಯಾಂಪಲ್ ವಿತ್ 50% ವಾಟರ್. ಫೈನ್. ಇಫ್ ಇದು ಸ್ವಲ್ಪ ಅರ್ಥ ಆಗೋದು ನಿಮ್ಗೆ ಲ್ಯಾಂಗ್ವೇಜ್ ಕಷ್ಟ. ಇಫ್ 1/3 ಆಫ್ ದಿಸ್ ಮಿಲ್ಕ್ ಓಕೆ ಆಡೆಡ್ ಟು ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮಿಲ್ಕ್, ಅಂದ್ರೆ ಅರ್ಥ ಇಲ್ಲಿ ಒಂದು ವೆಸಲ್ ಇದೆ, ನಾನು ಎಕ್ಸ್ ಅಂತ ಬೇಕಾದ್ರೆ ಮಾಡ್ಬೋದು, ಬಟ್ ಒಂದು ನಂಬರ್ ಅಸ್ಯೂಮ್ ಮಾಡ್ಕೊಂಡಾಗ ಇನ್ನೂ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಒಂದು ನಂಬರ್ ಅಸ್ಯೂಮ್ ಮಾಡ್ಕೊಂಡ್ರೆ ಇನ್ನೂ ಈಸಿ ಕ್ವಶನ್ಸ್. ನಾನು 1/3 ಅಂತ ಇರೋದ್ರಿಂದ ಇದ್ರ ರಿಲೇಟೆಡ್ ನಂಬರ್ ಅಸ್ಯೂಮ್ ಮಾಡ್ಕೊಳ್ತೇನೆ. 300 ಅಸ್ಯೂಮ್ ಮಾಡ್ಕೊಳ್ಬಹುದು, 30 ಅಸ್ಯೂಮ್ ಮಾಡ್ಕೊಳ್ಬಹುದು, 60 ಅಸ್ಯೂಮ್ ಮಾಡ್ಕೊಳ್ಬಹುದು, ಮಲ್ಟಿಪಲ್ ಆಫ್ 3 ಅಸ್ಯೂಮ್ ಮಾಡ್ಕೊಳ್ತೀನಿ. ಲೆಟ್ಸ್ ಅಸ್ಯೂಮ್ 60 ಅಸ್ಯೂಮ್ ಮಾಡ್ಕೊಂಡೆ. 60 ಲೀಟರ್ ಅಲ್ಲಿ ಇದರಲ್ಲಿ 1/3 ಹೊರಗಡೆ ತಗೊಳ್ತೀನಿ. ಅದೇ ಕೇಳಿದ್ದು 1/3 ಆಫ್ ದಿಸ್ ಅಂದ್ರೆ ಈ 60 ಲೀಟರ್ ಮಿಕ್ಸ್ಚರ್ ಅಲ್ಲಿ ಟೋಟಲ್ 60 ಲೀಟರ್ ಇದೆ, 1/3 ಹೊರಗಡೆ ತಗೊಳ್ತೇನೆ. 1/3 ಹೊರಗಡೆ ತಗೊಂಡ್ರೆ ಮಿಲ್ಕು ಹೊರಗಡೆ 1/3 ಬರುತ್ತೆ, ವಾಟರು 1/3 ಬರುತ್ತೆ. ಸೊ 1/3 ಇದರಲ್ಲಿ ಬಂತು 1/3 ಆಫ್ ದಿಸ್. ಅದಕ್ಕೆ ಮೊದಲು 50% ಏನಿದೆ? ವಾಟರ್ ಇದೆ. 30 ಲೀಟರ್ ವಾಟರ್ ಇದೆ, 30 ಲೀಟರ್ ಮಿಲ್ಕ್ ಇದೆ. ಮಿಲ್ಕು ವಾಟರು 30 ಲೀಟರ್ ಇದೆ. ಇದರಲ್ಲಿ 1/3 ಅಂದ್ರೆ 10 ಲೀಟರ್ ವಾಟರ್ ಹೊರಗಡೆ ಬಂತು, ಅದೇ ತರ 10 ಲೀಟರ್ ಮಿಲ್ಕ್ ಹೊರಗಡೆ ಬಂತು. 1/3 ತಗೊಂಡೆ. 30 ಲೀಟರ್ ಅಲ್ಲಿ 1/3 ಇದು ತಗೊಂಡೆ, 30 ಲೀಟರ್ ಅಲ್ಲಿ 1/3 ಅದು ತಗೊಂಡೆ, ಬಂತು. ಈಗ ಇದಕ್ಕೆ ಈ ವೆಸಲ್ ಮತ್ತೆ ಆಡ್ ಮಾಡ್ತೀನಿ. ಏನ್ ಆಡ್ ಮಾಡ್ತೀನಿ ಅಂದ್ರೆ ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮಿಲ್ಕ್. ಈಗ ಇದ್ರಲ್ಲಿ ಇದೆಯಲ್ವಾ, ಈ ವೆಸಲ್ ಅಲ್ಲಿ ಇದೆಯಲ್ವಾ, ಅಷ್ಟು ಟೋಟಲ್ ಮಿಲ್ಕ್ ನ ಆಡ್ ಮಾಡ್ತೀನಿ. ಎಷ್ಟಿದೆ ಟೋಟಲ್? 10 + 10 20 ಲೀಟರ್ ಆಡ್ ಮಾಡ್ತೀನಿ. ಈಗ ಟೋಟಲ್ ಈ ವೆಸಲ್ ಅಲ್ಲಿ ಎಷ್ಟು ಲೀಟರ್ ಆಯ್ತು ಏನ್ರಪ್ಪ? 10 20 30 + 10 40 ಲೀಟರ್ ಆಯ್ತು. ಅದರಲ್ಲಿ ವಾಟರ್ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ವಾಟರ್ ವಿಲ್ ಫಾಲ್ ಡೌನ್ ಇಂಟು, ವಾಟರ್ ಎಷ್ಟಾಯ್ತು ಅಂತ ಕೇಳಿದರೆ ವಾಟರ್ ಇರೋದು 10. ಸೊ 1/4 ಇಂಟು 100, 1/4 ಇಂಟು 100 25% ವಾಟರ್ ಇದೆ. ಸೊ ಐ ಹೋಪ್ ಇದು ಅರ್ಥ ಆಯ್ತು ನಿಮ್ಗೆ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗೋದು ಈ ಸ್ಟೇಟ್ಮೆಂಟ್. 1/3 ಆಫ್ ದಿಸ್ ಅಂದ್ರೆ ಅಲ್ಲಿರೋ ಒಂದು ವೆಸಲ್ ಅಲ್ಲಿ 1/3, ಈಗ ಒಂದು ಮಿಕ್ಸ್ಚರ್ ಇದೆ, ಮಿಲ್ಕು ವಾಟರ್ ಇದೆ. 1 ಲೀಟರ್ ನೀವು ಎತ್ಕೊಂಡ್ರೆ ಮಿಲ್ಕು ಬರುತ್ತೆ, ವಾಟರು ಬರುತ್ತೆ. ಎಷ್ಟು ಬರುತ್ತೆ? 1/3 ಬರುತ್ತೆ ಅಂತ 1/3 ಎತ್ಕೊಳ್ಬೇಕು. ಟೋಟಲ್ 50 ಇದ್ರ ಕೊಟ್ಟಿದ್ರೆ ಟೋಟಲ್ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದು. ಲೆಟ್ಸ್ ಅಸ್ಯೂಮ್ 60. ನೀವು 60ನೇ ಅಸ್ಯೂಮ್ ಮಾಡ್ಕೊಳ್ಬೇಕು ಅಂತಿಲ್ಲ. ಇದೇ ಕ್ವಶನ್ ನೀವು ಟ್ರೈ ಮಾಡಿ 100 ಅಸ್ಯೂಮ್ ಮಾಡ್ಕೊಳ್ಳಿ. 100 ಅಸ್ಯೂಮ್ ಮಾಡ್ಕೊಂಡ್ರೆ 1/3 ಡಿವೈಡ್ ಆಗಲ್ಲ, ಅದಕ್ಕೆ 100 ಬದಲು 600 ಅಸ್ಯೂಮ್ ಮಾಡ್ಕೊಳ್ಳಿ, 30 ಅಸ್ಯೂಮ್ ಮಾಡ್ಕೊಳ್ಳಿ. ಈ ತರ ನಂಬರ್ ಅಸ್ಯೂಮ್ ಮಾಡ್ಕೊಂಡಾಗ ನಿಮ್ಗೆ ಇಂಟೀಜರ್ ನಂಬರ್ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ನೀವು ಅಸ್ಯೂಮ್ ಮಾಡ್ಕೊಳ್ಳೋ ನಂಬರು ಮಲ್ಟಿಪಲ್ಸ್ ಇರಲಿ, ಡಿನಾಮಿನೇಟರ್ ಮಲ್ಟಿಪಲ್ಸ್ ಇದ್ದಾಗ ಅಸ್ಯೂಮ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನಿಮ್ಗೆಲ್ಲರಿಗೂ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಇದು 2017 ಅಲ್ಲಿ IAS ಅಲ್ಲಿ ಕೇಳಿರೋ ಕ್ವಶನ್. ಸೊ ಈ ಕ್ವಶನ್ ನೋಡಿ, ಎಲೆಕ್ಷನ್ ಬೇಸ್ಡ್ ಕ್ವಶನ್. In an election between two candidates who get 40% of the total vote defeated by 15,000,
ದ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಬೈ ವಿನ್ನರ್. ಸೊ ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ ಹೇಗ್ ಮಾಡಬೇಕು ಅನ್ನೋದನ್ನ ನೋಡಿ. ಲೆಟ್ಸ್ ಅಸ್ಯೂಮ್ ಒಂದು ವಿಲೇಜ್ ಅಲ್ಲಿ 100x ಮೆಂಬರ್ ಎಲಿಜಿಬಲ್ ಇರ್ತಾರೆ ವೋಟ್ ಹಾಕೋದಕ್ಕೆ. ಟೋಟಲ್ ವೋಟಿಂಗ್ ಲಿಸ್ಟ್ ಅಂತ ಕರೀತಾರೆ ಇದನ್ನ. ವೋಟ್ ಹಾಕೋದಕ್ಕೆ ಎಲಿಜಿಬಲ್ ಇರೋರು ವೋಟಿಂಗ್ ಲಿಸ್ಟ್. ಇದರಲ್ಲಿ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದಕ್ಕೆ ಎಲೆಕ್ಷನ್ಗೆ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ಒಬ್ಬ ಕ್ಯಾಂಡಿಡೇಟ್ಗೆ 40% ಬಂದಿದೆ. 100 ಅಲ್ಲಿ 40% ಅಂದ್ರೆ 40x ವೋಟ್ಸ್ ಬಂದಿರುತ್ತೆ. ಹಾಗಾದ್ರೆ ಒಬ್ಬನಿಗೆ 40x ವೋಟ್ಸ್ ಅಂದ್ರೆ ಇನ್ನೊಬ್ಬನಿಗೆ ಡೆಫಿನೆಟ್ಲಿ 60x ವೋಟ್ಸ್ ಹೋಗುತ್ತೆ ಅಲ್ವಾ? ಒಬ್ಬನಿಗೆ 40% ಅಂದ್ರೆ ಇನ್ನೊಬ್ಬನಿಗೆ ಎಷ್ಟು ವೋಟ್ಸ್ ಹೋಗುತ್ತೆ ಹೇಳಿ? 60x ವೋಟ್ಸ್ ಹೋಗುತ್ತಲ್ವಾ? 60x ವೋಟ್ಸ್. ಈಗ ಟೋಟಲ್ ವೋಟ್ ಡಿಫೀಟೆಡ್ ಬೈ ಅಂದ್ರೆ ಒಬ್ಬ ವಿನ್ ಆದ, ಒಬ್ಬ ಲೂಸ್ ಆದ. ಅಂದ್ರೆ ಒಬ್ಬನಿಗೆ 40 ವೋಟ್ಸ್, ಇನ್ನೊಬ್ಬನಿಗೆ 60 ವೋಟ್ಸ್ ಬಂದ್ರೆ ಇಲ್ಲಿ ಇದ್ರ ಪ್ರಕಾರ ನೀವು ರೇಷಿಯೋ ಪ್ರಕಾರ ಎ ಡಿಫೀಟೆಡ್ ಬೈ 20x ವೋಟ್ಸ್ ಅಂತ ಹೇಳ್ತೀರಾ. ಯಾಕಂದ್ರೆ ಎಗೆ ಬಂದಿರೋದು 40 ವೋಟ್ಸ್. ಡಿಫೀಟೆಡ್ ಬೈ ಅಂದ್ರೆ ಡಿಫರೆನ್ಸ್ ಆಫ್ ವಿನ್ನರ್ ಅಂಡ್ ಲೂಸರ್. ವಿನ್ನರ್ ಗೆ ಎಷ್ಟು ವೋಟ್ಸ್ ಬಂದಿದೆ, ಲೂಸರ್ ಗೆ ಎಷ್ಟು ವೋಟ್ಸ್ ಬಂದಿದೆ ಅನ್ನೋದನ್ನ ಡಿಫೀಟೆಡ್ ಅಂತ ಹೇಳ್ತಾರೆ. 20x is equal to 15,000 ಆದ್ರೆ x is equal to 0 ಕ್ಯಾನ್ಸಲ್ ಆಗಿ x is equal to 750. I mean here 75 or 750 because of 15,000 or 750. ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಬೈ ವಿನ್ನರ್. ವಿನ್ನರ್ ಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ 60 into 75. 750 into 60. 75 6 times ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 75 2 times ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 300. Then you will get answer this. So multiplication ಮಾಡಿ 6 5s are 30, 6 7s are 42 plus 3 45. So your answer will be 45,000. So that will be your answer. So 45,000. ಇದು ನಿಮ್ಮ ಆನ್ಸರ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ ಈ ಕ್ವಶನ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಾಫಿಟ್ ಲಾಸ್ ಕ್ವಶನ್. ಪ್ರಾಫಿಟ್ ಲಾಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ತುಂಬಾ ಕ್ವಶನ್ ಪ್ರಾಫಿಟ್ ಲಾಸ್ ಅಲ್ಲಿ ಕೇಳ್ತಾರೆ. ಸೊ ಪ್ರಾಫಿಟ್ ಲಾಸ್ ಅಲ್ಲಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನ ತಿಳ್ಕೊಂಡ್ಬಿಡೋಣ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಕಾಸ್ಟ್ ಪ್ರೈಸ್, ಪ್ರಾಫಿಟ್ ಲಾಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ವೆರಿ ಬೇಸಿಕ್ ಕ್ವಶನ್. ಸಿಂಪಲ್ ಇರುತ್ತೆ ನೋಡಿ. ಫಸ್ಟ್ ನಿಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಫಸ್ಟ್ ಮಾಡಲ್ ಕಾಸ್ಟ್ ಪ್ರೈಸ್ ಕೊಡ್ತಾರೆ. ಫಸ್ಟ್ ಮಾಡಲ್ ಏನ್ ಕೊಡ್ತಾರೆ? ಕಾಸ್ಟ್ ಪ್ರೈಸ್ ಕೊಡ್ತಾರೆ. ಕಾಸ್ಟ್ ಪ್ರೈಸ್ ಕೊಟ್ಟು ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಕೇಳ್ತಾರೆ. ಕಾಸ್ಟ್ ಪ್ರೈಸ್ ಈಸ್ 1000 rupees ಎಕ್ಸಾಂಪಲ್. ಪ್ರಾಫಿಟ್ ಪರ್ಸೆಂಟೇಜ್ ಇಸ್ 10%. ಸೆಲ್ಲಿಂಗ್ ಪ್ರೈಸ್ ಬರೆಯೋದು ಹೇಗೆ ಅಂತ ನೋಡ್ಕೊಳ್ಳಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಪ್ರಾಫಿಟ್ ಅಂದ್ರೆ ಇನ್ಕ್ರೀಸ್ ಆಗುತ್ತೆ, ಲಾಸ್ ಅಂದ್ರೆ ಡಿಕ್ರೀಸ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಬರೆಯೋದು ಹೇಗೆ ಅಂತ ನೋಡಿ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ 1000. 10% ಇನ್ಕ್ರೀಸ್ ಆಗ್ತಿದೆ ಅಂದ್ರೆ 110% ಬರ್ತಿದೆ ನನಗೆ. ಅಂದ್ರೆ ಪ್ರಾಫಿಟ್ ಅಂದ್ರೆ ಎಕ್ಸ್ಟ್ರಾ ಬರೋದು. 10% ಇನ್ಕ್ರೀಸ್ ಅಂದ್ರೆ 110%. 0 ಕ್ಯಾನ್ಸಲ್. 110 ಇಂಟು ಇದನ್ನ ಮಾಡಿದಾಗ ನಿಮ್ಗೆ 1100 ಬರುತ್ತೆ. ಇದು ಸೆಲ್ಲಿಂಗ್ ಪ್ರೈಸ್. ಇದು ಟೈಪ್ 1 ಕ್ವಶನ್. ಇದೇ ಟೈಪ್ 2 ಕ್ವಶನ್ ಕೇಳ್ತಾರೆ. ಟೈಪ್ 2 ಕ್ವಶನ್ ಕೇಳ್ತಾರೆ, ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ 20%. ಆಗ ಸೆಲ್ಲಿಂಗ್ ಪ್ರೈಸ್ 3000. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಏನು ಅಂತ ಕೇಳ್ತಾರೆ. ಅವಾಗ ಮಾಡೋದು ಹೇಗೆ? ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ರೆ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ, ಸೊ ಎಕ್ಸ್ ಇಂಟು, ಯಾಕಂದ್ರೆ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ವಲ್ಲ, ಯಾವುದೇ ಪ್ರಾಫಿಟ್ ಅಥವಾ ಲಾಸ್ ನೀವು ಕಾಸ್ಟ್ ಪ್ರೈಸ್ ನೇ ಮಾಡ್ಬೇಕು. ಅದಕ್ಕೆ ಎಕ್ಸ್ ಅಂತ ಅರ್ಜು ಮಾಡ್ಕೊಳ್ಬೇಕು. ಕಾಸ್ಟ್ ಪ್ರೈಸ್ ಇಸ್ ಎಕ್ಸ್. 20% ಪ್ರಾಫಿಟ್ ಅಂದ್ರೆ ಏನ್ ಬರೀಬೇಕು? 120% ಇಸ್ ಈಕ್ವಲ್ ಟು 3000 ಅಂತ ಬರೀಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ 6/5 ಬರುತ್ತೆ. ಇಲ್ಲಿ 6 5s 50s 500s. 500 into 5 2500. ಸೊ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 2500. ಸೊ ಇದು ಈ ಕ್ವಶನ್ಗೆ ಆನ್ಸರ್. ಸೊ ಈ ಕ್ವಶನ್ ಏನು ಅಂತ ನೋಡೋಣ. ಈ ಕ್ವಶನ್ ಓಕೆ ಅರ್ಥ ಆಯ್ತಲ್ವಾ? ಕಾಸ್ಟ್ ಇದೇ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾಗ ಇನ್ಕ್ರೀಸ್ ಮಾಡಬೇಕು, ಲಾಸ್ ಪರ್ಸೆಂಟೇಜ್ ಕೊಟ್ಟಾಗ ಡಿಕ್ರೀಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಸೆಲ್ಲಿಂಗ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಕಾಸ್ಟ್ ಪ್ರೈಸ್ ಮೇಲೆನೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಕ್ವಶನ್, ಸೋಹನ್ ಸೋಲ್ಡ್ 2 sheeps ಸೇಮ್ ಪ್ರೈಸ್. One he made a 10% profit and the other he suffered a loss of 10%. What is the overall profit or loss ಅಂತ ಕೇಳಿದ್ದಾರೆ. ನೋಡೋಣ. ಲೆಟ್ಸ್ ಅಸ್ಯೂಮ್ ಫಸ್ಟ್ ಒನ್, ನಾನು ಒಂದರದ್ದು ಕಾಸ್ಟ್ ಪ್ರೈಸ್ 100x ಅನ್ಕೊಳ್ತೀನಿ, ಇನ್ನೊಂದು ಕಾಸ್ಟ್ ಪ್ರೈಸ್ 100y ಅಂತ ಅನ್ಕೊಳ್ತೀನಿ. ಒಂದರದ್ದು ಕಾಸ್ಟ್ ಪ್ರೈಸ್ 100x, ಇನ್ನೊಂದರದ್ದು 100y ಕಾಸ್ಟ್ ಪ್ರೈಸ್. 10% ಪ್ರಾಫಿಟ್ ಬಂದಿದೆ ಒಂದಕ್ಕೆ ಅಂದ್ರೆ ಈ ಸೋಲ್ಡ್ ಅಟ್ 110x. is sold at 110x. But ಇಲ್ಲಿ he sold at 10%.
ಲಾಸ್ ಅಂತ ಕೇಳಿದರೆ ದೆನ್ 10% ಲಾಸ್ ಅಂದ್ರೆ ಈ ಸೋಲ್ಡ್ ಅಟ್ 90 ಅಂತ ಕೇಳಿದ್ದಾರೆ. ಬಟ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಸೋಲ್ಡ್ ಬೋತ್ ದಿ ಆರ್ಟಿಕಲ್ ಸೇಮ್ ಪ್ರೈಸ್ ಅಂದ್ರೆ 110x ಇಸ್ ಈಕ್ವಲ್ ಟು 90y, x by y ಇಸ್ ಈಕ್ವಲ್ ಟು 9/10, 9/11. ಸೊ 0 ಕ್ಯಾನ್ಸಲ್ ಆಗುತ್ತೆ, 9/11. ಸೊ x is ಕಾಸ್ಟ್ ಪ್ರೈಸ್, y is ಸೆಲ್ಲಿಂಗ್ ಪ್ರೈಸ್. ಕ್ವಶನ್ ಕೇಳಿರೋದು ಪ್ರಾಫಿಟ್, ಓವರ್ ಆಲ್ ಪ್ರಾಫಿಟ್ ಏನು, ಲಾಸ್ ಏನು ಅಂತ ಕ್ವಶನ್ ಕೇಳಿದ್ದಾರೆ. ವೆರಿ ಸಿಂಪಲ್. ಸೊ 1% ಪ್ರಾಫಿಟ್. ಸಿಂಪಲ್ ಕ್ವಶನ್ ಇದು. ಸೊ ಸಿಂಪಲ್ ಆಗಿ ನೀವು ಮಾಡಬಹುದು. 9 ಇಂದ 11 ಗೆ 2/9. ಸೊ ದಟ್ ವಿಲ್ ಬಿ ದಿ ಆನ್ಸರ್. ಸೊ ನೀವು ಇನ್ನು ಈಸಿಯಾಗಿ ಮಾಡಬಹುದು ಈ ಕ್ವಶನ್. ಈಸಿಯಾಗಿ ಮಾಡೋದು ಹೇಗೆ, ಸಕ್ಸೆಸಿವ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು. ಸಕ್ಸೆಸಿವ್ ಕಾನ್ಸೆಪ್ಟ್ ನ ಹೇಗೆ ಯೂಸ್ ಮಾಡಬೇಕು ನೋಡಿ. ಹೌ ಟು ಸಾಲ್ವ್ ಇಟ್ ಸಕ್ಸೆಸಿವ್ ಕಾನ್ಸೆಪ್ಟ್. ನೀವು ಕೆಲವೊಬ್ಬರಿಗೆ ನೋ ಪ್ರಾಫಿಟ್ ನೋ ಲಾಸ್ ತರ ಅನ್ಸುತ್ತೆ. ಇಟ್ಸ್ ನಾಟ್ ಲೈಕ್ ದಟ್. ನೋಡಿ, ಈ ಸೋಲ್ಡ್ ಸೇಮ್ ಆರ್ಟಿಕಲ್, ಒನ್ ಅಟ್ ಈ ಪ್ರಾಫಿಟ್ 10%, ಒಂದನ್ನ 10% ಪ್ರಾಫಿಟ್ ಗೆ, ಇನ್ನೊಂದನ್ನ ಈ ಸಫರ್ಡ್ 10% ಲಾಸ್. ಸೊ ನೀವು ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ, ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ 100. ಪ್ಲಸ್ 10% ಲಾಸ್ ಅಂದ್ರೆ ಮೈನಸ್, ಅಗೇನ್ ಪ್ಲಸ್ 10 into minus 10 divided by 100. Plus 10 minus 10 cancel. Illi zeros cancel. 1 ones are 1. Minus 1%. Overall loss ಎಷ್ಟಾಯ್ತು? 1% loss ಆಯ್ತು. ಎರಡು ಆರ್ಟಿಕಲ್ ನ ಸೇಮ್ ಪ್ರೈಸ್ ಗೆ ಸೇಲ್ ಮಾಡಿದಾಗ ಒಂದಕ್ಕೆ 10% ಪ್ರಾಫಿಟ್ ಬರುತ್ತೆ, ಅದರ್ ಈ ಲಾಸ್ ಅಟ್ 10%. ಒಂದು ಪ್ರಾಫಿಟ್ ಆಯ್ತು, ಒಂದು ಲಾಸ್ ಆಯ್ತು. ಓವರ್ ಆಲ್ ಏನಾಯ್ತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯುವರ್ ಆನ್ಸರ್ ವಿಲ್ ಬಿ 1% ಓವರ್ ಆಲ್ ಲಾಸ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ. ಈ ಕ್ವಶನ್ ಹೆಂಗ್ ಮಾಡೋದು? ಈವನ್ ಆಫ್ಟರ್ ಗಿವಿಂಗ್ ಎ ಡಿಸ್ಕೌಂಟ್ ಆಫ್ 10%, one is still making a profit of 10% if the market price is 770. ಸೊ MRP ಕೊಟ್ಟಿದ್ದಾರೆ, MRP ಕೊಟ್ಟಿದ್ದಾರೆ 770 ಅಂತ. ಡಿಸ್ಕೌಂಟ್ 10% ಕೊಡ್ತಿದೀವಿ, 10% ಡಿಸ್ಕೌಂಟ್. ಸ್ಟಿಲ್ ಮೇಕ್ ಎ ಪ್ರಾಫಿಟ್ ಪರ್ಸೆಂಟೇಜ್ ಸ್ಟಿಲ್ ಅವನಿಗೆ 10% ಬರ್ತಿದೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಏನು? ನೆನ್ಪಿಟ್ಕೊಳ್ಳಿ, ಈ ತರ ಕ್ವಶನ್ ಮಾಡೋದು ಹೇಗೆ ಅಂತ. ಸೊ ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಬ್ಸರ್ವ್ ಮಾಡೋದು ಹೇಗೆ ಅಂತ ನೋಡಿ. ಕಾಸ್ಟ್ ಪ್ರೈಸ್ ಇಸ್ ಟು MRP ರಿಲೇಶನ್ಶಿಪ್ ಮಾಡೋದು. 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಇಸ್ ಟು 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್. ಫಾರ್ಮುಲಾ CP ಮತ್ತೆ MRP ಗೆ ರಿಲೇಶನ್ಶಿಪ್ ಕೊಟ್ಟಾಗ, ಅಂದ್ರೆ CP ಕೊಟ್ಟು MRP ಕೇಳ್ಬೋದು, MRP ಕೊಟ್ಟು CP ಕೇಳ್ಬೋದು. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಬರುತ್ತೆ. 100 ಮೈನಸ್ ಡಿಸ್ಕೌಂಟ್ 90, 100 ಪ್ಲಸ್ ಪ್ರಾಫಿಟ್ 110, 0 get cancel. 9 is the cost price, 11 is the MRP. 9 is to 11. MRP ಗೊತ್ತು ನಮ್ಗೆ. MRP ಎಷ್ಟು ಕೊಟ್ಟಿದ್ರೆ 770. 11 part is equal to 770. 1 part is equal to 70. 70 into 9, 630 is the cost price. Cost price ಎಷ್ಟು? 630 is the cost price. ಈ ಕ್ವಶನ್ ಆನ್ಸರ್ ವಿಲ್ ಬಿ 630. ಸೊ ಈ ಕ್ವಶನ್, ಈ ಫಾರ್ಮುಲಾ ಯಾವಾಗ ಅಪ್ಲೈ ಮಾಡ್ಬೇಕಂದ್ರೆ, ಕ್ವಶನ್ ಅಲ್ಲಿ MRP ಕೊಡ್ತಾರೆ, CP ಕೇಳ್ಬೋದು, ಅಥವಾ CP ಕೊಟ್ಟು MRP ಕೇಳ್ಬೋದು. ಬಟ್ ಕ್ವಶನ್ ಅಲ್ಲಿ ಡಿಸ್ಕೌಂಟ್ ಪರ್ಸೆಂಟೇಜ್ ಇರಬೇಕು, ಪ್ರಾಫಿಟ್ ಪರ್ಸೆಂಟೇಜ್ ಇರಬೇಕು. ಅವಾಗ ಈ ಫಾರ್ಮುಲಾನ ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಫಾರ್ಮುಲಾ ಏನು? CP is to MRP ರೇಷಿಯೋ 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್, 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್. ಇಲ್ಲ ಇದನ್ನ ಬೇಸಿಕ್ ಅಲ್ಲಿ ಮಾಡಬೇಕು. ಬೇಸಿಕ್ ಅಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಜಸ್ಟ್ ನಾನು ಹೇಳ್ತೀನಿ. ಹೌ ಟು ಸಾಲ್ವ್ ದಿಸ್ ಕ್ವಶನ್ ಇನ್ ಬೇಸಿಕ್ಸ್. ನೋಡಿ, MRP ಕೊಟ್ಟಿದ್ದಾರೆ ಎಷ್ಟು? 770. ಡಿಸ್ಕೌಂಟ್ ಕೊಟ್ಟಿದ್ದಾರೆ ಎಷ್ಟು? 10%. ನೆನ್ಪಿಟ್ಕೊಳ್ಳಿ, ಪ್ರಾಫಿಟ್ ಅಂದ್ರೆ ಇನ್ಕ್ರೀಸ್, ಡಿಸ್ಕೌಂಟ್ ಅಂದ್ರೆ ಡಿಕ್ರೀಸ್, ಲಾಸ್ ಅಂದ್ರೂ ಡಿಕ್ರೀಸ್. ಈಗ ನಾನು ಏನ್ ಫೈಂಡ್ ಔಟ್ ಮಾಡ್ಬೋದು? ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡ್ಬೋದು. MRP ಕೊಟ್ಟಿದ್ದಾರೆ 770, 10% ಡಿಸ್ಕೌಂಟ್ ಅಂದ್ರೆ 90%. 0 get cancel. So 9 7s are 63, 6 9 7s are 63 plus 6, 693 is the selling price. ಈಗ ಅದೇ ತರ ಅವ್ರು ಏನ್ ಕೊಟ್ಟಿದ್ದಾರೆ? ಪ್ರಾಫಿಟ್, ಇನ್ನೊಂದು ಈಕ್ವೇಶನ್ ಅವಾಗ್ಲೇ ಮಾಡಿದ್ವಿ ಇದನ್ನ. ಸೆಲ್ಲಿಂಗ್ ಪ್ರೈಸ್ ಗೊತ್ತು ಈಗ 693, ಪ್ರಾಫಿಟ್ 10%, ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡ್ಬೇಕು. ಮಾಡೋದು ಹೇಗೆ ನೋಡಿ. ಸೊ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಎಕ್ಸ್ 10% ಪ್ರಾಫಿಟ್ ಅಂದ್ರೆ 110% is equal to 693. ಇದು ಕ್ಯಾನ್ಸಲ್ ಆಗುತ್ತೆ. 11 1s 11 6s 66, 11 3s 10 ಈ ಕಡೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 630. ಇದು ಬೇಸಿಕ್ ಮೆಥಡ್.
ನಿಮ್ಗೆ ಬೇಸಿಕ್ ವೇಟೆಡ್ ಮಾಡೋದು ಹೇಗೆ, ಶಾರ್ಟ್ ಕಟ್ ಮಾಡೋದು ಹೇಗೆ ಅನ್ನೋದು ಎರಡು ಅರ್ಥ ಆಯ್ತು ಅಲ್ವಾ. ಸೊ ನೆನ್ಪಿಟ್ಕೊಳ್ಬೇಕಾದ್ರೆ ಏನಂದ್ರೆ ಪ್ರಾಫಿಟ್ ಲಾಸ್ ಚಾಪ್ಟರ್ ಅಲ್ಲಿ ಪ್ರಾಫಿಟ್ ಅಂದ್ರೆ ಇನ್ಕ್ರೀಸ್ ಮಾಡಿ ಬರಿಬೇಕು ವ್ಯಾಲ್ಯೂನ, ಪರ್ಸೆಂಟೇಜ್ ವ್ಯಾಲ್ಯೂನ. ಲಾಸ್ ಅಂದ್ರೆ ಡಿಕ್ರೀಸ್ ಮಾಡಿ ಬರಿಬೇಕು, ಡಿಸ್ಕೌಂಟ್ ಅಂದ್ರೂ ಡಿಕ್ರೀಸ್ ಮಾಡಿ ಬರಿಬೇಕು. ಐ ಹೋಪ್ ಇಟ್ ಇಸ್ ಕ್ಲಿಯರ್ ನಿಮ್ಗೆಲ್ಲರೂ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ಇಂಪಾರ್ಟೆಂಟ್, ಅಗೈನ್ ಅಬ್ಸರ್ವ್. 2010 ನಲ್ಲಿ KS ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್. ಎ ಮ್ಯಾನ್ ಬಾಟ್ ಎ ಲ್ಯಾಂಡ್ 6 lakh ರೂಪಿ. ಇದು ಅವನ ಇನ್ವೆಸ್ಟ್ಮೆಂಟ್, ಸ್ಟಾರ್ಟಿಂಗ್ ಕಾಸ್ಟ್ ಪ್ರೈಸ್ ವಿಲ್ ಬಿ 6 lakh ರೂಪಿ ಕೊಟ್ಟು ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡ್ತಾನೆ. ಆಮೇಲೆ 30% ಸ್ಪೆಂಡ್ಸ್ ಆನ್ ಡೆವಲಪ್ಮೆಂಟ್, ಅದನ್ನ ಡೆವಲಪ್ಮೆಂಟ್ ಮಾಡಕ್ಕೆ 30% ಸ್ಪೆಂಡ್ ಮಾಡ್ತಾನೆ, ಅಂದ್ರೆ ಅದು ಇನ್ವೆಸ್ಟ್ಮೆಂಟ್. 30% ಆಫ್ 6 lakh 1,80,000. ಹೆಂಗ್ ಮಾಡಿದೆ ಅಷ್ಟು ಫಾಸ್ಟ್ ಆಗಿ ಅಂದ್ರೆ 10% is 60,000. 10% ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆಫ್ಟರ್ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು. 60,000 ಇಂಟು 3 ಅದು ಮಾಡಿದಾಗ 1,80,000. ಅದು ಟೋಟಲ್ ಅವನ ಇನ್ವೆಸ್ಟ್ಮೆಂಟ್ 7,80,000. ಎಷ್ಟು? 7,80,000. ಈಗ ಇದು ಕಾಸ್ಟ್ ಪ್ರೈಸ್. ಅತರ 25 ಪ್ಲಾಟ್ಸ್ ನ ಅವನು ಡೆವಲಪ್ ಮಾಡ್ತಾನೆ. ಇನ್ ಆರ್ಡರ್ ಟು ಮೇಕ್ ಎ ಪ್ರಾಫಿಟ್ 25% ಪ್ರಾಫಿಟ್ ಬರಬೇಕು. ಹಾಗಾದ್ರೆ ಒಂದೊಂದು ಪ್ಲಾಟ್ ನ ಎಷ್ಟು ಸೆಲ್ ಮಾಡ್ತಾನೆ, ನಾನು ಎಲ್ಲಾ ಪ್ಲಾಟ್ ನ ಎಷ್ಟು ಸೆಲ್ ಮಾಡ್ತಾನೆ ಅಂತ ಫೈಂಡ್ ಔಟ್ ಮಾಡ್ತೀನಿ, ಬಿಕಾಸ್ ಕಾಸ್ಟ್ ಪ್ರೈಸ್ ಗೊತ್ತು ನನಗೆ. ಕಾಸ್ಟ್ ಪ್ರೈಸ್ 7,80,000. 25% ಪ್ರಾಫಿಟ್ ಅಂದ್ರೆ 125%. ಪ್ರಾಫಿಟ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೆ ನಾನು, ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿದೆ. 5/4 ಇದನ್ನ 5/4 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಆಗ ನಂಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಸೊ 4 1s are 4, 38 ಅಂದ್ರೆ 4 9s are 36, 2 ಅಂದ್ರೆ 4 5s are zeros. So 19,195 zeros into 5 ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರುತ್ತೆ, ಸೆಲ್ಲಿಂಗ್ ಪ್ರೈಸ್ ಬರುತ್ತೆ 505050 5 5s are 25, 5 9s are 45, 47, 5 1s are 59. ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಲ್ಲಾ ಫ್ಲಾಟ್ ನ ಸೆಲ್ ಮಾಡಿದ್ರೆ 9,75,000 ಬಂತು. 9,75,000 ಬಂತು. ನಾನು ಇನ್ವೆಸ್ಟ್ ಮಾಡಿದ್ದು 7,80,000. ಎಲ್ಲಾ ಸೆಲ್ ಮಾಡಿದ್ರೆ 25 ಫ್ಲಾಟ್ಸ್ ಸೆಲ್ ಮಾಡಿದ್ರೆ 9,75,000 ಬಂತು. ಬಟ್ ಕ್ವಶನ್ ಎಲ್ಲಾ ಫ್ಲಾಟ್ಗೂ ಕೇಳಿಲ್ಲ, ಒಂದು ಫ್ಲಾಟ್ ನ ಎಷ್ಟಕ್ಕೆ ಮಾರ್ಬೇಕು ಅಂತ ಕೇಳಿದ್ರೆ. ಇದು ಎಲ್ಲಾ ಫ್ಲಾಟ್ ಒಂದು ಎಷ್ಟು ಫ್ಲಾಟ್ಸ್? 25 ಫ್ಲಾಟ್ಸ್. 25 1s are 25 39s, ಬಿಕಾಸ್ 25 40s are 1000. ಇಲ್ಲಿ 975 ಇರೋದ್ರಿಂದ 25 39s. ಸೊ ಈ ಆನ್ಸರ್ ಒಂದು ಫ್ಲಾಟ್ ಎಷ್ಟು? 39,000 ರೂಪಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಅರ್ಥ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಫಾರ್ ರಿವಿಷನ್ ಸೆಷನ್. ಸೊ ಇದು ಈ ಕ್ವಶನ್ಗೆ ಆನ್ಸರ್. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಈ ಕ್ವಶನ್, ಎ ಟ್ರೇಡರ್ ಅರ್ನ್ಸ್ ಎ ಪ್ರಾಫಿಟ್ ಆಫ್ 20% by selling an umbrella for 300. In a clearance sale, he allowed a discount of 10%. What profit? See, very simple. 20% selling an umbrella. So cost price find out ಮಾಡಬಹುದು, because profit 20%, selling price 300. selling price ಗೊತ್ತು, ಪ್ರಾಫಿಟ್ ಗೊತ್ತು ಅಂದ್ರೆ ಏನ್ ಫೈಂಡ್ ಔಟ್ ಮಾಡಬಹುದು? ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬಹುದು. ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ಅಂದ್ರೆ ಏನ್ ಬರಬೇಕು? x. 20% ಪ್ರಾಫಿಟ್ ಅಂದ್ರೆ ಇನ್ಕ್ರೀಸ್ 120%. ಅದನ್ನ ನೀವು ಫ್ರಾಕ್ಷನ್ ಬರೆದ್ರೆ 120% ನ ಫ್ರಾಕ್ಷನಲ್ ಬರೆದ್ರೆ 6/5 is equal to 300 rupees. 6 1s are 650s are, so cost price is 250. ಈಗ 10% ಡಿಸ್ಕೌಂಟ್ ಕೊಡ್ತಿದ್ವಿ. ಸೊ 300 ರೂಪಿ ಅದರ ವ್ಯಾಲ್ಯೂ, 10% ಡಿಸ್ಕೌಂಟ್ ಕೊಟ್ರೆ ಅದನ್ನ ನಾನು ಆಕ್ಚುಲಿ 300 ಗೆ ಸೆಲ್ ಮಾಡೋ ಬದಲು ಎಷ್ಟು ಸೆಲ್ ಮಾಡಿದೆ? 270 ಸೆಲ್ ಮಾಡಿದೆ. 300 ಗೆ ಡಿಸ್ಕೌಂಟ್ ಕೊಡ್ಲಿಲ್ಲ ಅಂದ್ರೆ MRP ಏನಿರುತ್ತೋ ಅದೇ ಸೆಲ್ಲಿಂಗ್ ಪ್ರೈಸ್. ಡಿಸ್ಕೌಂಟ್ ಕೊಟ್ಟಾದ್ಮೇಲೆ MRP ಚೇಂಜ್ ಟು ಸೆಲ್ಲಿಂಗ್ ಪ್ರೈಸ್, ನ್ಯೂ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಈಗ 270 ಆಯ್ತು. 10% ಡಿಸ್ಕೌಂಟ್ ಕೊಟ್ಟರೆ 250 ನನ್ನ ಇನ್ವೆಸ್ಟ್ಮೆಂಟ್ 270 ಸೆಲ್ ಮಾಡಿದ್ರು, ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ನನಗೆ ಪ್ರಾಫಿಟ್ ಬರ್ತಿದೆ. ಎಷ್ಟು ಪ್ರಾಫಿಟ್ ಬರ್ತಿದೆ? 20 ರೂಪಿ ಪ್ರಾಫಿಟ್ ಬರ್ತಿದೆ. ನನಗೆ ಪ್ರಾಫಿಟ್ ಪರ್ಸೆಂಟೇಜ್ ಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಇಂಟು 100. ಸೊ 20 ರೂಪಿ ಪ್ರಾಫಿಟ್ ಆನ್ 250 into 100. 0 0 get cancelled. 25 other 0 0 get cancelled. 25 4s are 4 2s are 8%. I hope ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಜಸ್ಟ್ ಹೇಗೆ ಅನಿಸ್ತಿದೆ ನಿಮ್ಗೆ ಅಬೌಟ್ ದಿಸ್ ವಿಡಿಯೋ ಎಲ್ಲರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರಿವಿಷನ್ ಸೆಷನ್ ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಜಸ್ಟ್ ಕ್ವಶನ್ ನ ಪಾಸ್ ಮಾಡಿ, ಜಸ್ಟ್ ಯು ಟ್ರೈ ಟು ದಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಈ ಕ್ವಶನ್ ನೋಡಿ. ಎ ರೈಸ್ ಸೆಲ್ಲರ್
mixes 60 kg of rice worth 56 rupees along with 40 kg worth 41 rupees. If he wants to earn profit of 20%, what should be the selling price of the mixture? 2012 KSL ಕೇಳಿರೋ ಕ್ವಶನ್. ಸಿ ಎರಡು ಮೆಥಡ್ ಅಲ್ಲಿ ಮಾಡಬಹುದು. ಬೇಸಿಕ್ ಮೆಥಡ್ ಅಲ್ಲೂ ಮಾಡಬಹುದು, ಅಲಿಗೇಷನ್ ಮೆಥಡ್ ಅಲ್ಲೂ ಮಾಡಬಹುದು. ಬೇಸಿಕ್ ಮೆಥಡ್ ಅಲ್ಲಿ ಮಾಡಿದ್ರೆ ಹೇಗೆ ಮಾಡಬೇಕು? 1 kgಗೆ 60 rupees. ಜಸ್ಟ್ ಈಕ್ವೇಶನ್ ಬರೀತೀನಿ, ಯು ಕ್ಯಾನ್ ಟ್ರೈ ದಟ್. 60 kg ವರ್ತ್ 56 rupees 1 kgಗೆ. 1 kgಗೆ 60 kg 1 kgಗೆ 56 rupees. ಇದು ಟೋಟಲ್ ಇನ್ವೆಸ್ಟ್ಮೆಂಟ್. ಇದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನೊಂದು ಬ್ಯಾಗ್ ಅಲ್ಲಿ 40 kg ಇದೆ, ಅದ್ರ ಕಾಸ್ಟ್ ಪ್ರೈಸ್ 41 rupees. ಇಲ್ಲೊಂದು ಬರುತ್ತೆ, ಇಲ್ಲಿ ಎ ಬರುತ್ತೆ, ಇಲ್ಲಿ ಬಿ ಬರುತ್ತೆ ಅನ್ಕೊಳ್ಳೋಣ. ಇವೆರಡು ಮಿಕ್ಸ್ ಮಾಡಿದಾಗ ಎ ಪ್ಲಸ್ ಬಿ ಬರುತ್ತೆ. ಇದು ಟೋಟಲ್ ಇನ್ವೆಸ್ಟ್ಮೆಂಟ್. ಕಾಸ್ಟ್ ಪ್ರೈಸ್ ಟೋಟಲ್ ಮಿಕ್ಸರ್ ಕಾಸ್ಟ್ ಪ್ರೈಸ್ ಎ ಪ್ಲಸ್ ಬಿ. ಇಫ್ ಯು ವಾಂಟ್ ಟು ಅರ್ನ್ ಪ್ರಾಫಿಟ್ 20%, ಇದಕ್ಕೆ 20% ಅಂದ್ರೆ 120% ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಅದನ್ನೇ ಕ್ವಶನ್ ಕೇಳಿದ್ದಾರೆ. ಸೊ ಇಫ್ ಯು ವಾಂಟ್ಸ್ ಟು ಅರ್ನ್ ಎ ಪ್ರಾಫಿಟ್, ವಾಟ್ ಶುಡ್ ಬಿ ದಿ ಸೆಲ್ಲಿಂಗ್ ಪ್ರೈಸ್? ಇದನ್ನು ಮಾಡಿದ್ರೆ ಆನ್ಸರ್ ಬರುತ್ತೆ, ಬೇಸಿಕ್ಸ್. ಬಟ್ ವಿಲ್ ಸಾಲ್ವ್ ಇಟ್ ಅನದರ್ ವೇ. ಸೀನಾ ಈ ಕ್ವಶನ್ ಮಾಡೋದು ಹೇಗೆ ನೋಡಿ. 1 kg 60 kg ಇದೆ ಬ್ಯಾಗ್ ಅಲ್ಲಿ, ಇನ್ನೊಂದು ಬ್ಯಾಗ್ ಅಲ್ಲಿ 40 kg ಇದೆ. ಇದರ ರೇಷಿಯೋ ಬಂದು 3:2 ಕ್ವಾಂಟಿಟಿ ರೇಷಿಯೋ. ಈ ಬ್ಯಾಗ್ ಅಲ್ಲಿ 1 kgಗೆ 56 ರೂಪಿ, ಈ ಬ್ಯಾಗ್ ಅಲ್ಲಿ 1 kgಗೆ 41 ರೂಪಿ. ಇವೆರಡು ಮಿಕ್ಸ್ ಮಾಡಿದ್ರೆ ಮಿಕ್ಸರ್ ಕಾಸ್ಟ್ ಪ್ರೈಸ್ ಎಕ್ಸ್ ರೂಪಿ. ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ? 3:2 ರೇಷಿಯೋ. 3:2 ರೇಷಿಯೋ. ಈ ನಂಬರ್ ನ ಫೈಂಡ್ ಔಟ್ ಮಾಡೋದಕ್ಕೆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಿಮ್ಗೆ. ಹೌ ಟು ಫೈಂಡ್ ಔಟ್ ಅಲಿಗೇಷನ್ ಅಲ್ಲಿ ಮಿಡಲ್ ನಂಬರ್ ನ ಫೈಂಡ್ ಔಟ್ ಮಾಡೋದಕ್ಕೆ ಶಾರ್ಟ್ ಕಟ್ ನೋಡಿ. ಇದಕ್ಕೆ ಡಿಫರೆನ್ಸ್ ತಗೊಳ್ಳಿ. ಎಷ್ಟು ಡಿಫರೆನ್ಸ್? 9 + 6 15. ಈ 15 ನ ಇಲ್ಲಿರೋ ರೇಷಿಯೋದಲ್ಲಿ ಡಿವೈಡ್ ಮಾಡಿ 3:2 ರೇಷಿಯೋದಲ್ಲಿ. ಅಂದ್ರೆ 5 ಪಾರ್ಟ್ಸ್ 5x is equal to 15, 1 part is equal to 3, 9 and 6 ಬರುತ್ತೆ. ಅಂದ್ರೆ ಈ ನಂಬರ್ 9, ಈ ನಂಬರ್ 6. ಅಲಿಗೇಷನ್ ಮೆಥಡ್ ಗೊತ್ತಲ್ವಾ? ಅಲಿಗೇಷನ್ ಮೆಥಡ್ ಅಲ್ಲಿ ಬಿಗ್ ನಂಬರ್ ಮೈನಸ್ ಸ್ಮಾಲ್ ನಂಬರ್ ಬರಬೇಕು. ಇದರಲ್ಲಿ ಬಿಗ್ ನಂಬರ್ ಇದು ಸ್ಮಾಲ್ ನಂಬರ್. 56 ಮೈನಸ್ ಎಕ್ಸ್, 56 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 6 ಬರುತ್ತೆ. ಇದು ಈ ಕಡೆ ಬಂದ್ರೆ 50 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು? 50. ಅಂದ್ರೆ ಮಿಕ್ಸರ್ ಕಾಸ್ಟ್ ಪ್ರೈಸ್ ಎಷ್ಟು? 50 ರೂಪಿ. ಸೊ ಮಿಕ್ಸರ್ ಕಾಸ್ಟ್ ಪ್ರೈಸ್ 50 ರೂಪಿ. ಮಿಕ್ಸರ್ ಕಾಸ್ಟ್ ಪ್ರೈಸ್ 50 ರೂಪಿ. ನಂಗೆ 20% ಪ್ರಾಫಿಟ್ ಬರಬೇಕು. 20% ಪ್ರಾಫಿಟ್ ಬರಬೇಕು. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಏನು? 50 ಇಂಟು 20% ಅಂದ್ರೆ 120%. ಹಾಗಾದ್ರೆ 60 ರೂಪಿಗೆ 1 kg ನ ಸೆಲ್ ಮಾಡಬೇಕು. 1 kg ನ 60 ರೂಪಿಗೆ ಸೆಲ್ ಮಾಡಬೇಕು. ಶಾರ್ಟ್ ಕಟ್. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಕಡಿಮೆ ಆಗುತ್ತೆ. ಸೊ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ KS 2008 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ. A cloth merchant announced 25% discount. In order to get 40 rupee discount, how many shirts cost 32 rupee should he buy? ನೋಡಿ, ಒಂದು ಶರ್ಟ್ ಪ್ರೈಸ್ 32 ರೂಪಿ. ಒಂದು ಶರ್ಟ್ ಪ್ರೈಸ್. ಅವನಿಗೆ ಟೋಟಲ್ 40 ಡಿಸ್ಕೌಂಟ್ ಬಂತು. ಒಂದು ಶರ್ಟ್ಗೆ 25% ಡಿಸ್ಕೌಂಟ್ ಇದೆ, ಅಂದ್ರೆ 1/4 ಡಿಸ್ಕೌಂಟ್ ಇದೆ, ಅಂದ್ರೆ 8 ರೂಪಿ ಡಿಸ್ಕೌಂಟ್ ಇದೆ. 8 ರೂಪಿ ಡಿಸ್ಕೌಂಟ್ ಇದೆ. ಒಂದು ಶರ್ಟ್ ತಗೊಂಡ್ರೆ 8 ರೂಪಿ ಡಿಸ್ಕೌಂಟ್ ಬಂತು. ಹಾಗಾದ್ರೆ ಎಷ್ಟು ಶರ್ಟ್ ತಗೊಳ್ಬೇಕು ಅವನು? 40 ರೂಪಿ ಡಿಸ್ಕೌಂಟ್ ಬರ್ಬೇಕಂದ್ರೆ 5 ಶರ್ಟ್ಸ್. 5 ಶರ್ಟ್ಸ್ ತಗೊಂಡ್ರೆ ಹಂಗೆ ಓವರ್ ಆಲ್ ಎಷ್ಟು ಡಿಸ್ಕೌಂಟ್ ಬರುತ್ತೆ? 40 ರೂಪಿ ಡಿಸ್ಕೌಂಟ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಅಲ್ವಾ? ಸಿ, ನೀವು ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀರಾ, ಒಂದು MRP ಅದ್ರ ಮೇಲೆ 32 ರೂಪಿ ಇದೆ ಕಾಸ್ಟ್ ಪ್ರೈಸ್. ಸೊ 32 ರೂಪಿ ಇದೆ. ಓವರ್ ಆಲ್ ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ನೀವು 5 ಶರ್ಟ್ಸ್, ಎಷ್ಟೋ ಶರ್ಟ್ಸ್ ತಗೊಳ್ತೀರಾ, 40 ರೂಪಿ ಓವರ್ ಆಲ್ ಡಿಸ್ಕೌಂಟ್ ಬಂತು. 25% ಡಿಸ್ಕೌಂಟ್ ಅಂತ ಹಾಕಿದ್ದಾರೆ. ಎಷ್ಟು ಶರ್ಟ್ ತಗೊಂಡ್ರೆ 40 ರೂಪಿ ಡಿಸ್ಕೌಂಟ್ ಬಂತು ಅನ್ನೋದು ಕ್ವಶನ್. ವೆರಿ ಸಿಂಪಲ್ ಕ್ವಶನ್. 32 ರೂಪಿಗೆ ಒಂದ್ ಶರ್ಟ್ಗೆ 1/4 ಡಿಸ್ಕೌಂಟ್, ಅಂದ್ರೆ 8 ರೂಪಿ ಒಂದು ಶರ್ಟ್ ಡಿಸ್ಕೌಂಟ್. ಒಂದು ಶರ್ಟ್ಗೆ 8 ರೂಪಿ ಡಿಸ್ಕೌಂಟ್ ಆದ್ರೆ 40 ರೂಪಿ ಬಂದಿದೆ. ಹಾಗಾದ್ರೆ ಎಷ್ಟು ಶರ್ಟ್ ತಗೊಳ್ಬೇಕು? ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ. IAS ಅಲ್ಲಿ 2013 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ನೋಡಿ. 7 students are to get cash prize in a school. The total amount is 700 rupees. ಈ ಕ್ಯಾಶ್ ಪ್ರೈಸ್ ಶುಡ್ ಬಿ 20 ರೂಪಿ ಲೆಸ್ ದನ್ ಪ್ರೀವಿಯಸ್. ಬೇಸಿಕ್ ಅಲ್ಲಿ ಮಾಡಿದ್ರೆ ಎಕ್ಸ್ ರೂಪಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬನಿಗೆ ಪ್ರೈಸ್ ಬಂತು, ಇನ್ನೊಬ್ಬನಿಗೆ ಎಕ್ಸ್ ಪ್ಲಸ್ 20. ಯಾಕಂದ್ರೆ ಪ್ರೀವಿಯಸ್ 20 ರೂಪಿ ಕಡಿಮೆ ಅಂದ್ರೆ ಇದು ಜಾಸ್ತಿ. ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ 40, ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ 60, ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ 80. ಆ ತರ ಟೋಟಲ್ 7 ನಂಬರ್ಸ್ ಬರಬೇಕು. 1 2 3 4 5. ನೆಕ್ಸ್ಟ್ ಎಕ್ಸ್ ಪ್ಲಸ್ 100, ನೆಕ್ಸ್ಟ್ ಎಕ್ಸ್ ಪ್ಲಸ್ 120. ಇದನ್ನೆಲ್ಲ ಆಡ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 700
ಕ್ವಶನ್ ಕೇಳಿರೋದು ಲೋಯೆಸ್ಟ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಇದು ಈಕ್ವೇಶನ್, ವೆರಿ ಸಿಂಪಲ್. ಬಟ್ ಇನ್ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೋದು. ಹೇಗೆ ಫಾಸ್ಟ್ ಆಗಿ ಮಾಡೋದು ನೋಡಿ. ಈ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಯು ಕ್ಯಾನ್ ಟ್ರೈ. ಸೊ ನೀವು ಟ್ರೈ ಮಾಡಿ. ಈ ಈಕ್ವೇಶನ್ ಕೊಟ್ಟಾಗ ಹೌ ಟು ಸಾಲ್ವ್ ಇಟ್. ಎಕ್ಸ್ ಪ್ಲಸ್ ಎಕ್ಸ್ 2x ಟೋಟಲ್ 7x ಆಗುತ್ತೆ. 20 ಪ್ಲಸ್ 40 ಪ್ಲಸ್ 60 ಪ್ಲಸ್ 80 ಪ್ಲಸ್ 100 120 ಆಡ್ ಮಾಡಿ ಶಿಫ್ಟ್ ಮಾಡಿ ಸಾಲ್ವ್ ಮಾಡಿ. ಸೊ ಈ ಕ್ವಶನ್ ಫಾಸ್ಟ್ ಆಗಿ ಮಾಡೋದು ಹೇಗೆ ನೋಡಿ. ಹೌ ಟು ಸಾಲ್ವ್ ಇಟ್ ಫಾಸ್ಟರ್ ವೇ. ಫಾಸ್ಟ್ ಆಗಿ ಮಾಡೋದು ಹೇಗೆ ಅಂತ ನೋಡಿ. ಯಾವಾಗ್ಲೂ ಅರ್ಥಮೆಟಿಕ್ ಸೀರೀಸ್ ಬಂದಾಗ 1 2 3 4 5 6 7 3 plus 4 1 2 3 4 5 6 7 7 ನಂಬರ್ಸ್ ಇದೆ. ಅರ್ಥಮೆಟಿಕ್ ಸೀರೀಸ್ ಬಂದಾಗ ಮಿಡಲ್ ನಂಬರ್ ವಿಲ್ ಬಿ ದಿ ಅವರೇಜ್. ಯಾವಾಗ್ಲೂ ಏನಾಗುತ್ತೆ, ಮಿಡಲ್ ನಂಬರ್ ವಿಲ್ ಬಿ ದಿ ಅವರೇಜ್. ಟೋಟಲ್ ಸಮ್ 700 7 ನಂಬರ್ಸ್, ಹಾಗಾದ್ರೆ ಅವರೇಜ್ ವಿಲ್ ಬಿ 100. ಹಾಗಾದ್ರೆ ಮಿಡಲ್ ನಂಬರ್ ವಿಲ್ ಬಿ 100. ಸೊ ದಿಸ್ ವಿಲ್ ಬಿ 100. ಇದು 100 ಆದ್ರೆ ಇದು 80, ಯಾಕಂದ್ರೆ 20 ಕಡಿಮೆ ಪ್ರೀವಿಯಸ್. ಇದು 60, ಇದು 40. ಸೊ ಮಿಡಲ್ ನಂಬರ್ ವಿಲ್ ಬಿ 40. ವೆರಿ ಸಿಂಪಲ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಲ್ಲರಿಗೂ ಅರ್ಥ ಆಯ್ತಲ್ವಾ ಹೇಗೆ ಕ್ವಶನ್ ಸಾಲ್ವ್ ಮಾಡಬೇಕು. ಇದು ಅವರೇಜ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ. ಓಕೆ, ಪ್ರಾಬಬಿಲಿಟಿ. ಲಾಸ್ಟ್ ಇಯರ್ ಅಲ್ಲಿ 2024 ಅಲ್ಲಿ ಇವನ್ ತುಂಬಾ ಕ್ವಶನ್ಸ್ ನಿಮ್ಗೆ ಪ್ರಾಬಬಿಲಿಟಿ ಮೇಲೆ ಬಂದಿತ್ತು. ಇವನ್ ಈ ಕ್ವಶನ್ 2024 ಪ್ರಾಬಬಿಲಿಟಿ ಕ್ವಶನ್. ಸೊ ಪ್ರಾಬಬಿಲಿಟಿಯಲ್ಲಿ ಕಾನ್ಸೆಪ್ಟ್ಸ್ ಹೆಡ್ಸ್, ಟೈಲ್ಸ್ ಅಂದ್ರೆ ಕಾಯಿನ್ಸ್ ಬೇಸ್ಡ್ ಕ್ವಶನ್ಸ್, ಡೈಸ್ ಬೇಸ್ಡ್ ಕ್ವಶನ್ಸ್, ಕಲರ್ ಬೇಸ್ಡ್ ಕ್ವಶನ್ಸ್, ಆಲ್ಸೋ ಕಾರ್ಡ್ಸ್ ಬೇಸ್ಡ್ ಕ್ವಶನ್. ಈ 4 ಮಾಡಲ್ಸ್ ಇದೆ. 4 ಮಾಡಲ್ಸ್ ಮೇಲೆ ನೀವು ಸ್ವಲ್ಪ ಜಸ್ಟ್ ಒಂದ್ಸರಿ ನೋಡ್ಕೊಂಡಾಗ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಈ ಕ್ವಶನ್ ಕೆಲವೊಂದು ಕ್ವಶನ್ ನಾವು ಮಾಡೋಣ. ಈಗ 4-5 ಕ್ವಶನ್ ಇದ್ರ ಮೇಲೆ ಮಾಡೋಣ ನೋಡಿ. ಇನ್ ಎ ಕಂಟೈನರ್ ದೇರ್ ಆರ್ 28 eggs ಇದೆ. ಟೋಟಲ್ ಎಷ್ಟು eggs ಇದೆ? 28 eggs. ಔಟ್ ಆಫ್ ವಿಚ್ 8 eggs ಆರ್ ರೋಟನ್ ಅಂಡ್ 2 8 ರೋಟನ್ ಅಂದ್ರೆ 20 ಕರೆಕ್ಟ್ ಆಗಿದೆ. ಅಂದ್ರೆ 8 eggs ಡ್ಯಾಮೇಜ್ ಆಗಿದೆ, ಇನ್ 20 eggs ಕರೆಕ್ಟ್ ಆಗಿರುತ್ತೆ. 2 eggs ಆರ್ ಚೂಸರ್. 2 eggs ನ ಸೆಲೆಕ್ಟ್ ಮಾಡ್ತಿದ್ದೀನಿ. ವಾಟ್ ವಿಲ್ ಬಿ ದ ಪ್ರಾಬಿಲಿಟಿ? ಅಟ್ ಲೀಸ್ಟ್ 1 egg ಈಸ್ ರೋಟನ್ ಅಂತ ಕೇಳಿದ್ದಾರೆ. ಅಟ್ ಲೀಸ್ಟ್ 1 egg ರೋಟನ್ ಆಗಿರಬೇಕು. ಸೊ ಮಾಡೋದು ಹೇಗೆ ನೋಡಿ, ವೆರಿ ಸಿಂಪಲ್. ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಟೋಟಲ್ 28 eggs ಅಲ್ಲಿ ಎಷ್ಟು eggs ನ ಸೆಲೆಕ್ಟ್ ಮಾಡ್ತಿದ್ರ ಅನ್ನೋದು ಸ್ಯಾಂಪಲ್ ಸ್ಪೇಸ್. ಟೋಟಲ್ 28 eggs ಅಲ್ಲಿ C2 eggs ನ ಸೆಲೆಕ್ಟ್ ಮಾಡ್ತಿದ್ದೀನಿ. 28 C2. ಇದನ್ನ ಸಾಲ್ವ್ ಮಾಡೋದಕ್ಕೆ 28 C2 ನ 28 ಇಂಟು ಕೆಳಗಡೆ ಏನಿದೆಯೋ ಅಷ್ಟು ಟೈಮ್ ಡಿಕ್ರೀಸಿಂಗ್ ಆರ್ಡರ್ ಬರೀ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಇಲ್ಲೇನಿದೆ ಫಾರ್ ಎಕ್ಸಾಂಪಲ್ 5C3 ಇತ್ತು ಅನ್ಕೊಳ್ಳಿ. ಇದಕ್ಕೆ ನಾನು 5C2 ಬರೀಬಹುದು. ಏನು ಈಕ್ವೇಶನ್? NCR is equal to NCN minus R ಅಂತ. ಅಂದ್ರೆ ಬಿಗ್ ನಂಬರ್ ನ ಸ್ಮಾಲ್ ನಂಬರ್ ಕನ್ವರ್ಟ್ ಮಾಡ್ಕೊಂಡು ಬರೆಯೋದು. ಫಾರ್ ಎಕ್ಸಾಂಪಲ್ 7C4 ಇರೋದನ್ನ ನಾನು 7C3 ಅಂತ ಬರೀಬಹುದು. 7 minus 4 3. ಇದನ್ನ ಸಾಲ್ವ್ ಮಾಡೋದು ಹೇಗೆಂದ್ರೆ ಇಲ್ಲಿ 3 ಇದೆಯಲ್ವಾ, 3 ಟೈಮ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. 7 into 6 into 5 divided by 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1 ಅಂತ ಅರ್ಥ. ಇಲ್ಲೂ ಅದೇ ತರ NCR is equal to NCN minus R. ಸೊ ಇದನ್ನ ಮಾಡಿದಾಗ 28C2 ಮಾಡಿದಾಗ ಯು ವಿಲ್ ಗೆಟ್ ದಿಸ್. ಸೊ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 into 1 ಅಂತ. 2 1s are 2 14s. 14 into 27. ಅಲ್ಲೇನ್ ಬರುತ್ತೆ? 14 into 27. ಅಟ್ ಲೀಸ್ಟ್ 1 egg ರೋಟನ್ ಬರ್ಬೇಕು. ನೀವು 2 egg ಸೆಲೆಕ್ಟ್ ಮಾಡಿದಾಗ ಅಟ್ ಲೀಸ್ಟ್ 1 ಆದ್ರೂ ಅದ್ರಲ್ಲಿ ಇರ್ಬೇಕು. ನಾನು 2 ಕೇಸ್ ಬರೀತಾನೆ. ಟೋಟಲ್ 8 ಅಲ್ಲಿ 1 ಬಂದಾಗ ಇನ್ನು ಉಳಿದಿರೋದು 20 ಇರುತ್ತೆ, ಅದರಲ್ಲಿ 1 ಬರ್ಬೋದು. ಅಂದ್ರೆ ನಾನು 1 egg ಸೆಲೆಕ್ಟ್ ಮಾಡ್ಕೊಳ್ತೀನಿ. 2 eggs ಸೆಲೆಕ್ಟ್ ಮಾಡ್ಕೊಂಡಾಗ 1 egg ಕೆಟ್ಟೋಗಿರೋದು ಬಂದ್ರೆ ಇನ್ನು 1 egg ಕರೆಕ್ಟ್ ಆಗಿರೋದು ಬರ್ಬೋದು. ಇದೊಂದು ಕೇಸ್. ಅಥವಾ 2 eggs ಕೆಟ್ಟೋಗಿರೋದೇ ಬರ್ಬೋದು. ಅಟ್ ಲೀಸ್ಟ್ 1 ಅಂದ್ರೆ ಮಿನಿಮಮ್ 1 ಆದ್ರೂ ಬರ್ಬೇಕಂತ. 2 ಬಂದ್ರು ನೋ ಪ್ರಾಬ್ಲಮ್. ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್ 1. ಅಟ್ ಲೀಸ್ಟ್ 1 ಅಂದ್ರೆ 1 ಬರ್ಬೋದು ಅಥವಾ 2 ಬರ್ಬೋದು. 1 egg ಕರೆಕ್ಟ್ ಆಗಿರೋದು ಬಂದ್ರೆ ಇನ್ನೊಂದು egg ಚೆನ್ನಾಗಿ ಇಲ್ದಿರೋದು ಬರುತ್ತೆ. ಅಂದ್ರೆ ಅದನ್ನೇ ಬರೀತಿದ್ದೀನಿ. 1 egg ರಿಟರ್ನ್ ಬಂದ್ರೆ ಇನ್ನೊಂದು egg ಕರೆಕ್ಟ್ ಆಗಿರೋದು ಬರುತ್ತೆ ಅಂತ. ಸೊ ಇದನ್ನ ಸಾಲ್ವ್ ಮಾಡೋಣ. 8C1 ಅಂದ್ರೆ 8 into 20C1 ಅಂದ್ರೆ 20 ಪ್ಲಸ್ 8C2 ಮಾಡೋದು ಹೇಗೆ? 8C2 ನ 8 into 7 divided by 2 factorial. 2 4s are 4 7s are 28 divided by 14 into 27. 160 188 divided by 14 into 27
ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ ಈಗ. 2 7s are 14, 2 9s are again 2 4s are 94. So 94 divided by 189. ನಿಮ್ಮ ಆನ್ಸರ್ ಏನು? 94 divided by 189. ಅರ್ಥ ಆಯ್ತಲ್ವಾ? ಈ ಕ್ವಶನ್ ಸಾಲ್ವ್ ಮಾಡೋದು ಹೀಗೆ, ವೆರಿ ಸಿಂಪಲ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇನ್ನೊಂದು ಕ್ವಶನ್ ಮಾಡ್ತೀನಿ. ಎ ಬಾಕ್ಸ್ ಕಂಟೈನ್ 20 ಆರ್ಟಿಕಲ್. ಸೇಮ್ ಕ್ವಶನ್. ನೀವು ವಿಡಿಯೋನ ಪಾಸ್ ಮಾಡಿ ನೀವು ಟ್ರೈ ಮಾಡಿ ಆಮೇಲೆ ಆನ್ಸರ್ ನೋಡಿ ನಾನು ಹೇಗೆ ಮಾಡ್ತೀನಿ. ಟೋಟಲ್ 20 ಇದೆ. ಟೋಟಲ್ 20 ಆರ್ಟಿಕಲ್ಸ್ ಇದೆ. ಅದರಲ್ಲಿ 4 ಡಿಫೆಕ್ಟಿವ್, ಹಾಗಾದ್ರೆ 16 ಕರೆಕ್ಟ್ ಆಗಿದೆ. ಅದರಲ್ಲಿ 2 ಆರ್ಟಿಕಲ್ಸ್ ಡ್ರಾನ್ ಅಟ್ ರ್ಯಾಂಡಮ್, ಹಾಗಾದ್ರೆ ಏನ್ ಬರೀತೀರಾ? ಸ್ಯಾಂಪಲ್ ಸ್ಪೇಸ್ ಹೇಳಿ ಎಲ್ಲರೂ. 20C2. 20C2 ನ ಸಾಲ್ವ್ ಮಾಡೋದು ಹೇಗೆ? 20 into 19 divided by 2 factorial 2, 2 1s are 2 10s are 10 9s are 190. ಇದು ಟೋಟಲ್ 190. ಅದರಲ್ಲಿ ದ ಪ್ರಾಬಿಲಿಟಿ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್. ಸೇಮ್ 2024 ಅಲ್ಲಿ ಸೇಮ್ ಕ್ವಶನ್, ಎರಡು ಕ್ವಶನ್ ಸೇಮ್ ಕ್ವಶನ್ ಕೇಳಿದ್ದಾರೆ. ಸೊ ಒನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್ ಮಾಡ್ಬೇಕು. ಡಿಫೆಕ್ಟಿವ್ ಅಂದ್ರೆ ಅಟ್ ಲೀಸ್ಟ್ ಒನ್. ನಾನು ಎರಡು ಸೆಲೆಕ್ಟ್ ಮಾಡೋದು, ಅಟ್ ಲೀಸ್ಟ್ ಒನ್ ಡಿಫೆಕ್ಟಿವ್ ಬರಬೇಕು. ಈಗ ನಾನು ಎರಡು ಸೆಲೆಕ್ಟ್ ಮಾಡ್ತೀನಿ, ಕೇಸ್ 1 ಕೇಸ್ 2, ಎರಡು ಕೇಸ್ ಬರಿಬಹುದು. ಒನ್ ಡಿಫೆಕ್ಟಿವ್ ಬಂದ್ರೆ ಇನ್ನೊಂದು ನಾರ್ಮಲ್ ಬರ್ಬೋದು, ಕರೆಕ್ಟ್ ಆಗಿರೋದು, ಅಥವಾ ಎರಡು ಡಿಫೆಕ್ಟಿವ್ ಬರ್ಬೋದು. ಎರಡು ಆನ್ಸರ್ ಬರೀಬೇಕು. ಒಂದು ಆನ್ಸರ್ ಏನು? ಟೋಟಲ್ 4 ಡಿಫೆಕ್ಟಿವ್ ಅಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಬೋದು, ಇನ್ನು ಉಳಿದಿರೋ 16 ಅಲ್ಲಿ ಯಾವ್ದಾದ್ರು ಒಂದ್ ಬರ್ಬೋದು. ಇದು ಕೇಸ್ 1. ಒಂದು ಡಿಫೆಕ್ಟಿವ್ ಬಂದ್ರೆ ಇನ್ನೊಂದು ಕರೆಕ್ಟ್ ಆಗಿರೋದು ಬರ್ಬೋದು, ಅಥವಾ ಆರ್ ಎರಡು ಡಿಫೆಕ್ಟಿವ್ ಬರ್ಬೋದು. 4C2. ಸೊ 4C1 ಅಂದ್ರೆ 4, 16C1 ಅಂದ್ರೆ 16 ಪ್ಲಸ್ 4C2 ಮಾಡೋದಕ್ಕೆ 4 into 3 divided by 2 factorial 2 3s are 6, 16 4s are 64 plus 670 divided by 190. 0 0 cancel. So your answer will be 7/19. So ಈ ಕ್ವಶನ್ ಆನ್ಸರ್ 7/19. ಇದು ಇವನ್ ಲಾಸ್ಟ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್. ಅದೇ ತರ ಇನ್ನೊಂದು ಕ್ವಶನ್ ಮಾಡೋಣ ನೋಡಿ. ಇದು ಲಾಸ್ಟ್ ಇಯರ್ ಕೇಳಿದ್ದಾರೆ, ಸೇಮ್ 2024. ಸೊ ಪ್ರಾಬಿಲಿಟಿ ಮೇಲೆ ಐ ಥಿಂಕ್ 3 or 4 ಕ್ವಶನ್ಸ್ ಲಾಸ್ಟ್ ಇಯರ್ ಪ್ರಾಬಿಲಿಟಿ ಮೇಲೆ ಕೇಳಿದ್ದಾರೆ. ಸೊ ಈ ಕ್ವಶನ್ ನೋಡಿ, ಐ ಮೀನ್ ಲಾಸ್ಟ್ ಇಯರ್ ಮೀನ್ಸ್ ಮೊನ್ನೆ ಆಗಿರೋ ಕ್ವಶನ್ 2024 ಅಲ್ಲಿ, ಲಾಸ್ಟ್ 3-4 months ಬ್ಯಾಕ್. A box contains 2 white balls, 3 black balls and 4 red balls. In how many ways? Combination question ಇದೆ. ಪ್ರಾಬಿಲಿಟಿ ಅಲ್ಲಿ ಕಾಂಬಿನೇಷನ್ ಕ್ವಶನ್, ನಾಟ್ ಪ್ರಾಬಿಲಿಟಿ, ಕಾಂಬಿನೇಷನ್. ಒಂದು ಬಾಕ್ಸ್ ಇದೆ, ಈ ಬಾಕ್ಸ್ ಅಲ್ಲಿ 2 ವೈಟ್ ಬಾಲ್ಸ್ ಇದೆ, 3 ಬ್ಲಾಕ್ ಬಾಲ್ಸ್ ಇದೆ, 4 ರೆಡ್ ಬಾಲ್ಸ್ ಇದೆ. In how many ways 3 balls can be drawn from the box? At least 1 black ball to be included in the draw. ನೀವು 3 ಬಾಲ್ ಸೆಲೆಕ್ಟ್ ಮಾಡ್ತೀರಾ, 3 ಬಾಲ್ಸ್ ಅಲ್ಲಿ ಒಂದು ಬ್ಲಾಕ್ ಬಾಲ್ ಆದ್ರೂ ಇರಬೇಕು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ನೋಡಿ ಮಾಡೋದು ಹೇಗೆ ಅಂತ. ನಾನು ಏನ್ ಬರೀತೇನೆ ಅಂದ್ರೆ ಅಟ್ ಲೀಸ್ಟ್ 1 ಇದ್ದಾಗ ನೋ ಬಾಲ್ ಸೆಲೆಕ್ಟೆಡ್ ಅಲ್ಲಿ, ಟೋಟಲ್ ಅಲ್ಲಿ ನೋ ಬಾಲ್ ಸೆಲೆಕ್ಟೆಡ್, ನೋ ಬ್ಲಾಕ್ ಬಾಲ್ ಸೆಲೆಕ್ಟೆಡ್ ಮಾಡಿದಾಗ ಅಟ್ ಲೀಸ್ಟ್ 1 ಬಾಲ್ ಬರುತ್ತೆ. ಅಂದ್ರೆ ಟೋಟಲ್ ಅಲ್ಲಿ ನೋ ಬ್ಲಾಕ್ ಬಾಲ್ ಸೆಲೆಕ್ಟೆಡ್, ಬ್ಲಾಕ್ ಬಾಲ್ ಸೆಲೆಕ್ಟೆಡ್. ಟೋಟಲ್ ಎಷ್ಟು ಅಂದ್ರೆ 2 + 3 5 + 4 9, 9C3 is the total. ಇದರಲ್ಲಿ ನೋ ಬ್ಲಾಕ್ ಬಾಲ್ಸ್ ಅಂದ್ರೆ ಉಳಿದಿರೋದೆಲ್ಲ ವೈಟ್ ಮತ್ತೆ ಇದು 2 ವೈಟ್ ಬಾಲ್ ಪ್ಲಸ್ 2 + 5 5C3. ಇದು ನಿಮ್ಮ ಆನ್ಸರ್. 9C3 - 5C3. 9C3 ನ ಸಾಲ್ವ್ ಮಾಡೋದು ಹೇಗೆ? ಸೊ 9 into 8 into 7 divided by 3 factorial. 3 factorial ಅಂದ್ರೆ 3 into 2 into 1 6 minus 5C3 ಸಾಲ್ವ್ ಮಾಡೋ ಬದಲು ನಾನು ಅವಾಗ್ಲೇ ಹೇಳಿದೆ 5C3 ಸಾಲ್ವ್ ಮಾಡೋ ಬದಲು 5C2 ಬರಿಬಹುದು. ಇದು ಎರಡು ಒಂದೇ ಆನ್ಸರ್. ಸೊ ಇಲ್ಲಿ 3 ಟೈಮ್ ಬರಿಬೇಕು, ಇಲ್ಲಿ 2 ಟೈಮ್ ಬರೆದ್ರೆ ಸಾಕು. 5 into 4 divided by 2 factorial ಅಂದ್ರೆ 2, 2 1s are 2 2s are 5 2s are 10. ಇಲ್ಲಿ 3 2s are 3 3s are 2 1s are 2 4s are 3 4s are 12 12 7s are 84 minus 10. So your answer will be 4 7s are 28, 28 into 7, 28 into 7, 3 4s are 12, 84 minus 10. So that will be 74. Your options are wrong. I think 74 is the answer. Okay, ಈ ಕ್ವಶನ್ ಆನ್ಸರ್ ಏನು 74. ಆಪ್ಷನ್ ಬ್ಯಾಂಕ್ ಕೊಟ್ಟಿದೆ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ? 74 ಟೋಟಲ್ ಅಲ್ಲಿ ನೋ ಬಾಲ್, ನೋ ಬ್ಲಾಕ್ ಬಾಲ್ ಸೆಲೆಕ್ಟೆಡ್. ಸೊ 5C3 ಟೋಟಲ್ ಬ್ಲಾಕ್ ಬಾಲ್ಸ್ ಎಷ್ಟಿದೆ? 2 ವೈಟ್ ಬಾಲ್ಸ್, 4 ರೆಡ್ ಬಾಲ್ಸ್ ಇದೆ,
ಕ್ವಶನ್ ಕೇಳಿದ್ದು 1 ಬ್ಲಾಕ್ ಆದ್ರೂ ಇರ್ಬೇಕು ಅಂತ. ಸೊ ಟೋಟಲ್ ಅಲ್ಲಿ ನೋ ಬ್ಲಾಕ್ ಬಾಲ್ ಅಂದ್ರೆ ಉಳಿದಿರೋ ಬಾಲ್ಸ್ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಿದ್ರೆ ಬ್ಲಾಕ್ ಬಾಲ್ ಸೆಲೆಕ್ಟೆಡ್ ಬರುತ್ತೆ. ಸೊ ಈ ತರ ಸಾಲ್ವ್ ಮಾಡಿದ್ರೆ ಈ ಕ್ವಶನ್ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಈ ಕ್ವಶನ್ ನೋಡಿ, ಇದು ಸೇಮ್ 2014 ಅಲ್ಲಿ ಸಾರಿ 2024 ಅಲ್ಲೇ ಮೊನ್ನೆ ಕ್ವಶನ್ ಅಲ್ಲಿ ಐ ಥಿಂಕ್ 4 ಕ್ವಶನ್ ಟೋಟಲ್ ಪ್ರಾಬಿಲಿಟಿ ಮೇಲೆ ಕೇಳಿದ್ದಾರೆ. ಇದು ಒನ್ ಆಫ್ ದಿ ಕ್ವಶನ್. ಇನ್ ಎ ಕ್ಲಾಸ್ 40 ಸ್ಟೂಡೆಂಟ್ಸ್ ವಿತ್ ರೋಲ್ ನಂಬರ್ 3 to 42, a student is picked up a joke. Find the probability at least roll number selected 4 or 7. Total 40. One number select ಮಾಡೋದು, ಟೋಟಲ್ 40 numbers, ಟೋಟಲ್ 40 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ರೋಲ್ ನಂಬರ್ ಸೆಲೆಕ್ಟ್ ಮಾಡ್ತಾರೆ 41. A student is picked up to tell a joke. ಒಂದ್ ಸ್ಟೂಡೆಂಟ್ ಜೋಕ್ ಹೇಳ್ತಾನೆ. 40 ನಂಬರ್ಸ್ ಅಲ್ಲಿ 40 ಸ್ಟೂಡೆಂಟ್ಸ್ ಇರ್ತಾರೆ. ಒನ್ ಮೆಂಬರ್ ನ ಸೆಲೆಕ್ಟ್ ಮಾಡ್ತೀವಿ. ಆ ರೋಲ್ ನಂಬರ್ ಯಾರು ಬರ್ತಾರೋ ಅವ್ರು ಹೇಳ್ಬೇಕು. 40 ಅಲ್ಲಿ 1 ಮೆಂಬರ್ ಸೆಲೆಕ್ಟೆಡ್, 40C1 40ನೇ. ಅದು ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್ 4 ಅಂದ್ರೆ ಯಾವ ನಂಬರ್? 4, 8, 12, 16, 20, 24, 28, 32, 36, 40. 42 ವರ್ಗೂ ಅಷ್ಟೇ. ಮಲ್ಟಿಪಲ್ ಆಫ್ 4 ಅಂದ್ರೆ ಇದು. ಮಲ್ಟಿಪಲ್ ಆಫ್ 7 ಅಂದ್ರೆ 7, 14, 21, 28 ಬರೋಂಗಿಲ್ಲ, ಇಲ್ಲಿ ಆಲ್ರೆಡಿ ಬರ್ತಿದೀವಿ. ದೆನ್ 35, 40. ಎಷ್ಟು ನಂಬರ್ಸ್ ಆಯ್ತು ಕೌಂಟ್ ಮಾಡಿ? 1, 2, 3, 4, 5, 6, 7, 8, 9, 10, 11, 12, 13, 14, 15 ನಂಬರ್ಸ್ ಆಯ್ತು. 15C1. ಸೊ C1 ಕ್ಯಾನ್ಸಲ್, ವಿಚ್ ಮೀನ್ಸ್ 15/40. ಸೊ 3 5s are 3 8s. ಸೊ ನಿಮ್ಮ ಆನ್ಸರ್ ಏನ್ ಬರುತ್ತೆ? 5 3s are 5 8s, 3/8. ಸೊ ನಿಮ್ಮ ಆನ್ಸರ್ ಏನ್ ಬರುತ್ತೆ? 3/8. ಈ ಕ್ವಶನ್ ಆನ್ಸರ್ 3/8. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡೋಣ. ಹಾಗೆ 2 cards are drawn. 2016 ಅಲ್ಲಿ KS ಅಲ್ಲಿ ಕೇಳಿರೋದು. ಸೊ ಇದೊಂದು ಕಾನ್ಸೆಪ್ಟ್ ನ ಹೇಳ್ತೀನಿ ನಿಮ್ಗೆ. 2 cards are drawn from a well shuffled pack of. ಸೊ ಟೋಟಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಕಾರ್ಡ್ ಅಂದ್ರೆ ಕಿಂಗ್, ಕ್ವೀನ್ ಅವೆಲ್ಲ ಆನರಬಲ್ ಕಾರ್ಡ್ಸ್ ಅಂತ ಕರೀತಾರೆ. ಕಿಂಗ್, ಕ್ವೀನ್ ಮತ್ತೆ ಏಸ್ ಮತ್ತೆ ಜಾಕ್ ನ. ಇನ್ನು ಉಳಿದಿರೋದನ್ನ ಡಿಜಿಟ್ ಕಾರ್ಡ್ ಅಂತ ಕರೀತಾರೆ. 4 ಗ್ರೂಪ್ಸ್ ಇರುತ್ತೆ. ಯಾವ್ದು? ಡೈಮಂಡ್, ಕ್ಲಬ್, ಆರ್ಟ್, ಸ್ಪೇಡ್ ಅಂತ ಇರುತ್ತೆ. 2 ಕಲರ್, ರೆಡ್ ಕಲರ್ಸ್ ಇರುತ್ತೆ, ಬ್ಲಾಕ್ ಕಲರ್ಸ್ ಇರುತ್ತೆ. ಇಲ್ಲಿ ಕ್ವಶನ್, ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಬೋತ್ ಬೀಯಿಂಗ್ ಎ ಏಸ್? 52 ಕಾರ್ಡ್ಸ್ ಅಲ್ಲಿ 2 ಕಾರ್ಡ್ ಸೆಲೆಕ್ಟ್ ಮಾಡ್ತಾರ, 52C2. ಈ ಕ್ವೆಶನ್ ನೀವೇ ಸಾಲ್ವ್ ಮಾಡಬೇಕು. 52C2 ಅದ್ರಲ್ಲಿ 2 ಕಾರ್ಡ್ ಏಸ್ ಆಗಿರ್ಬೇಕು. ಏಸ್ ಎಷ್ಟಿರುತ್ತೆ? 4 ಇರುತ್ತೆ. ಆ 4 ಕಾರ್ಡ್ಸ್ ಅಲ್ಲಿ 2 ಕಾರ್ಡು ಅವೇ ಆಗಿರ್ಬೇಕು, 4C2 ಮತ್ತೆ 52C2. ಹಾಗಾದ್ರೆ C2 ಕ್ಯಾನ್ಸಲ್ ಮಾಡಬೇಡಿ. ಸೊ ಹೆಂಗ್ ಮಾಡ್ಬೇಕು? 4 into 3 divided by 2 factorial. 52C2 52 into 51 divided by 2 factorial. ಈಗ 2 factorial ಕ್ಯಾನ್ಸಲ್. ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಫ್ಯೂ ಕ್ವಶನ್ಸ್ ನೋಡಿ. ಇದೊಂದು ಕ್ವಶನ್, ಲಾಸ್ಟ್ ಕಾನ್ಸೆಪ್ಟ್ ಅಬ್ಸರ್ವ್. ಎ ಅಲೋನ್ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 12 days. ಎ ಒಬ್ನೇ 12 days ಅಲ್ಲಿ ಫಿನಿಶ್ ಮಾಡ್ತಾನೆ. ಎ ಒಬ್ನೇ 12 days ಅಲ್ಲಿ ಫಿನಿಶ್ ಮಾಡ್ತಾನೆ. ಎ ಒಬ್ನೇ ಒಂದು ವರ್ಕ್ ನ 12 days ಅಲ್ಲಿ ಫಿನಿಶ್ ಮಾಡ್ತಾನೆ. ಅಂಡ್ ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಫಿನಿಶ್ ಎ ವರ್ಕ್. ಎ ಅಂಡ್ ಬಿ ಇಬ್ರು ಸೇರಿ ಅದೇ ವರ್ಕ್ ನ 8 days ಅಲ್ಲಿ ಮಾಡ್ತಾರೆ. ಹಾಗಾದ್ರೆ ಬಿ ಒಬ್ನೇ ಎಷ್ಟು ದಿನ ಮಾಡ್ದ? ಇದು ಕ್ವಶನ್. ಒಂದು ವರ್ಕ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಟೈಮ್ ಅಂಡ್ ವರ್ಕ್ ಅಲ್ಲಿ ಒಂದು ವರ್ಕ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಏನಂತ ಅಸ್ಯೂಮ್ ಮಾಡ್ಕೊಳ್ಳೋಣ? LCM ಆಫ್ 12 and 8 24. ನಾನು ವರ್ಕ್ ನ ಅಸ್ಯೂಮ್ ಮಾಡ್ಕೊಂಡೆ 24 is a ವರ್ಕ್. ಇದ್ರ ಕೆಪಾಸಿಟಿ, ವಾಟ್ ಇಸ್ ದ ಎ ಕೆಪಾಸಿಟಿ? 2. ಎ ಪ್ಲಸ್ ಬಿ ಕೆಪಾಸಿಟಿ 3. ಎ ಪ್ಲಸ್ ಬಿ ಇಬ್ರು ಸೇರಿ 3 ಪಾರ್ಟ್ಸ್ ವರ್ಕ್ ಮಾಡ್ತಾರೆ. ಅದ್ರಲ್ಲಿ ಎ ಒಬ್ನೇ 2 ಪಾರ್ಟ್ಸ್ ಮಾಡ್ತಾನೆ. ಹಾಗಾದ್ರೆ ಬಿ ಒಬ್ನೇ ಎಷ್ಟು ಪಾರ್ಟ್ಸ್ ಮಾಡ್ತಾನೆ? ಒಂದು ದಿನಕ್ಕೆ 1 ಪಾರ್ಟ್ ಮಾಡ್ತಾನೆ. ಬಿ ಕೆಪಾಸಿಟಿ ಎಷ್ಟು ಅಂದ್ರೆ 1 ಪಾರ್ಟ್. ಬಿ ಕೆಪಾಸಿಟಿ ಎವ್ರಿ ಡೇ 1 ಪಾರ್ಟ್ ಮಾಡ್ತಾನೆ. ಟೈಮ್ ಫೈಂಡ್ ಔಟ್ ಮಾಡ್ಬೇಕು. 24 ಪಾರ್ಟ್ಸ್ ವರ್ಕ್ ಕೊಟ್ರೆ ಡೈಲಿ 1 ಪಾರ್ಟ್ ಮಾಡ್ತಾನೆ. ಹಾಗಾದ್ರೆ ಬಿ ಎಷ್ಟು ದಿನ ತಗೊಳ್ತಾನೆ? 24 days ಬಿ ಒಬ್ನೇ ತಗೊಳ್ತಾನೆ. ಈ ಕ್ವಶನ್ ಸಾಲ್ವ್ ಮಾಡೋದು ಬಿ ಒಬ್ನೇ 24 days ತಗೊಳ್ತಾನೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಮಾಡೋಣ ನೋಡಿ. ಲಾಸ್ಟ್ ಕ್ವಶನ್ ಅಬ್ಸರ್ವ್. ಸೊ ಕ್ವಶನ್ ನಂಬರ್ 25 ನೋಡಿ. one man or two women or 3 boys can finish a work in 22 days.
in how many days can one man, one woman and one boy all together do the same work? ಇದು KS 2018 ಕ್ವಶನ್. ಯೂಶಲಿ ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ರೇಷಿಯೋ ಮಾಡ್ಬೇಕಾದ್ರೆ ಹೇಳಿದೆ ಟೈಮ್ ಅಂಡ್ ವರ್ಕ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಕ್ವಶನ್ ರೇಷಿಯೋದಲ್ಲಿ ಒನ್ ಮ್ಯಾನ್ ಒನ್ ವುಮೆನ್ ಚಿಲ್ಡ್ರನ್ ಕಾನ್ಸೆಪ್ಟ್ ಬರುತ್ತೆ. ಆ ಕ್ವಶನ್ ತುಂಬಾ ಸರಿ ರಿಪೀಟೆಡ್. ಒನ್ ಮ್ಯಾನ್ 22 ಡೇಸ್ ಅಲ್ಲಿ ಮಾಡ್ತಿದ್ದಾನೆ, ಅದೇ ವರ್ಕ್ ನ 2 ವುಮೆನ್ 22 ಡೇಸ್ ಅಲ್ಲಿ ಮಾಡ್ತಾರೆ, ಅದೇ ವರ್ಕ್ ನ 3 ಬಾಯ್ಸ್ 22 ಡೇಸ್ ಅಲ್ಲಿ ಮಾಡ್ತಾರೆ. 22 cancel. 1 man is equal to 2 women is equal to 3 boys. How to find out man is to women is to boy ಅಂದಾಗ LCM ನ ಅಸ್ಯೂಮ್ ಮಾಡ್ಕೊಳ್ಳಿ. LCM is 6. 6 divided by 1 6, 6 divided by 2 3, 6 divided by 3 2. ಅಂದ್ರೆ 6 ರೂಪಿನ 6 ವರ್ಕ್ ನ 1 ಮ್ಯಾನ್ ಕೊಟ್ರೆ 6 ಡೇಸ್ ಮಾಡ್ತಾರೆ. 6 ವರ್ಕ್ ನ 2 ವುಮೆನ್ ಕೊಟ್ರೆ 3 ಪಾರ್ಟ್ಸ್ ಡೈಲಿ ಮಾಡ್ತಾರೆ. 6 ಪಾರ್ಟ್ಸ್ ನ 3 ಬಾಯ್ಸ್ ಕೊಟ್ರೆ ಡೈಲಿ 2 ಪಾರ್ಟ್ಸ್ ಮಾಡ್ತಾರೆ ಅಂತ ಅರ್ಥ. ಈಗ ವರ್ಕ್ ಫೈಂಡ್ ಔಟ್ ಮಾಡ್ಬೋದು. ಹೌ ಟು ಫೈಂಡ್ ಔಟ್ ವರ್ಕ್? ಯಾವ್ದಾದ್ರು ಒಂದು ಈಕ್ವೇಶನ್ ತಗೊಳ್ಳಿ. 1 ಮ್ಯಾನ್ 6 ಪೇಜಸ್ ಬರೆದ್ರೆ ಅದು ವರ್ಕ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 6 ಪಾರ್ಟ್ಸ್ ವರ್ಕ್ ಮಾಡಿದ್ರೆ ಇಷ್ಟು ವಾಟ್ಸ್ 1 into 6 into 22 ಇದು ವರ್ಕ್. ಎಲ್ಲಾದ್ರೂ ಒಂದೇ, ಯಾವ್ದ್ರಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ 1 into 6 into 22. ಸೊ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಅಬ್ಸರ್ವ್ ಮಾಡಿ ಕ್ಲಿಯರ್ಲಿ. ಸೊ ದಟ್ ಈಸ್ 1 into 6 into 22 is a work. ಈ ವರ್ಕ್ ನ ಈಗ ಯಾರು ಮಾಡ್ಬೇಕಂದ್ರೆ 1 man, 1 woman, 1 boy. 1 man capacity 6, 1 woman capacity 3, 1 boy capacity 2. 6 plus 3 9, 9 plus 2 11. Divided by 11, 11 ones are 11 twos are. Total ಎಷ್ಟಿಂದ ತಗೊಳ್ತಾರೆ ಅವರು 3 ಜನ ಸೇರಿ ಮಾಡಿದ್ರೆ 12 days ಮಾಡ್ತಾರೆ. ಸೊ ಈ ಕ್ವಶನ್ ಆನ್ಸರ್ 12 days. ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈಗ ಮಾಡಿರೋ ಅಷ್ಟು ಕ್ವಶನ್ಸ್ ಅರ್ಥ ಆಯ್ತು ಅನ್ಸುತ್ತೆ. ಸೊ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.